ಥ್ಯಾಂಕ್ ಯು ಲಾರ್ಡ್. ಬನ್ನಿ, ಈ ಸಮಯದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಕೇಳೋಣ. ಕಳೆದ ಕೆಲವು 3 ವಾರಗಳಿಂದ ನಾವು ಪ್ರೀತಿಯ ಬಗ್ಗೆ ತಿಳ್ಕೊತಾ ಇದ್ವಿ. ಆ ಪ್ರೀತಿ ಕೂಡ ಹೇಗೆ ಬರ್ತೈತೆ, ಇವೆಲ್ಲ ಕಾರ್ಯಗಳನ್ನು ಇನ್ನು ಸ್ವಲ್ಪ ಡೀಪಾಗಿ ಇವತ್ತು ನಾವು ಇನ್ನು ಸ್ವಲ್ಪ ಆಳವಾಗಿ ನಾವು ಹೋಗೋಣ. ಈ ಸಮಯದಲ್ಲಿ ಕೂಡ 2 ಕೊರಿಂಥಿಯ 3ನೇ ಅಧ್ಯಾಯ 18ನೇ ವಚನ ನಾವು ತೆಗೆದುಕೊಳ್ಳೋಣ. 2 Corinthians chapter 3 verses 18 ವಾಕ್ಯವನ್ನು ಕನ್ನಡ ಮತ್ತು ಇಂಗ್ಲೀಷ್ ಬೈಬಲ್ ಓದ್ರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಪರಿಶುದ್ಧಾತ್ಮನು ತಾನೇ ನಮ್ಮನ್ನು ಮುಂಜಾನೆ ನಡೆಸಲಿ. ಯಾಕಂದರೆ ದೇವರ ಆತ್ಮನು ನಮ್ಮ ನಡೆಸ್ತೀರ ನಾವೇನು ಮಾತನಾಡಲು ಸಾಧ್ಯವಿಲ್ಲ. ಎಲ್ಲ ಹೇಳ್ರಿ, ಪರಿಶುದ್ಧಾತ್ಮನೇ ನಮಗೆ ಕೇಳಿಸಿಕೊಳ್ಳಲು ಅದು ವಾಕ್ಯದ ಪ್ರಕಾರ ನಡೆಯಲು ನಮಗೆ ಬಲವನ್ನು ಕೊಡು ಸ್ವಾಮಿ ಅಂತ ದೇವರ ಹತ್ರ ಕೇಳ್ರೆ, ಸ್ವಾಮಿ ನಮಗೆ ಬಲವನ್ನು ಕೊಡುವ ದೇವನಾಗಿದ್ದಾನೆ. ಆಮೇನ್. ಬನ್ನಿ ನಾವು ವಾಕ್ಯವನ್ನು ಓದಿ ದೇವರ ವಾಕ್ಯವನ್ನು ಕೇಳೋಣ. 2 ಕೊರಿಂಥಿಯ 3ನೇ ಅಧ್ಯಾಯ 18ನೇ ವಚನ. ಎಲ್ಲರೂ ಓದ್ರಿ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದದ್ದೇ. And we all, who with unveiled faces contemplate the Lord's glory, are being transformed into His image with ever increasing glory, which comes from the Lord, who is the Spirit. ಅದು ಮತ್ತೊಂದು ಭಾಷಾಂತರದಲ್ಲಿ ಕೂಡ ನಾವು ಓದೋಣ. ನಮ್ಮ ಮುಖಗಳು ಮುಸುಕಿನಿಂದ ಮುಚ್ಚಲ್ಪಟ್ಟಿಲ್ಲ. ನಾವೆಲ್ಲರೂ ಮುಸುಕು ತೆರೆದ ಮುಖವುಳ್ಳವರಾಗಿದ್ದು, ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತಿದ್ದೇವೆ. ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆಯು ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಆತನನ್ನೇ ಹೋಲುವಂತೆ ಮಾಡುತ್ತದೆ. ಇದೆಲ್ಲ ದೇವರಾತ್ಮನಾಗಿರುವ ಪ್ರಭುವಿನ ಕಾರ್ಯವೇ. ಎಷ್ಟು ಜನಕ್ಕೆ ಇದು ಅರ್ಥ ಆಯ್ತು ಗೊತ್ತಿಲ್ಲ. ಇನ್ನೊಂದ್ಸಲ ಕೂಡ ನಿಧಾನವಾಗಿ ಹೋದ್ರಿ. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ, ಚೇಂಜ್ అని ಬರ್ತಿದೆ. ಇಂಗ್ಲೀಷಲ್ಲಿ ಕೂಡ ವಾಕ್ಯ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನ ಸ್ಕ್ರೀನಲ್ಲಿ ಹೊಸ ಚರ್ಚೆಲೆಲ್ಲ ನಾವು ರೆಡಿ ಮಾಡ್ತೇವೆ. ಈಗ ಕೂಡ ನಾವು ಆ ವಾಕ್ಯವನ್ನು ಇನ್ನೊಂದ್ಸಲಿ ನೋಡಿ. ಅದರಲ್ಲಿ ಏನಿದೆ, ಕನ್ನಡದಲ್ಲಿ ಏನು ಬರ್ತಿದೆ? ನಮ್ಮ ಮುಖಗಳು ಮುಸುಕಿನಿಂದ ಮುಚ್ಚಲ್ಪಟ್ಟಿಲ್ಲ. ನಾವೆಲ್ಲರೂ ಮುಸುಕು ತೆರೆದ ಮುಖವುಳ್ಳವರಾಗಿದ್ದು, ಬೈಬಲ್ ಹೇಳ್ತಿದ್ದೆ ನಾವು ಮುಸುಕಿಲ್ಲ, ನಮ್ಗೆ ಮುಸುಕನ್ನ ತೆಗೆದಿದ್ದಾರೆ. ಟ್ರಾನ್ಸ್ಫಾರ್ಮ್ಡ್ ಅಂದ್ರೆ ರೂಪಾಂತರ. ಇನ್ನೊಂದರಲ್ಲಿ ಚೇಂಜ್ ಅಂತ ಬರ್ತಿದೆ. ಹಾಗಾದರೆ ಇಲ್ಲಿ ಪೌಲ ಏನು ಹೇಳಕ್ ಬರ್ತಾ ಇದ್ದಾನೆ? ಒಂದು ಚಿಟ್ಟೆ ನೀವು ನೋಡ್ತೀರಾ. ಎಷ್ಟು ಜನ ಚಿಟ್ಟೆ ನೋಡಿದ್ದೀರಾ? ಚಿಟ್ಟೆ ಹೇಗೆ ಬರ್ತಿದೆ? ಮಾತಾಡಿ ಫಸ್ಟೇ. ಅದ್ರ ಶೇಪ್ ಏನು? ಜೋರಾಗಿ ಹೇಳ್ರಿ. ಕಂಬಳಿ ಹುಳ. ಆಫ್ರಿಕಾ ದೇಶದಲ್ಲಿ ಕಂಬಳಿ ಹುಳನ್ನು ಕೂಡ ತಿನ್ಬಿಡ್ತಾರಂತೆ. ನೀ ಕಂಬಳಿ ಹುಳವಾಗಿದ್ದರೆ ನಿಮ್ಮನ್ನ ತಿನ್ಬಿಡ್ತಾರೆ. ಅದಕ್ಕೆ ಚಿಟ್ಟಿಯಾಗಿ ಅದೇನಾಗ್ತಿದೆ, ಮಾರ್ಪಡ್ತಿತ್ತು. ನಾವು ಯೇಸುವನ್ನು ಅರಿಯದವ್ರಿಗೆ ಮುಂಚೆ ನಾವು ಮುಸುಕು ಹಾಕಿದವರಾಗಿದ್ದೀವಿ. ಕ್ರಿಸ್ತನನ್ನ ಅರಿತ ಮೇಲೆ ನಮ್ಮ ಮುಸುಕು ಏನಾಗಿದೆ, ತೆಗೆಯಲ್ಪಟ್ಟಿದೆ ಅಂತ ಬೈಬಲ್ ಹೇಳ್ತಾ ಇದೆ. ನೋಡಿ, ಇವತ್ತು ಒಂದು ವಿಷಯನ ಹೇಳ್ಕೊಡ್ತೇನೆ. ಇವತ್ತು ರಕ್ಷಣೆ ಹೊಂದಿದ್ದೇವೆ, ಎಲ್ರಿಗೂ ಪರಲೋಕ ಇದೆ ಅಂತ ದೇವರು ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ಆ ಒಂದು ನಮ್ಮ ಲೈಫಲ್ಲಿ ಆ ಒಂದು ಪ್ರಕಾಶ, ಆ ಗ್ಲೋರಿ ಅಥವಾ ಒಂದು ಅದ್ಭುತ ನಮ್ಮ ಲೈಫಲ್ಲಿ ಕಾಣ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ಮ ನಮ್ಮ ನೋಡೋ ಥರ ಇರಬೇಕು. ವಾವ್, ಇದನ್ನ ದೇವರು ನಮ್ಮ ಲೈಫಲ್ಲಿ ಬಯಸ್ತಾ ಇದ್ದಾರೆ. ನಮ್ಮ ನೋಡಿದ್ರೆ ಇವರ ನಮ್ಮ ನೋಡುವಾಗ ಒಂದು ಮಹಿಮೆ ನಮ್ಮಲ್ಲಿ ಅವ್ರು ಕಾಣಬೇಕಂತ. ಲೋಕದ ಜನಗಳು ವ್ಯತ್ಯಾಸ. ಕಂಬಳಿ ಹುಳನ ಯಾರಾದ್ರೂ ಇಷ್ಟಪಟ್ಟು ನೋಡ್ತಾರಾ? ತುಂಬ ಪ್ರೀತಿಯಿಂದ ಹತ್ರ ಹೋಗ್ತಾರ? ಕಂಬಳಿ ಹುಳ ಬಂದ ತಕ್ಷಣ ನೀವೇನು ಮಾಡ್ತೀರಾ? ಅದಕ್ಕೆ ಸೀಮೆಣ್ಣೆ ಹಾಕಿ ಒಡೆದು ಮದ್ದೆಲ್ಲ ಒಡೆದು
ಅದೇ ಚಿಟ್ಟೆನ ನೀವೇನು ಮಾಡ್ತೀರಾ, ಎಷ್ಟು ಆ ಬ್ಯೂಟಿನ, ವಾವ್, ಅದು ಎಷ್ಟು ಕಲರ್ ಬಣ್ಣವಾಗಿ ಆ ಚಿಟ್ಟೆ ಇರ್ತೈತೆ. ಹಾಗಾದರೆ ಬೈಬಲ್ ಹೇಳ್ತಾ ಇದೆ, ದೇವರು ನಾವು ಆ ಥರದ ಒಂದು ಜೀವಿತದಿಂದ ದೇವರು ನಮ್ಮನ್ನ ರೂಪಾಂತರ ಪಡಿಸಿರುವ ದೇವನಾಗಿದೆ. ಆಕ್ಚುಲಿ ನಾವು ಬಂದ್ಬಿಟ್ಟು ರಕ್ಷಣೆ ಹೊಂದಿದ್ದೇವೆ, ಆದರೆ ಇನ್ನೂ ಒಂದು ರೀತಿಯಲ್ಲಿ ಈ ಕಂಬಳಿ ಹುಳ ಥರನೇ ನಮ್ಮ ಲೈಫ್ ಇರೋ ಥರ ಕಾಣಿಸ್ತಾ ಇದೆ. ಯಾರು ನಮ್ಮ ನೋಡಿ ವಾವ್ ಅಂತ ಕರಿತಾ ಇಲ್ಲ, ಎಕ್ಸಲೆಂಟ್ ಅಂತ ಹೇಳ್ತಾ ಇಲ್ಲ. ನಿಮ್ಮ ಲೈಫ್ ನೋಡಿದ್ರೆ ಬಾಯಿ ಮೇಲೆ ಬೆರಳಿಕೋ ಥರ ಇದೆಯಾ? ಮಾತಾಡಿ. ನಿಮ್ಮ ಲೈಫ್ ನೋಡಿದ್ರೆ ವಾವ್ ಅನ್ನೋ ಥರ ಏನಿದೆಯಾ? ನಿಮ್ಮ ಕೆಲಸ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ವೆಹಿಕಲ್ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಅಥವಾ ನಿಮ್ಮ ಆತ್ಮಿಕವಾದ ಜೀವನ ಇರ್ಬೋದು. ಯಾಕೆ ಅದನ್ನ ಇವತ್ತು ನಾವು ತಿಳ್ಕೊಂಡು ಹೋಗ್ತೇವೆ. ಅನೇಕರ ಲೈಫಲ್ಲಿ ಇಲ್ಲ. ಯಾಕೆ? ದೇವರೊಂದಿಗೆ ಒಡನಾಟ ಇಲ್ಲ. ಇವತ್ತು ನಮಗೆ 7 ಗಂಟೆಗೆ ಆರಾಧನೆ, ಸರಿ 7 ಕಾಲಿಗೆ ಆರಾಧನೆ, ನಾವು ಎಷ್ಟು ಗಂಟೆಗೆ ಬಂದ್ವಿ? ನೀವು ಯೋಚನೆ ಮಾಡಿ. ಆಗ ನಾವು ಎಷ್ಟು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿದ್ದೇವೆ ಅಥವಾ ಕಂಬಳಿ ಹುಳ ಥರನೇ ಇದ್ದೇವಾ? ಮಹಿಮೆ ಅಂದ್ರೆ ಏನು ಗೊತ್ತಾ? 3 ಕಾರ್ಯಗಳು: ಬೆಳಕು, ಸುಂದರ, ಅದ್ಭುತ. ನಿಮ್ಗೆ ನೋಡುವಾಗ ಬ್ರಿಲಿಯಂಟ್. ನೆಕ್ಸ್ಟು ಪ್ರಕಾಶ, ಪ್ರಕಾಶ ಅಥವಾ ಬ್ಯೂಟಿಫುಲ್. ರಕ್ಷಣೆ ಹೊಂದಿರ್ಬೋದು, ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವೆ, ಯೇಸು ನಂಬಿದ್ದೇವೆ, ಬಾಯಿನಲ್ಲಿ ಹೇಳಿದ್ದೇವೆ. ಆದರೆ ಇನ್ನು ನಾವು ಆ ಒಂದು ಮಹಿಮೆಯಾಗಿ ಕಾಣೋದಕ್ಕೆ ನಾವಿನ್ನೂ ಬರ್ತಾ ಇಲ್ಲ. ಆದರೆ ಪೌಲ ಏನು ಬರೀತಾನೆ? ನಮ್ಮ ಮುಖಗಳು ಮುಸುಕಿನಿಂದ ಮುಚ್ಚಲ್ಪಟ್ಟಿಲ್ಲ ಅಂತ ಬರಿತಾ ಇದ್ದಾನೆ. ಪಟ್ಟಿಲ್ಲ ಅಂದ್ರೆ ಏನಾಗ್ತಿದಂತೆ? ಮುಸುಕಿದ್ರೆ ನಾವೇನು ಕಲರ್ ಇದ್ದೀವಿ, ನಾವೇನಂತ ಯಾರು ಕಂಡಿಡಿಯಕ್ಕಾಗಲ್ಲ. ಇದ್ದೀರಾ? ಪಕ್ಕದಲ್ಲಿ ಕೇಳಿ ಇದ್ದೀರಾ ಅಂತ. ನಿದ್ರೆ ಹೋಗ್ಬಾರ್ದು, ಚರ್ಚಲ್ಲಿ ಬಂದು ವೇಸ್ಟ್, ಮನೆಯಲ್ಲೇ ಮಲ್ಕೊಂಡ್ಬಿಟ್ಟು ಕಂಬಳಿ ಗೊಬ್ಬರ ಹಾಕೊಂಡು. ಯಾಕೆ ಅಂತ ಹೇಳ್ತೀನಿ. ಯಾಕೆ ನಿದ್ರೆ ಮಾಡ್ತೀವಿ, ಯಾಕೆ ಬರ್ಕೊಳಲ್ಲ, ಯಾಕೆ ನಾವು ಇನ್ನು ಅಬ್ಸರ್ವ್ ಮಾಡಲ್ಲ ಅಂತ ಕೂಡ ಹೇಳ್ತೀನಿ ನಾನು. ವಿಷಯ ಏನು ಅಂತ, ಯಾಕೆ ನಮ್ಮ ಲೈಫ್ ಇನ್ನೂ ಹಿಂಗೆ ಇದೆ? ನಾವು ನೆನೆಸ್ಕೊಂತೀವಿ ಬಂದಿಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ಎಲ್ಲ ಆಗೋಗ್ತಿದಂತ. ಆದರೆ ಹೊರಗಡೆ ಹೋದ್ಮೇಲೆ ಅದು ಕಥೆನೇ ಬೇರೆ. ಓದಿ ವಾಕ್ಯವನ್ನ. ನಮ್ಮ ಮುಖಗಳು ಮುಸುಕಿನಿಂದ ಮುಚ್ಚಲ್ಪಟ್ಟಿಲ್ಲ, ನಾವೆಲ್ಲರೂ ಮುಸುಕು ತೆರೆದ ಮುಖ ಉಳ್ಳವರಾಗಿದ್ದು ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತಿದ್ದೇವೆ. ಇದ್ದೇವೆ ಅಂತ ಪೌಲ ಬರೀತಾನೆ, ಬಟ್ ಇನ್ನೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನೋಡ್ರಿ, ಆ ಒಂದು ದೇವರ ಮಹಿಮೆ, ಆ ಒಂದು ಪ್ರಕಾಶ ಅಥವಾ ಆ ಬ್ಯೂಟಿ ಅಥವಾ ಸುಂದರ ಅಥವಾ ಅದ್ಭುತ ಏನು ಅಂತೆ, ನಮ್ಮ ಜೀವಿತವನ್ನ, ನಮ್ಮ ಆ ಒಂದು ಘನವನ್ನು ಹೆಚ್ಚಿಸ್ತೈತಂತೆ, ರೆಸ್ಪೆಕ್ಟ್ನ ಜಾಸ್ತಿ ಮಾಡ್ತೈತಂತೆ. ನಮ್ಮ ನೋಡುವಾಗ ಎಲ್ಲರೂ ಘನವಾಗಿ ನೋಡೋ ಥರ ಮಾಡ್ತೈತೆ. ಆತ್ಮಿಕವಾಗಿ ನಾವು ಏನಾಗಿರ್ತೇವಂತೆ? ಬಲಶಾಲಿಗಳಾಗಿರ್ತೇವಂತೆ. ಸ್ಪಿರಿಚುವಲಿ ನಾವು ಬಲಶಾಲಿಗಳಾಗಿರ್ತೇವೆ ಮತ್ತು ನಮ್ಮನ್ನ ಅದು ಘನಪಡಿಸ್ತೈತೆ. ಎಲ್ಲೋದು ನಮ್ಮ ರೆಸ್ಪೆಕ್ಟ್ ಬರ್ತೈತಂತೆ. ಆ ಮಹಿಮೆ ನಮ್ಮ ಮೇಲಿರುವಾಗ ನಾವು ಹೋಗೋ ಬಿಸ್ನೆಸ್ಸಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಆ ಒಂದು ರೆಸ್ಪೆಕ್ಟು, ಆ ಒಂದು ಹಾನರ್ ನಮಗೆ ಸಿಗ್ತೈತಂತೆ. ಇಲ್ಲಾಂದ್ರೆ ಸಿಗೋದಿಲ್ಲ. ನಾವಿರತ್ರನೇ ಇರ್ತೇವೆ. ಇರ್ಬೇಕಂತ ದೇವ ನಮ್ಮನ್ನ ಕರೆದಿಲ್ಲ. ಕಂಬಳಿ ಹುಳುವಾಗಿ ಜೀವಿಸಕ್ಕಾಗಿ ದೇವ ನಮ್ಮನ್ನ ಕರೆದಿಲ್ಲ. ರೂಪಾಂತರವಾಗಿ ನಾವು ಜೀವಿಸಕ್ಕಾಗಿ ದೇವ ನಮ್ಮ ನೋಡುವಾಗ, ನಮ್ಮ ಲೈಫ್ ನೋಡುವಾಗ, ವಾವ್, ಇವ್ರು ಹಿಂಗಿದ್ರು, ವಾಟ್ ಎ ಬ್ಯೂಟಿಫುಲ್, ಹೆಂಗಿದೆ ಇವ್ರ ಲೈಫ್. ಎಸ್, ಅದನ್ನ ದೇವ್ರ ಅದನ್ನ ಎದುರು ನೋಡ್ತಾ ಇದ್ದ.
ನಾನಾಗಿರ್ಬೋದು, ನೀವಾಗಿರ್ಬೋದು. ಇನ್ನು ಮುಂದೆ ನಾವು ಹಂಗಿರಬಾರ್ದಂತ ದೇವರ ವಾಕ್ಯ ನಮಗೆ ಇವತ್ತು ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದಾಗಿದೆ. ನಮ್ಮ ಗೌರವ ಇರ್ಬೋದು, ನನ್ನ ಗೌರವನೇ ಕೊಡಲ್ಲ. ಯಾಕೆಂದ್ರೆ ಆ ದೇವರ ಮಹಿಮೆ ನಮ್ಮ ಮೇಲಿರುವಾಗ ಗೌರವ ಕೊಡ್ದೋನು ಗೌರವ ಕೊಡ್ತಾನೆ, ರೆಸ್ಪೆಕ್ಟ್ ಮಾಡಿದವನು ರೆಸ್ಪೆಕ್ಟ್ ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಇದೆಲ್ಲ ಹೇಗೆ ಸಿಗ್ತೈತೆ? ಹೇಗೆ ಈ ಮಹಿಮೆ ಹೆಂಗೆ ಹೊಂದ್ಕೊಳ್ಳೋಕೆ ಸಾಧ್ಯ? ಹೆಂಗೆ ನಮಗೆ ಈ ಘನ ಗೌರವ ಹೆಂಗೆ ನಾವು ಪ್ರಕಾಶಿಸಲು ಸಾಧ್ಯ ಅಂತ ನಾವು ನೋಡುವಾಗ, ನೋಡ್ರಿ, ದೇವರಿಗೆ ನಮ್ಮ ಮನಸ್ಸು ಬೇಕಂತೆ, ಮೈಂಡ್. ಯು ವಾಂಟ್ ಅವರ್ ಮೈಂಡ್. ದೇವರಿಗೆ ಆಕ್ಸೆಸ್ ಯಾವ್ದು ಗೊತ್ತಾ? ಪರಿಶುದ್ಧಾತ್ಮ ಆಕ್ಸೆಸ್ ಯಾವ್ದು ಗೊತ್ತಾ? ಆಕ್ಸೆಸ್ ಅಂದ್ರೆ ಪ್ರವೇಶ ದ್ವಾರ ಯಾವ್ದು ಗೊತ್ತಾ? ಮೈಂಡ್. ಸೈತಾನಿಗೆ ಪ್ರವೇಶ ದ್ವಾರ ಯಾವುದು? ನಿಮ್ಮ ಶರೀರನ ಮುಟ್ಟೋದಿಲ್ಲ, ಮುಟ್ಟಕ್ಕಾಗೋದಿಲ್ಲ. ನಿಮ್ಮ ಆತ್ಮನು ಕೂಡ ಅವ್ನು ಮುಟ್ಟೋದಿಲ್ಲ. ಆದರೆ ನಿಮ್ಮ ಮೈಂಡ್ ಅನ್ನ ಅವ್ನು ಟಚ್ ಮಾಡ್ತಾನೆ. ನೋಡಿ, ನಮ್ಮ ಮನಸ್ಸು ಎಷ್ಟು ಸ್ಟ್ರಾಂಗ್ ಅಂದ್ರೆ ಅಷ್ಟು ಸ್ಟ್ರಾಂಗ್. ನಮ್ಮ ಮನಸ್ಸಲ್ಲಿ ಏನು ತೀರ್ಮಾನ ಮಾಡ್ತೀವೋ ಅದ್ರ ಪ್ರಕಾರ ನಾವು ನಡೆಯೋದು. ಕರೆಕ್ಟ್ ಇಲ್ಲ ಅಂತ ಪಕ್ಕದಲ್ಲಿ ನೋಡಿ ಹೇಳಿ. ನೋಡಿ, ನಮ್ಮ ಆತ್ಮದ ಮುಖಾಂತರ ಆ ಒಂದು ಬೆಳಕು ಹೊರಪಡಬೇಕು, ಶರೀರದ ಮುಖಾಂತರ ಆ ಬೆಳಕು ಹೊರಪಡಬೇಕು, ಮಹಿಮೆ ಹೊರಪಡಬೇಕು. ಇದೆಲ್ಲ ಆಗ್ಬೇಕಂದ್ರೆ ನಮ್ಮ ಮನಸ್ಸನ್ನು ಯಾರು ಕೊಡ್ಬೇಕಂತೆ? ಪರಿಶುದ್ಧಾತ್ಮ ನಮ್ಮ ಮೈಂಡ್ ಅನ್ನು ಕೊಡ್ಬೇಕಂತ. ಹೇಳ್ರಿ, ಹೌದಾ? ಕೊಡ್ತೀರಾ? ನೋಡಿ, ಇಲ್ಲೆಲ್ಲ ಫಾಸ್ಟ್ ಬೇಕಾದ್ರೆ ಬೆಳಿಗ್ಗೆ 12 ಅವರ್ ಇಲ್ಲಿ ಪ್ರೇಯರ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಪ್ರೇಯರ್ ಮಾಡಿ ಹೊರಗಡೆ ಹೋದಾಗ ನಿಮ್ಮನ್ನು ಕಂಟ್ರೋಲ್ ಮಾಡೋದು ಯಾವ್ದು ಗೊತ್ತಾ? ನಾನು ಹೇಳಿದ ದೇವ್ರ ವಾಕ್ಯ ಅಲ್ಲ, ನಿಮ್ಮ ಮೈಂಡಲ್ಲಿ ಏನು ಯೋಚನೆ ಮಾಡಿದಿರೋ ಅದೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋದಲ್ಲಿ. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ಮೈಂಡ್ ರೂಪಾಂತರ ಆದರೆ ನಿಮ್ಮ ಮೈಂಡ್ಗೆ ದೇವರಿಗೆ ಆಕ್ಸೆಸ್ ಅಂದ್ರೆ ದೇವರು ಅಲ್ಲಿ ಪ್ರವೇಶಿಸುವ ಒಂದು ಜಂಕ್ಷನ್ ಆಗಿರ್ಬೇಕಂತೆ. ನಿಮ್ಮ ಮನಸ್ಸು ರೂಪಾಂತರವಾಗುವ ಒಂದು ಜಂಕ್ಷನ್ ಅಂತೆ. ಅದು ಜಂಕ್ಷನ್ ಅಂದ್ರೆ ಒಂದು ಮುಖ್ಯವಾದ ಸ್ಥಳ ಅಂತ. ಯಾವುದು? ಯುವರ್ ಮೈಂಡ್. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು. ನೀವೇನು ಆಲೋಚನೆ ಮಾಡ್ಕೊಂಡಿದ್ರೆ ಅದನ್ನೇ ನೀವು ಮಾಡೋದು. ಎಷ್ಟೇ ನಾವು ಇಲ್ಲಿ ಪ್ರಸಂಗ ಕೇಳ್ಬೋದು, ಎಷ್ಟೇ ಹೇಳ್ಬೋದು, ಬರೋ ವಾರ ನೀವು ಕರೆಕ್ಟಾಗಿ 7 ಗಂಟೆಗೆ ಬನ್ನಿ ಅಂದ್ರೆ ನಿಮ್ಮ ಮೈಂಡಲ್ಲಿ ಏನು ಯೋಚನೆ ಅದ್ರ ಪ್ರಕಾರನೇ. ಅದಕ್ಕೆ ಬೈಬಲ್ ಹೇಳ್ತಿದ್ದೆ, ನಾವು ಇನ್ನು ಕಂಬಳಿ ಹುಳಗಳಲ್ಲ, ನಾವು ರೂಪಾಂತರ ಆಗಿ ನಮಗೆ ಗೌರವ ಇಲ್ಲ, ಘನ ಇಲ್ಲ. ಯಾಕಂದ್ರೆ ನಾವು ದೇವರ ಆಲೋಚನೆ ಪ್ರಕಾರ ನಡೆಯುವಾಗ ಆಟೋಮೆಟಿಕ್ ಆಗಿ ಲೋಕದಲ್ಲಿ ಘನ, ಗೌರವ, ಎವ್ರಿಥಿಂಗ್ ನಮ್ಮನ್ನು ಫಾಲೋ ಮಾಡ್ತಿದ್ದೆ. ಹೇಳ್ರಿ, ನೀವು ಹೇಳ್ರಿ. ಇವಾಗ ನಾನು ಹೇಳಿದ ಪ್ರಕಾರ ದೇವ್ರ ವಾಕ್ಯ ಎಷ್ಟು ಪ್ರಸಂಗ ನೀವು ಕೇಳಿದ್ದೀರಾ, ಈ ಪ್ರಸಂಗದ ಪ್ರಕಾರ ನೀವು ನಡೆದಿದ್ದೀರಾ ಇಲ್ಲ ನಿಮ್ಮ ಮೈಂಡ್ ಪ್ರಕಾರ ನಡೆದಿದ್ದೀರಾ? ಆಗ ಯಾವ ಸ್ಟ್ರಾಂಗ್ ಹೇಳಿ? ಮಾತಾಡಿ ಬೇಗ. ಇಲ್ಲಿ ಒಂದು ಕೆಲವು ಬಾರಿ 12 ಅವರ್ ಪ್ರೇಯರ್ ಇಲ್ಲ ನಡೆದು ಹೊರಗಡೆ ಹೋದ್ಮೇಲೆ ನಿಮ್ಮ ಮನಸ್ಸಲ್ಲಿರೋದೇ ಬಾಯಿನಲ್ಲಿ ಬರೋದು, ಮನಸ್ಸಲ್ಲಿರೋಂಗೆ ನೀವು ಮಾಡೋದು. ನಿಮ್ಮ ಮನಸ್ಸು ಹೇಳ್ತಿದ್ದೆ ಪ್ರೇಯರ್ ನೋಡಿ, ಪರಿಶುದ್ಧಾತ್ಮ ಹೇಳ್ತಾರೆ ಪ್ರೇಯರ್ ಮಾಡು ಅಂತ. ಆದ್ರೆ ಮನಸ್ಸು ಹೇಳ್ತಿದೆ ಒಳ್ಳೆ ಮೂವಿ ಬಂದಿದೆ ಅಮೆಝಾನ್ ಪ್ರೈಮ್ ಅಲ್ಲಿ, ಹೊಸ ಮೂವಿ ಬಂದಿದೆ, ನೋಡೋಣ. ಕರೆಕ್ಟಾ? ನಿನ್ನೆ ಕೂಡ ನಾನು ಟಿವಿ ಮುಂದೆ ಕೂತ್ಕೊಂಡಿದ್ದೆ, ಒಂದು ಮೆಸೇಜ್ ನೋಡ್ತಾ ಇದ್ದೆ. ಸಡನ್ ಆಗಿ ಮೈಂಡಲ್ಲಿ ಒಂದು ಮಾತಾಡ್ತಾ ಇದೆ, ಒಂದು ಒಳ್ಳೆ ಮೂವಿ ಬಂದಿದೆ. ಯಾವುದರಲ್ಲಿ? ಅಲ್ಲಲ್ಲ, ಇನ್ನೊಂದಿದೆ, ಜಿಯೋ ಹಾಟ್ಸ್ಟಾರ್ ಅಲ್ಲಿ. ನೋ, ಐ ಆಮ್ ಗೋಯಿಂಗ್ ಟು ವಾಚ್ ಮೆಸೇಜ್. ಎಸ್, ನೀವೇನೇ ಮಾಡಿದ್ರೆ ನಿಮ್ಮ ಕೈಲಿ ಮೊಬೈಲಲ್ಲಿ ನೀವು ನೋಡ್ತಾ ಇರ್ತೀರ. ಯಾಕೆ ಹೇಳಿ? ಮೈಂಡಲ್ಲಿ ಸೈತಾನ ಗೂಡು ಕಟ್ಟಿರ್ತಾನೆ. ಗೂಡು ಅವನು ಲಕ್ಸುರಿ ಅಪಾರ್ಟ್ಮೆಂಟ್ ಕಟ್ಕೊಂಡಿರ್ತಾನೆ. ಎಲ್ಲಿ? ನೀವು ಸಕ್ಸಸ್ಗೆ ದೇವರಿಗೆ ಆಕ್ಸೆಸ್ ಕೊಡ್ಬೇಕು. ಶಬ್ದ ಬರ್ತಾನೆ. ನಿಮ್ಮ ಸಕ್ಸಸ್ಗೆ ನಿಮ್ಮ ಮೈಂಡ್ ಪರಿಶುದ್ಧಾತ್ಮ ಆಕ್ಸೆಸ್ ಕೊಡುವಾಗಲೇ ಅಲ್ಲಿ ಪ್ರವೇಶ ದ್ವಾರ ಅಲ್ಲೇ, ಪರಿಶುದ್ಧಾತ್ಮನ ಸ್ಟೇ ಅಲ್ಲಿ, ಪರಿಶುದ್ಧಾತ್ಮನ ಕ್ರಿಯೆ ನಡೆಸುವಾಗಲೇ ಅವ್ರು ಹೇಳಿದಾಗ ನೀವು ಕೇಳ್ತೀರಿ, ಇಲ್ಲ ನೀವು ಹೇಳಿದಾಗ ನೀವು ಕೇಳೋದು. ಮತ್ತೆ ಇಷ್ಟು ವರ್ಷ ಪ್ರಸಂಗ ಮಾಡಿ 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 ಏನ್ ಪ್ರಯೋಜನ? ಆದ್ರೆ ಪೌಲ ಏನು ಬರೀತಾನೆ, ನಾವು ಮುಸುಕು ತೆರೆದವರಾಗಿದ್ದೀವಿ, ಇನ್ನೂ ಮುಸುಕು ತೆಗೆದಿಲ್ಲ ಅನೇಕರಿಗೆ.
ಹೇಳ್ರಿ, ನಿಮ್ಮ ಆಲೋಚನೆ ಪ್ರಕಾರ ನಡೀತೀರಾ, ದೇವರ ಆಲೋಚನೆ ಪ್ರಕಾರ ನಡೀತೀರಾ? ಮಾತಾಡಿ. ಪರಿಶುದ್ಧಾತ್ಮರಿಗೆ ನಾವು ಈ ಒಂದು ಮೈಂಡ್ ಅನ್ನ ಕೊಡ್ಬೇಕಂತ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಂತ ನೋಡಿ. ಒಂದು 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 ಪ್ರಾರ್ಥನೆ ಇರ್ಬೋದು, ಒಂದು ಪ್ರಸಂಗ ಇರ್ಬೋದು, ಇದನ್ನೆಲ್ಲ ನಿಮ್ಮ ನಿಮ್ಮ ಆಲೋಚನೆ ಅದನ್ನ ಓವರ್ಟೇಕ್ ಮಾಡ್ತೈತಂತೆ. ನಿಮ್ಮ ಆಲೋಚನೆ ಅಷ್ಟು ಸ್ಟ್ರಾಂಗ್ ಅಂತೆ. ನೀವೇ ಜನರಲ್ ಆಗಿ ಯೋಚನೆ ಮಾಡ್ರಿ. ಹೊರಗಡೆ ಹೋಗಿದ ತಕ್ಷಣ ನಿಮ್ಮ ಆಲೋಚನೆ ಪ್ರಕಾರ ನಡೀತೀರ, ದೇವರ ಆಲೋಚನೆ ಪ್ರಕಾರ ನಡೀತೀರ? ಮತ್ತೆ ಎಲ್ಲಿ ಮಹಿಮೆ? ನಾವಿನ್ನು ಆ ಮಹಿಮೆ ಅಂದ್ರೆ ಏನರ್ಥ? ಅದ್ಭುತ, ಬೆಳಕು, ಸುಂದರ, ಬ್ಯೂಟಿ, ಇದ್ಯಾವುದು ಹೊರಪಡ್ತಾ ಇಲ್ಲ ನಮ್ಮ ಲೈಫಲ್ಲಿ. ಕೆಲವರು ಏನು ಆಲೋಚನೆ ಕೊಂಡು ಬರ್ತಾರೆ ಚರ್ಚ್ಗೆ, ಆ ದೇವರೊಂದು ಅದ್ಭುತ ಮಾಡ್ಬೇಡ. ಅದ್ಭುತ ಎಲ್ಲ ಸಾಧಾರಣವಾಗಿ ನಡೀತದೆ ನೋಡಿ. ಹೇಳ್ತೀನಿ ನೋಡಿ, ನಿಮ್ಮ 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 ಮೈಂಡ್, ಬೈಬಲ್ ಹೇಳ್ತಿದ್ದೆ, ಪೌಲ ಫಿಲಿಪ್ಪದವರು ಬರೆದ ಪತ್ರಿಕೆಯಲ್ಲಿ ಬರ್ತಾನೆ 2ನೇ ಅಧ್ಯಾಯದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮಗಿರ್ಲಿ ಅಂತ ಬರೀತಾನೆ. ಹೋದ್ರಿ? ಅದಕ್ಕೆ ನಾನು ಹೇಳ್ತೀನಿ, ಡೈರಿ ತಗೊಂಬನ್ನಿ. ನಮ್ಮ ಆಲೋಚನೆ, ನಮಗೆಲ್ಲ ಏನಕ್ಕೆ ಡೈರಿ, ನಾವು ತುಂಬ ಬ್ರಿಲಿಯಂಟ್. ಇಲ್ಲ, ನೀವು ಕೇಳುವಾಗ ಮರ್ತೋಗ್ತೀರಾ. ಸ್ಕೂಲಲ್ಲಿ ಬರೇ ಏನು ಪುಸ್ತಕ ಎತ್ಕೊಂಡು ಹೋಗಲ್ಲ, ಎರಡು ಥರ ಪುಸ್ತಕ ಎತ್ಕೊಂಡು. ಯಾವುದು? ಟೆಕ್ಸ್ಟು. ಜೋರಾಗಿ ಹೇಳ್ರಿ. ಬೇಡ, ಇನ್ಮೇಲೆ ಒಂದು ಕಟ್ ಮಾಡಿ ಬರಿಬೇಡ್ರಿ. ಇವಾಗ ಹೋಗಿ ಬರಿಬೇಡ್ರಿ ಇನ್ಮೇಲೆ. ಡೋಂಟ್ ರೈಟ್ ಪ್ಲೀಸ್. ಈಗ ಟೀಚರ್ ಇಲ್ಲೇ ಇದ್ದಾರೆ ನೋಡಿ ಅಲ್ಲಿ. ಬರಿಬೇಡ್ರಿ. ಆಗ್ತಿದಾ? ಯಾಕೆ ಬರೆಸ್ತಾನೆ? ಯಾಕೆ? ಬರೆಯುವಾಗಲೇ ನಿಮ್ಮ ಮೈಂಡಲ್ಲಿ ನೀವು ಅದನ್ನು ಬರಿತೀರ. ಎಕ್ಸೆಸ್ ಆಗ್ತಿದ್ದಲ್ಲಿ ಇದ್ದೀರಾ? ನನ್ನ ನೋಡ್ಬೇಕು. ನೀವು ತಲೆ ಬಗ್ಗಿಸ್ಕೊಂಡಿರ್ಬಾರ್ದು, ನನ್ನ ನೋಡ್ಬೇಕು. ತಲೆ ಬಗ್ಗಿಸ್ತೀರಿ ಅಂದ್ರೆ ನಿಮ್ಮ ಆಲೋಚನೆ ಪ್ರಕಾರ ನಡೀತಾ ಇದ್ರಂತ. ಇವಾಗ ಸಿನಿಮಾ ಥಿಯೇಟರ್ಗೆ ಹೋಗಿ ತಲೆ ಬಗ್ಸ್ಕೊಂಡು ಕೂತಿರ್ತೀವ, ಪಕ್ಕದಲ್ಲಿ ಅಲ್ಲಿ ಮಗು ಅಳ್ತಾ ಇದ್ರು ಕೂಡ ಯಾಕೆ ಹೇಳಿ? ಆರ್ ಬರ್ತಾ ಇರ್ತಿದ್ವಿ, ಸಸ್ಪೆನ್ಸ್ ಏನು? ಮಗು ಗೊಳು ಅಂತ ಅಳ್ತಾ ಇದ್ರೆ ಕೂಡ ಇಲ್ಲವ ಇರು ನೋಡೋಣ ಅಂತ. ಹಾಗಾದ್ರೆ ಅದಕ್ಕಿಂತ ಮುಖ್ಯ ಈ ಪ್ಲೇಸ್. ಯಾಕಂದ್ರೆ ನಿಮ್ಮ ಮೈಂಡನ್ನು ಸೈತಾನ ಕದೀತಾನೆ. ನಿಮ್ಮ ಹಣನ ಅವನು ಕದಿಯೋದಿಲ್ಲ, ನಿಮ್ಮ ಸೌಂದರ್ಯನ ಅವನು ಕದಿಯೋದಿಲ್ಲ. ನಿಮ್ಮ ಮೈಂಡನ್ನು ಕದ್ಬಿಟ್ಟ ಅಂದರೆ ಆಟೋಮೆಟಿಕ್ ಆಗಿ ಶರೀರದಲ್ಲಿ ಅನಾರೋಗ್ಯ ಬರ್ತೈತೆ, ಆಟೋಮೆಟಿಕ್ ಆಗಿ ದರಿದ್ರ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತೈತೆ. ಮೈಂಡೇ ಸೈತಾನನ ಆಕ್ಸೆಸ್ ಪ್ಲೇಸು, ಪರಿಶುದ್ಧಾತ್ಮನಿಗೂ ಆಕ್ಸೆಸ್ ಪ್ಲೇಸು, ಪ್ರವೇಶ ದ್ವಾರ ಮೈಂಡ್. ಈ ಮೈಂಡ್ ಸರಿ ಇಲ್ಲ ಅಂದ್ರೆ ನೋಡಿ, ನಿಮ್ಮ ಆಲೋಚನೆ ಪ್ರಕಾರ ನೀವು ಇಲ್ಲಿ ಕೂತಿದ್ರೆ ನಾನು ಏನು ಹೇಳಿದ್ರು ಕೂಡ ನೀವು ಹಂಗೆ ಇರ್ತೀರ. ಅಲ್ಲಿ ಬದಲಾವಣೆ ಬರುವಾಗಲೇ ನಿಮ್ಮ ಶರೀರದಲ್ಲಿ ಒಂದು ಬದಲಾವಣೆ ಬರ್ತದೆ, ಕ್ರಿಯೆ ಆರಂಭಿಸ್ತೈತೆ. ಇಲ್ಲಾಂದ್ರೆ ನಿಮ್ಮ ಮನಸ್ಸು ಪ್ರಕಾರ ನೀವು ನಡೆಯೋದು. ಏನೇ ಹೇಳಿದ್ರೆ ಬುಧವಾರ ಬರಲ್ಲ, ಪ್ರೇಯರ್ಗೆ ಬರಲ್ಲ ಅಷ್ಟೇ. ಯಾಕೆ? ನಿಮ್ಮ ಆಲೋಚನೆ ವೆರಿ ಸ್ಟ್ರಾಂಗ್. ಅದನ್ನು ಒಡೆದು ಉರುಳಿಸ್ಬೇಕು. ದೇವರ ಆತ್ಮನು ಯಾಕಂದ್ರೆ ನೀವಿನ್ನೂ ಕಂಬಳಿ ಉಳಲ್ಲ, ನೀವು ಬಂದು ಪ್ರಕಾಶ ಅನೇಕರಿಗೆ ನಿಮ್ಮ ನೋಡಿ ವಾವ್ ಅಂತ ಹೇಳ್ಬೇಕು. ಮೈಂಡ್ ಏನೇ ಉಪವಾಸ, 12 ಅವರ್ ಉಪವಾಸ, 13 ಅವರ್ ಉಪವಾಸ ಮಾಡಿ ಹೊರಗಡೆ ಹೋದಾಗ ಅವನ ಆಲೋಚನೆ ಚೇಂಜ್ ಆಗಿಲ್ಲ ಅಂದ್ರೆ, ಅವನ ಮನಸ್ಸು ಚೇಂಜ್ ಆಗಿಲ್ಲ ಅಂದ್ರೆ ಅವನ ಬದಲಾವಣೆ ಮಾಡೋಕ್ಕಾಗೋದೇ ಇಲ್ಲ. ಮೈಂಡೇ. ಅದಕ್ಕೆ ದೇವರು ಹೇಳ್ತಾರೆ ಮಾನಸಾಂತರ. ಓದ್ರಿ ಆ ವಾಕ್ಯ, ಫಿಲಿಪಿಯನ್ಸ್ 4:2-4-5. ಓಕೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಏನಂತೆ? ಇನ್ನೊಂದ್ಸಲ ಓದಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಇನ್ನೊಂದ್ಸಲ ಓದಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯಾಕೆ? ಆ ಮನಸ್ಸು, ನಮ್ಮ ಆಲೋಚನೆಗಳನ್ನ, ನಾವು ಕ್ರಿಸ್ತ ಯೇಸು ಮನಸ್ಸಿದ್ರೆ ನಮ್ಮ ಆಲೋಚನೆಗಳನ್ನ ಅದು ಡಿಸ್ಟ್ರಾಯ್ ಮಾಡ್ತಿದೆ, ದೇವರ ಆಲೋಚನೆಗಳನ್ನ ತಗೊಳ್ತಿದ್ದಂತೆ. ಇವಾಗ ನೀವು ಚರ್ಚಿನ ಹೊರಗಡೆ ಹೋಗ್ತೀರಾ, ಇವಾಗ ನಿಮ್ಮ ಆಲೋಚನೆ ಪ್ರಕಾರ ನಡೀತೀರ ಅಲ್ಲ ಅನಿಲ್ ಗೌಡ ಪಾಸ್ಟರ್ ಅನಿಲ್ ಕೊಟ್ಟ ಆಲೋಚನೆ ಪ್ರಕಾರ ನಡೀತೀರ? ಹೇಳಿ ನೋಡೋಣ ಎಷ್ಟು ಜನ ನಡೆದಿದ್ರೆ ನಿಮ್ಮ ನೋಡಿ ವಾವ್ ಅಂತ ಕರೀತಾ ಇದ್ರಿ. ಇವಾಗ
ಏನು ಹೇಳಿ? ಎಷ್ಟು ನಿಮ್ಮನ್ನು ವಾಹವನ್ನು ಕರೀತಾರೆ ಮಹಿಮೆ. ನೀವು ಮಹಿಮೆ ಆಗಿ ಮಹಿಮೆ ನೋಡಿ, ಬೈಬಲ್ ಹೇಳ್ತಿದೆ. ಒಂದೊಂದು ವಾಕ್ಯ ನಿಮ್ಗೆ ತೋರಿಸ್ತೀನಿ. ಯೇಸು ಸ್ವಾಮಿ ಎಲ್ಲೋದ್ರು ಪ್ರಾರ್ಥನೆ ಮಾಡಕ್ಕೆ? ಹೋದ್ರಾ? ಮತ್ತಾಯ 17:1 ನೋಡಿ ಏನಿದೆ. ಥ್ಯಾಂಕ್ ಯು ಲಾರ್ಡ್. ಮತ್ತಾಯ 17:1. 6 ದಿವಸಗಳಾದ ಮೇಲೆ 1-2. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹಾನನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು. ಏನಾಯ್ತು? ಅದನ್ನೇ ಪೌಲಲ್ಲಿ ಬರೀತಾ ಇರೋದು. ಏನಂತೆ? ಆತನ ರೂಪ ದರ್ಪಣದಲ್ಲಿ ನೋಡುವ ಹೆಂಗಂದ್ರೆ ನಮ್ಮ ಮುಖ ಏನಂತೆ, ನಮ್ಮ ಮುಖವಾಡುವ ಕಳಚಿ ಹೆಂಗಿದೆ ಅಂತೆ ಕನ್ನಡಿಯಲ್ಲಿ ನೋಡು. ಪ್ರಕಾಶ, ರೂಪಾಂತರ. ಯೇಸು ಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗ ಅನೇಕ ಬಾರಿ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಅವತ್ತು ಅವ್ರು ನೋಡ್ತಾ ಇದ್ದಾರೆ ಯೇಸು ಹೆಂಗ್ ಕಾಣಿಸ್ತಾ ಇದ್ದಾರೆ, ಪ್ರಕಾಶವಾಗಿ. ಹಂಗೆ ಅವರು ಒಂಥರ ಗಾಬರಿ ಆಗೋಗ್ತಾರೆ. ವಾವ್, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ವಾವ್, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಈಗ ಹೇಳಿ, ಅದರ ಆ ಮಹಿಮೆ ಎಂತ ಮಹಿಮೆ ಅಂತೆ. ಯೇಸು ಸ್ವಾಮಿ ಹುಡ್ಕೊಂಡ್ರೆ ಅಥವಾ ಯೇಸುವಿನ ಯಾರು ಹುಡ್ಕೊಂಬಂದ್ರ? ಹೇಳ್ರಿ, ಯೇಸು ಸ್ವಾಮಿನ ಹುಡ್ಕೊಂಬಂದ್ರೆ ಅಥವಾ ಯೇಸಮ್ಮ ಯಾರನ್ನ ಹುಡ್ಕೊಂಡೋದ್ರ? ಹೇಳ್ರಿ, ಜೋರಾಗಿ ಹೇಳ್ರಿ. ಹೆಂಗಿತ್ತು ಅವ್ರ ಗ್ಲೋರಿ, ಆ ಮಹಿಮೆ ಹೇಗಿತ್ತು? ಪ್ರಕಾಶವಾಗಿತ್ತು, ಎಲ್ಲವನ್ನ ಆಕರ್ಷಿಸ್ತದ ಅವರ ಕಡೆಗೆ. ಸೇಮ್ ಅದೇ ನಿನಗೆ ದೇವರು ಕೊಟ್ಟಿರುವ ದೇವನಾಗಿದೆ. ಬಟ್ ಇನ್ನೂ ಅದನ್ನ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಮೈಂಡನ್ನು ಯಾರು ಕೊಟ್ಟಿದ್ದು ಬಾಡಿಗೆಗೆ? ನೀವು ಹೇಳ್ರಿ, ನಿಮ್ಮ ಆಲೋಚನೆ ಪ್ರಕಾರ ನಡೀತೀರಾ ಅಥವಾ ದೇವರ ಆಲೋಚನೆ ಪ್ರಕಾರ ನಡೀತೀರಾ? ಹೇಳ್ರಿ, ಇದು ಹೇಳ್ಬಿಡ್ರಿ, ನಾನು ಪ್ರಸಂಗ ಮುಗಿಸ್ಬಿಡ್ತೀನಿ. ನಿಮ್ಮ ಆಲೋಚನೆ ಇದ್ದಕ್ಕೆ ನೀವು ಕರೆಕ್ಟಾಗಿ 7 ಗಂಟೆಗೆ ಬರೋಕ್ಕಾಗಿಲ್ಲ. ನಿಮಗೆ ನಿಮ್ಮ ಆಲೋಚನೆ ತಳ್ಳಿ ದೇವರ ಆಲೋಚನೆ ಬನ್ನಿ. ಐ ವಾಂಟ್ ಟು ಲಿಸನ್ ಮೈ ಪಾಸ್ಟರ್, ನಮ್ಮ ಪಾಸ್ಟರ್ ಮಾತು ನಾನು ಕೇಳ್ತೇನೆ. ಬಿಡಿ, ಸ್ಪಿರಿಚುವಲ್ ಫಾದರ್ ಸೈಡಲ್ಲಿ ಇಡಿ, ಪರವಾಗಿಲ್ಲ. ಯಾಕಂದ್ರೆ ಅದಿನ್ನೂ ನಮಗೆ ಇಂಡಿಯಾದಲ್ಲಿ ಇನ್ನೂ ಅದು ಐಡಿಯಾಗಳು ಬಂದೇ ಇಲ್ಲ. ಯಾಕೆ ನಿಮ್ಮ ಆಲೋಚನೆ ಪ್ರಕಾರ ನೀವು ನಡೀತಾ ಇದ್ದೀರಾ? ಬೆಳಿಗ್ಗೆ ಎದ್ದು ಎಷ್ಟು ಜನ ಬೈಬಲ್ ಓದಿದ್ರಿ, ಎಷ್ಟು ಜನ ಪ್ರೇಯರ್ ಮಾಡಿದ್ರಿ? ಸರಿ ಬಿಡಿ, ಇವತ್ತು ಬಿಟ್ಬಿಡಿ, ಇವತ್ತು ಬೆಳಿಗ್ಗೆ ಚರ್ಚೆಗೆ ಬರಬೇಕು. ಸೋಮವಾರದಿಂದ ಎಷ್ಟು ಜನ ಬೈಬಲ್ ಓದಿದ್ರಿ, ಪ್ರೇಯರ್ ಮಾಡಿದ್ರಿ? ಏನೋ ಮಾಡಬೇಕು ಅಂತ ಏನೋ ಭಯ, ಆ ಭಯದಲ್ಲ, ರಿಯಲ್ ಲವ್. ಯಾಕಂದ್ರೆ ನಮ್ಮ ಆಲೋಚನೆ ಮೈಂಡಲ್ಲಿ ಯಾರಿದ್ದಾನೆ? ನಮ್ಮ ಆಲೋಚನೆ ಪ್ರಕಾರ ನಾನು ಇಷ್ಟೊತ್ತೇ ಮಲಗೋದು, ನಮ್ಮ ಆಲೋಚನೆ ಪ್ರಕಾರ. ನಾವು ರೂಪಾಂತರವಾಗಿರೋರು, ನಾವು ರಕ್ಷಣೆ ಹೊಂದಿರೋರು. ನಮ್ಮ ಬೆಳಕು ಲೋಕ ನೋಡ್ಬೇಕು, ನಮ್ಮ ಮಹಿಮೆನ ಲೋಕ ನೋಡ್ಬೇಕು. ಯೇಸು ಭೂಲೋಕದಲ್ಲಿ ಮನುಷ್ಯನಾಗಿ ಬಂದ್ರು, ಆದ್ರೆ ಅವ್ರ ಮಹಿಮೆನ ಶಿಷ್ಯರು ನೋಡ್ತಾ ಇದ್ದಾರೆ, ಆ ಗ್ಲೋರಿಯನ್ನು ನೋಡ್ತಾ ಇದ್ದಾರೆ. ಇದ್ದೀರಾ? ಫಸ್ಟ್ ನಂಗೆ ಎಲ್ಲೋದ್ರ ಅವಮಾನ. ನಿನಗೂ ಲೋಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ನ ಮಹಿಮೆಗೂ ಲೋಕಕ್ಕೆ ವ್ಯತ್ಯಾಸ ಇದೆ. ನೀನು ಲೋಕದ ಸೇರಕ್ಕಾಗಿ ದೇವರು ನೀನು ಕರೆದಿಲ್ಲ. ಲೋಕಕ್ಕೆ ನೀನು ಬೆಳಕು. ಅವ್ರ ಜೊತೆಲಿ ಹೋಗಿ, ಅವ್ರ ಜೊತೆಲಿ ಕುತ್ಕೊಂಡು, ಅವ್ರ ಜೊತೆ ತಿಂದು ಅಲ್ಲ, ನೀನು ಅವ್ರ ಜೊತೆಲಿ ಇರಕ್ಕಾಗಿಲ್ಲ. ನೀ ಆರ್ ಲೈಟ್, ನೀನು ಬೆಳಕು. ಅವ್ರು ನೀನು ಬೆಳಕನ್ನು ಕೊಡ್ಬೇಕು. ಇದ್ದೀರಾ? ಯಾಕಂದ್ರೆ ಆ ಒಂದು ಮಹಿಮೆ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ. ನಮ್ಮ ಆಲೋಚನೆ ಪ್ರಕಾರನೇ. ನಾನು ಹೇಳಿದೆ ಹೋದ ಫ್ಯಾಮಿಲಿಯಾಗಿ ಬಂದ್ರೆ ಅಂತ. ಎಷ್ಟು ಜನ ಫ್ಯಾಮಿಲಿಯಾಗಿ ಬಂದಿದ್ದೀರಾ? ನಮಗೆ 1 ವಾರ ಬಂದ್ರೆ ಇನ್ನೊಂದು ರೆಸ್ಟ್ ಬೇಕು. ಯಾಕೆ ವೈ? ಅವರ್ ಥಾಟ್ಸ್, ನಮ್ಮ ಆಲೋಚನೆ. ನನ್ನ ಆಲೋಚನೆ ಪ್ರಕಾರ ನಡೆಯೋದು. ನಾನು ಯಾವ ಪಾಸ್ಟರ್ ಮಾತ್ರ ವಿದ್ಯಾರ. ಯಾವಾಗ ನೀವು ನಿಮ್ಮ ಆಲೋಚನೆ ಪ್ರಕಾರ ನೀವು ನಡೀತೀರೋ ಅಲ್ಲೇ ಇರ್ತೀರಾ. ಕಂಬಳಿ ಉಳ್ಳನೆ ನಮ್ಗೆಲ್ಲೂ ಮರ್ಯಾದೆ ಇಲ್ಲ. ಕಂಬಳಿ ಉಳ್ಳದ ಮರ್ಯಾದೆ ಇದೆಯಾ? ಕಂಬಳಿ ಉಳ್ಳ ನಮ್ಮ ಮನೆ ಹತ್ರ ಇದೆ, ಅದರಿಂದ ಇರ್ಲಿ ಅಂತೀರಾ? ಸೇಮ್, ನಾವು ರೂಪಾಂತರವಾಗ್ಬೇಕಂತ ದೇವರು ಬಯಸ್ತಾನೆ. ನಾವು ಬಿಲೀವರ್ಸ್. ನಿಮ್ಮ ಆಲೋಚನೆ ಪ್ರಕಾರ ನಡೆಯೋದನ್ನು ಬಿಟ್ಟು ಕ್ರಿಸ್ತನ ಆಲೋಚನೆ ಪ್ರಕಾರ ನಡೆಯಿರಿ. ದೇವರ ವಾಕ್ಯದ ಆಲೋಚನೆ ಪ್ರಕಾರ ನಡೆಯುವಾಗ ನಮ್ಮ ನೋಡಿ ವಾವ್, ಪ್ರಕಾಶ, ಅದ್ಭುತ, ಬ್ಯೂಟಿ.
ಹೇಳ್ರಿ, ನೀವು ಹೇಳ್ರಿ, ಹೇಳಪ್ಪ ಮೂರ್ತಿ, ಮಂಜು. ಯಾರ ಆಲೋಚನೆ ಪ್ರಕಾರ ನಡೀತೀವಿ? ಚರ್ಚಲ್ಲಿ ಪ್ರಸಂಗ ಸ್ವಲ್ಪ ಹಾಲೆಲ್ಲ ಕೈಯೆಲ್ಲ ತಡ್ತೀವಿ, ಹೊರಗಡೆ ಹೋದ ತಕ್ಷಣ ಯಾರ ಆಲೋಚನೆ? ನಮ್ಮ ತೀರ್ಮಾನ. ನಾವು ಯಾವಾಗ ನಮ್ಮ ತೀರ್ಮಾನದ ಹೊರಗಡೆ ಬಂದು ದೇವರ ತೀರ್ಮಾನಕ್ಕೆ ಬರ್ತೀವೋ ಆಗ ದೇವರು ನಮ್ಮ ಕುಟುಂಬನ ಮಹಿಮೆಯಾಗಿ ಆತನು ನಮ್ಮ ಬಿಸ್ನೆಸ್ ಅನ್ನ ಯಾವನು ಕೇಳಂಗಿಲ್ಲ. ಮಹಿಮೆ, ಗ್ಲೋರಿ ಟು ಗ್ಲೋರಿ, ಮಹಿಮೆಯಿಂದ ಮಹಿಮೆಗೆ ಹೋಗ್ತೇವಂತೆ ನಾವು. ಯುವರ್ ಮೈಂಡ್ ಪ್ರಾಬ್ಲಮ್. ನಮ್ಮ ಮೈಂಡ್, ಪರಿಶುದ್ಧಾತ್ಮನಿಗೆ ಆಕ್ಸೆಸ್ ಪ್ಲೇಸ್ ನಮ್ಮ ಮೈಂಡು, ಸೈತಾನಿಗೆ ಆಕ್ಸೆಸ್ ಪ್ಲೇಸ್ ಮೈಂಡೇ. ಇವಾಗ ಯೌವನಸ್ಥರಲ್ಲಿ ತಿಳ್ಕೊಳ್ಳಿ, ನೀವು ಆಲ್ರೆಡಿ ಒಂದು ಯೋಚನೆ ಮಾಡಿಬಿಟ್ಟಿದ್ದೀರಾ. ಆಲೋಚನೆನ ನಾನು ಚೇಂಜ್ ಮಾಡೋಕ್ಕಾಗ್ತಿದ್ದ? ನೋಡಿ, ಆಗಲ್ಲ ಅಂತ ಇದ್ದಾನೆ. ಕರೆಕ್ಟ್, ಅವನು ಹೇಳಿದ್ದು. ಪಾಸ್ಟರ್ಗೆ ಏನು ಗೊತ್ತು ಬಿಡು. ಯಾಕೆ? ನಿಮ್ಮ ಆಲೋಚನೆ ನಿಮ್ಮನ್ನ ಡಾಮಿನೇಟ್ ಮಾಡ್ತಾ ಇದೆ. ನಿಮ್ಮ ಆಲೋಚನೆ ನಿಮ್ಮನ್ನ ಡಾಮಿನೇಟ್ ಮಾಡ್ತಿದೆ. ನಿಮ್ಮನ್ನ ಡಾಮಿನೇಟ್ ಮಾಡ್ಬೋದು ನಿಮ್ಮ ಆಲೋಚನೆ. ಇಲ್ಲ, ದೇವ್ರ ವಾಕ್ಯ ನಿಮ್ಮನ್ನ ಡಾಮಿನೇಟ್ ಮಾಡ್ಬೇಕು. ನಿಮ್ಮ ಆಲೋಚನೆ ನಡೆದ್ರೆ ಆ ಮಹಿಮೆಗೆ ಬರಕ್ ಆಗೋದಿಲ್ಲ. ದೇವರ ಆಲೋಚನೆ ಪ್ರಕಾರ ನಡೆಯುವಾಗ, ವಾಕ್ಯದ ಆಲೋಚನೆ ಪ್ರಕಾರ ನಡೆಯುವಾಗಲೇ ನಮಗೆ ವಾವ್, ಬ್ಯೂಟಿ, ಸುಂದರ ಎಲ್ಲ ಬರಕ್ ಸಾಧ್ಯ. ಆಮೇನ್ ಹೇಳ್ರಿ. ಆಮೇಲೆ ಯೇಸು ಸ್ವಾಮಿ ಬೈಬಲ್ ಹೇಳ್ತಿದೆ, ಪೌಲ ಬರೀತಾನೆ, ಕ್ರಿಸ್ತ ಯೇಸುಲಿದ್ದಂಥ ಮನಸ್ಸನ್ನು ಏನಕ್ಕೆ ಹಂಗೆ ಬರೀತಾನೆ? ಏನು ಮನಸ್ಸಿತ್ತು ಅವ್ರಿಗೆ? ತಂದೆ ಎಂತ ಮನಸ್ಸಿತ್ತು? ತಂದೆಗೇನು? ಯೇಸು ನಮಗಾಗಿ ಪ್ರಾಣ ಕೊಡ್ಬೇಕೆಂಬ ಮನಸ್ಸು ಯಾರಿಗಿತ್ತು? ಜೋರಾಗಿ ಹೇಳ್ರಿ. ಅದೇ ಮನಸ್ಸು ಯಾರಿಗೆ ಬಂತು? ಹೇಳ್ರಿ ಬೇಗ. ಬಿಸ್ನೆಸ್ ಬೇಕಾ? ಮಗು ಬೇಕಾ? ನಾನು ಹೇಳೋದನ್ನು ಕೇಳಿ. ಇವತ್ತು ಚಾಲೆಂಜ್ ಆಗಿ ಹೇಳ್ತೀನಿ, ನೆಕ್ಸ್ಟ್ 3 months ಕನ್ಸೀವ್ ಆಗ್ತೀರ. ನಾನು ಹೇಳೋ ಮೆಸೇಜನ್ನು ನೀವು ಫಾಲೋ ಮಾಡಿದ್ರೆ ಬಿಸ್ನೆಸ್ ಸಾಕೋನಷ್ಟು ಮಟ್ಟಿಗೆ ಕೈಗೆ ಬಿಸ್ನೆಸ್ ಬರ್ತಿದೆ. ನಮ್ಮ ಆಲೋಚನೆ. ನಾನು ತೈತ್ ಕೊಡಲ್ಲ ಆಲೋಚನೆ. ನಮ್ಮ ಆಲೋಚನೆ ನಾನು ತೈತ್ ಕೊಡಲ್ಲ. ನಮ್ಮ ಆಲೋಚನೆ ನಮ್ಮನ್ನು ಹಾಳು ಮಾಡ್ತೈತೆ ಹೊರತು ದೇವರು ಹೇಳ್ತಾರೆ, ನೀನು ದುಡಿದ ಒಂದು ಭಾಗದಲ್ಲಿ ಒಂದು ಪಾಲನ್ನು ಕೊಡು. ನಮ್ಮ ಆಲೋಚನೆ ಆಗಲ್ಲ, ಕೊಡೋಕ್ಕಾಗಲ್ಲ. ಏನಿವಾಗ? ಓಕೆ, ನಿನ್ನ ಆಲೋಚನೆ ಪ್ರಕಾರ ನಡಿ. ಯಾವಾಗ ದೇವರ ಆಲೋಚನೆ ತಗೊಳ್ತಿರೋ ಆಗ ವಾವ್, ಬ್ಯೂಟಿ, ಬೆಳಕು, ನಿಮ್ಮನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಜನ. ಸಭೆ ಹಿಂಗಿರೋದಕ್ಕೆ ಕರೆದಿಲ್ಲ, ಸಭೆ ಮಹಿಮೆ ಆಗಿರೋದಕ್ಕಾಗಿ ದೇವ್ರು ಕರೆದಿದ್ದಾರೆ. ಸಭೆ ಅಂದ್ರೆ ಏನು? ಬಿಲ್ಡಿಂಗ್ ನೆನೆಸ್ಕೊಂಡಿದ್ದೀರಾ? ಯಾರೊಬ್ರು ಮೊನ್ನೆ ನನ್ನ ಸ್ಪಿರಿಚುವಲ್ ಸನ್ನು ಯಾರೊಬ್ಬರನ್ನ ಕೇಳಿದ್ರಂತೆ, ಪಾಸ್ಟರ್ ನೀವು ದೊಡ್ಡ ಸಭೆ ಕಟ್ಟಿದ್ದೀರಾ ಅಂತ ಹೇಳಿದ್ರಂತೆ. ನಾನು ಹೇಳಿದೆ, ಸಭೆ ಕಟ್ಟಿಲ್ಲಯ್ಯ, ಕಟ್ಟಡ ಕಟ್ಟಿದ್ದಾರೆ. ಸಭೆ ಅಂದ್ರೆ ಏನು ಗೊತ್ತಾ? ಇದು ಇಲ್ಲಿ ಕೂತಿದಾರಲ್ವ, ಇದು ಸಭೆ. 1000 ಜನಗಳಿದ್ರೆ ಅದು ದೊಡ್ಡ ಸಭೆ. ಬರೀ ಕಟ್ಟಡ ಮಾತ್ರ ಇದೆ, ಸಭೆ ಅಲ್ಲ, ಅದು ಕಟ್ಟಡ ಅಷ್ಟೇ. ಓನ್ಲಿ ದಟ್ ಇಸ್ ಬಿಲ್ಡಿಂಗ್. ಬಿಲ್ಡಿಂಗ್ ಕಟ್ಟಕ್ಕಾಗಿ ನಾವು ಇಲ್ಲಿ ಬಂದಿಲ್ಲ, ಸಭೆ ಕಟ್ಟಕ್ಕಾಗಿ ನಾವು ಬಂದಿರೋದು. ಬಿಲ್ಡಿಂಗ್ ಕಟ್ಬಿಟ್ರೆ ಮುಖ್ಯವಲ್ಲ, ಸಭೆ ಕಟ್ಟಬೇಕು. ಸಭೆ ಕಟ್ಟಕ್ಕೆ ನಮ್ಮ ಆಲೋಚನೆ ಕ್ರಿಸ್ತನ ಕಂಟ್ರೋಲ್ ಇರಬೇಕು, ವಾಕ್ಯದ ಕಂಟ್ರೋಲ್ ಇರಬೇಕು. ಹೇಳ್ರಿ, ನಿಮ್ಮ ಮೈಂಡ್ ಯಾರ ಕಂಟ್ರೋಲ್ ಇದೆ? ನೀವೇ ಹೇಳ್ರಿ. ಪರಿಶುದ್ಧಾತ್ಮನ ಕಂಟ್ರೋಲ್ ಇದೆಯಾ ಅಥವಾ ಸೈತಾನ ಕಂಟ್ರೋಲ್ ಇದೆಯಾ? ನಾವು ಹಿಂಗಿರೋದಕ್ಕೆ ಯಾರು ಕಾರಣ? ನೀವು ಯೋಚನೆ ಮಾಡಿ. ನಮ್ಮ ಆಲೋಚನೆ ಪ್ರಕಾರ ನಾವು ನಡೀತೇವೆ. ಎಷ್ಟೇ ಪ್ರಸಂಗ ಇಲ್ಲಿ ಕೇಳ್ಬೋದು, ಹೊರಗಡೆ ಹೋದ ತಕ್ಷಣವೇ ಯಾರ ಥರ ಯೋಚನೆ ಮಾಡ್ತೇವೆ? ನಿಮ್ಮ ಮನಸ್ಸು, ನಿಮ್ಮ ತೀರ್ಮಾನ. ನಿಮ್ಮ ತೀರ್ಮಾನ ಚೇಂಜ್ ಆಗಬೇಕು. ಕ್ರಿಸ್ತನ ತೀರ್ಮಾನ ನೀವು ಬರಬೇಕು. ಅಲ್ಲೇ ನಿಮ್ಮ ಬ್ಲೆಸ್ಸಿಂಗ್, ಪ್ರಾಸ್ಪರಿಟಿ ಎಲ್ಲ ನಡೆದೋಗ್ತಿದೆ. ಮದುವೆನೂ ನಡೆದೋಗ್ತಿದೆ. ಸಿಗ್ದಿರೋ ಹುಡುಗಿ ನಾಳೆ ಬೆಳಿಗ್ಗೆ ಒಂದು ಮನೆ ಮುಂದೆ ನಿಂತ್ಕೊಂತಾಳೆ, ನಾನು ಮದುವೆ ಆಗ್ತೀನಿ ಬನ್ನಿ ಅಂತ. ಹುಡುಗಿನೇ ಬರ್ತಾಳೆ ಮನೆಗೆ, ಹುಡುಗನ ಮನೆಗೆ. ಐ ಆಮ್ ನಾಟ್ ವೆರಿ ಸೀರಿಯಸ್. ನಮ್ಮ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗ್ಬಿಡ್ತೈತೆ, ಇದೆಲ್ಲ ಆಗಲ್ಲ. ಅವ್ರು ಹೇಳ್ಬಿಟ್ಟಿದ್ದಾರೆ. ನೋ, ಪರಿಶುದ್ಧಾತ್ಮನಿಗೆ ನಿನ್ನ ಮೈಂಡು ಗರ್ಭಗುಡಿ ಆಗ್ಬೇಕು. ಎಷ್ಟು ಜನಕ್ಕೆ ಅರ್ಥ ಇದೆ ಗೊತ್ತಿಲ್ಲ. ಅದಕ್ಕೆ ಕ್ರಿಸ್ತ ಯೇಸುವಿನ ಮನಸ್ಸು, ಕ್ರಿಸ್ತ ಯೇಸು ಯಾರ ಮನಸ್ಸಿತ್ತಂತೆ? ತಂದೆ ಮನಸ್ಸು. ಅವ್ರ ಮನಸ್ಸನ್ನ ಇಟ್ಕೊಂಡೆ ಅವ್ರು ಕೆಲಸ ಮಾಡಿದ್ರು. ಅದಕ್ಕೆ ಬೈಬಲ್ ಹಂಗೆ ಮುಂದುವರಿಸಿ ಹೇಳ್ತಿದೆ. ಏನಂತ ಹೇಳ್ತಗೋದು? ಆತನು ಯಾರಾಗಿದ್ದನಂತೆ? ಮಾತಾಡ್ಬೇಕು. ದೇವ ಸ್ವರೂಪನಾಗಿದ್ದರು. ಈಗ ಮನಸ್ಸಲ್ಲಿ ಏನಿದೆ ಅವರಿಗೆ? ನಾನು ಯಾರು?
ನಾನು ದೇವ ಸ್ವರೂಪ, ನಾನು ಯಾಕೆ ಭೂಮಿಗೆ ಬರಬೇಕು ಅಂತ ಅವ್ರು ಯೋಚನೆ ಮಾಡಿದ್ರ? ಅವರ ಆಲೋಚನೆ ಹಂಗಿದೆ. ದೇವರ ಆಲೋಚನೆ, ಅವರೆಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ದೇವರ ಆಲೋಚನೆ ಪ್ರಕಾರ ನಡೆದಿದ್ರಿಂದ ತನ್ನನ್ನು ತಾನೇ ತಗ್ಗಿಸಿಕೊಂಡನಂತೆ. ಅದಕ್ಕೆ ಅವರು ಎಲ್ಲ ಮೊಣಕಾಲುಗಳು ಅವ್ರ ಮುಂದೆ ಅಡ್ಡ ಬಿತ್ತಂತೆ. ಅರ್ಥ ಆಗಿದ್ರೆ ಕೈ ತಡ್ತಾ ಇದ್ದೀರಿ? ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ, ಇನ್ನು ಯಾರಿಗೂ ಅರ್ಥ ಆಗಿಲ್ಲ. ನೋಡಿ, ಕ್ರಿಸ್ತ ಯೇಸು ತನ್ನ ಓನ್ ಮೈಂಡಲ್ಲಿ ಮಾಡಿಲ್ಲ, ತಂದೆ ಅವ್ರ ಮನಸ್ಸನ್ನು ಅವ್ರ ಮನಸ್ಸಲ್ಲಿ ಏನಿದೆ ಅದ್ರ ಪ್ರಕಾರ ಮಾಡಿದ್ರು. ಇವತ್ತು ನಾವು ನಮ್ಮ ಯೋಚನೆ ಪ್ರಕಾರ ನಡೀತಾ ಇದೀವಿ. ಇಲ್ಲ, ಅವರ ಯೋಚನೆ ಪ್ರಕಾರ ನಡೆಯುವಾಗ ಎಲ್ಲ ಮೊಣಕಾಲುಗಳು, ಎಲ್ಲ ಆಸ್ತಿ ಪಾಸ್ತಿ ಐಶ್ವರ್ಯ ಮಗು ಎಲ್ಲವೂ ನಿನ್ನ ಮುಂದೆ ಅಡ್ಡ ಬಿಡ್ತಿದೆ. ಚಾಲೆಂಜ್ ಆಗಿ ಹೇಳ್ತೀನಿ, ಯೇಸುವಿನ ನಾಮದಲ್ಲಿ ರಿಮೂವ್ ಯುವರ್ ಥಾಟ್ಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಮೂವ್ ಯುವರ್ ಥಾಟ್ಸ್. ನೋಡೋಣ ನೆಕ್ಸ್ಟ್ ಸಂಡೇ ಎಷ್ಟು ಜನ ಕರೆಕ್ಟ್ ಆಗಿ 6:45 ಇಲ್ಲಿ ಬರ್ತೀರ ನೋಡೋಣ. ಅಥವಾ ನಿಮ್ಮ ಹಂಗ ನಾನೇನು ಕೇಳಲ್ಲ, ಯಾರು ಏನು ಕೇಳಲ್ಲ, ನಿಮ್ಮ ಆಲೋಚನೆ. ನೀವು ಅದನ್ನು ಓವರ್ಟೇಕ್ ಮಾಡಿದ್ರೆ ನೆಕ್ಸ್ಟ್ ಸಂಡೇ 6:45 ಓಕೆ, ನಾನು ಬುಧವಾರ ಬೈಬಲ್ ಸ್ಟಡಿಗೆ ಹೋಗ್ತೀನಿ. ನಮ್ಮ ಮೈಂಡಲ್ಲಿ ನಮ್ಮ ಆಲೋಚನೆ ಪ್ರಕಾರ ನಾವು ನಡಿತೇವೆ. ಅಯ್ಯೋ, ನಾನೇ ಕೆಲ್ಸಕ್ಕೆ ಕೊಟ್ಟು ಬರ್ತೀನಿ, ನಾನು ಮತ್ತೆ ಹೋಗಿ ಇವೆಲ್ಲ ಪ್ರೇರೆಲ್ಲ ಕೂತ್ಕೊಂಡು ನೋಡಿ. ಹಂಗಾದ್ರೆ ನೋಡಿ, ಸೈತಾನ್ ಏನು ಮಾಡ್ತಾನೆ? ಭಾನುವಾರ ಒಂದಿನ ಹೋದ್ರೆ ಸಾಕು, ಭಾನುವಾರ ಕೂಡ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ನಡೀತೈತೆ. ದೇವರು ತುಂಬ ಕೃಪೆ ಉಳ್ಳವನೇ. ಆದರೆ ಅದೇ ದರಿದ್ರದಲ್ಲಿ, ಅದೇ ಸಮಸ್ಯೆಲಿ, ಅದೇ ಸಾಲ, ಅದೇ ಬಡ್ಡಿಗೆ ತಗೋ, ಅದೇ ಲೋನ್, ಈ ಲೋನ್ ಆದ್ಮೇಲೆ ಇನ್ನೊಂದು ಲೋನ್, ಇದರಲ್ಲಿ ಇಲ್ಲ. ಮಹಿಮೆಯಿಂದ ಮಹಿಮೆ ನಾವು ಜಂಪ್ ಆಗಬೇಕು. ದೇವರು ನಮ್ಮನ್ನು ಮಹಿಮೆ ಆಗಿರ್ಸಕ್ಕಾಗಿ ಆತನ ಪರಿಶುದ್ಧ ಆತ್ಮ ನಮಗೆ ಕೊಟ್ಟಿರುವ ಆತ್ಮ ಬಲ ಶಿಕ್ಷಣಗಳ ಆತ್ಮ, ಹೇಡಿತನದ ಆತ್ಮವಲ್ಲ. ಕರೆಕ್ಟಾ? ಕ್ರಿಸ್ತನಿಗೆ ಅವರ ಓನ್ ಮೈಂಡಲ್ಲಿ ಅವ್ರು ನಡೆದಿಲ್ಲ, ಅವ್ರ ಆಲೋಚನೆ ಪ್ರಕಾರ ನಡೆದಿಲ್ಲ. ಅವ್ರ ಆಲೋಚನೆ ಒಂದ್ಸಲಿ ತಗೊಂಡ್ರು, ಎಲ್ಲಿ? ಗೆಸ್ತಮನೆ ತೋಟದಲ್ಲಿ. ಅಪ್ಪ, ನಿನ್ ಚಿತ್ತ ಇದ್ರೆ ಈ ಪಾತ್ರೆನ ಸ್ವಲ್ಪ ಟಕ್ಕನ ಏನಂದ್ರೆ, ಮತ್ತೆ ಇದು ನನ್ನ ಚಿತ್ತ ಬೇಡ, ನಿನ್ ಚಿತ್ತ ಅಂದ್ರೆ ನಿನ್ನ ಆಲೋಚನೆ. ಅದಕ್ಕೆ ಪೌಲ ಬರ್ತಾನೆ, ಕ್ರಿಸ್ತ ಯೇಸುಳಿದ್ದಂಥ ಮನಸ್ಸು ನಮಗಿದೆಯಾ? ಆ ಮನಸ್ಸು ಇದ್ಬಿಟ್ರೆ ನಾನು ಹೇಳ್ತೇನಲ್ಲ, ನಾವು ಒಬ್ಬರೇ ಬರಲ್ಲ ಚರ್ಚ್ಗೆ, ನಮ್ಮ ಜೊತೆಲಿ ಇನ್ನೊಬ್ಬರನ್ನು ಕರ್ಕೊಂಡ್ಬಂದ್ಬಿಡ್ತೀವಿ. ಹಲ್ಲೆಲೂಯಾ, ಆಮೆನ್. ಯಾವಾಗ ಮಹಿಮೆ ನಮ್ಗೆ ಬರ್ತಿದೆ? ಇವಾಗ ಕ್ರಿಸ್ತನ್ ಏನಾದಂತೆ? ರೂಪಾಂತರ ಅದನ್ನ ಯಾವಾಗ ನಾವು ರೂಪಾಂತರ ಆಗ್ತೀವಿ? ಯಾವಾಗ ನಮಗೆ ಆ ಮನಸ್ಸು ಬರ್ತಿದೆ ಅಂದ್ರೆ, ನಮ್ಮ ಮನಸ್ಸನ್ನ ದೇವರಿಗೆ, ಕ್ರಿಸ್ತನು ಪರಿಶುದ್ಧಾತ್ಮನಿಗೆ ಪ್ರವೇಶಿಸುವ ದ್ವಾರವಾಗ ಅದು ಮಾರ್ಪಟ್ಟಾಗ. ರೂಪಾಂತರ. ಜೋರಾಗಿ ಹೇಳ್ರಿ, ರೂಪಾಂತರ. ದೇವರಿಗೆ ನಮ್ಮ ಮನಸ್ಸನ್ನು ಕೊಟ್ಟಾಗಲೇ. ಅದಕ್ಕೆ ಪೌಲ ಬರೀತಾನೆ, ಇನ್ನೊಂದ್ಸಲ ಓದಿ 2 ಕೊರಿಂಥಿಯ 3:18. ಇನ್ನೊಂದ್ಸಲ ಓದಿ, ನಿಮ್ಗೆ ಅರ್ಥ ಆಗ್ತಿದೆ ನೋಡೋಣ. ಈಗ ನಿದ್ರೆ ಬರ್ತಾ ಇದೆಯಾ? ಆದರೆ ನಾವೆಲ್ಲ ನಮ್ಮ ಮುಖಗಳು ಮುಸುಕಿನಿಂದ ಮುಚ್ಚಲ್ಪಟ್ಟಿಲ್ಲ. ನಾವೆಲ್ಲರೂ ಮುಸುಕು ತೆರೆದ ಮುಖವುಳ್ಳವರಾಗಿದ್ದು ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತಿದ್ದೇವೆ. ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆಯು ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಆತನನ್ನೇ ಹೋಲುವಂತೆ ಮಾಡುತ್ತದೆ. ಏನಂತೆ? ನಮ್ಮನ್ನೇನ್ ಮಾಡ್ತದೆ? ಮಹಿಮೆ ಅಧಿಕವಾಗಿ ಮಾರ್ಪಡಿಸ್ತದೆ. ಜೋರಾಗಿ ಮಾರ್ಪಡಿಸ್ತದೆ. ಶಿಷ್ಯರ ಅವತ್ತು ಅಲ್ಲಿ ನೋಡಿದ್ರು, ಮತ್ತೆ ನೋಡ್ರಿ ಇಲ್ಲಿ, ಅದನ್ನೇ ಇಲ್ಲಿ ಬರಿತಾ ಇದ್ದಾನೆ ಪೌಲ. ಏನಂತ? ಇವ್ರು ಶಿಷ್ಯರು ಏನ್ ನೋಡಿದ್ರು ಅದನ್ನ ಇಲ್ಲಿ ಪೌಲ ಬರಿತಾ ಇದ್ದಾನೆ. ಆ ಮಹಿಮೆ ನಮ್ಮನ್ನ ಏನ್ ಮಾಡ್ತಿದ್ದೆ ನೋಡಿ, ಏನ್ ಮಾಡ್ತಿದ್ದೆ ನೋಡಿ. ಆ ಮಹಿಮೆ ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆಯು ಅಂದ್ರೆ, ಪ್ರಭು ಅಂದ್ರೆ ದೇವರ ವಾಕ್ಯದಿಂದ ಹೊರಬರುವ ಮಹಿಮೆಯು ನಮ್ಮನ್ನೇನ್ ಮಾಡ್ತಿದ್ದಂತೆ? ಅಧಿಕವಾಗಿ ಮಾರ್ಪಡಿಸಿ ನಮ್ಮನ್ನ ಅಧಿಕ ಎಲ್ಲ ವಿಷಯದಲ್ಲಿ ಮಾರ್ಪಡಿಸ್ತಿದ್ದಂತೆ, ಆತನನ್ನೇ ಹೋಲುವಂತೆ ಮಾಡುತ್ತದೆ. ನಾವು ಯಾರ ತರ ಇರ್ತೀವಂತೆ? ಲೈಕ್ ಗಾಡ್. ನೀನ್ ನಡ್ಕೊಂಡು ಹೋಗಲೇ, ಅಪ್ಪ ನೋಡಿ ದೇವ್ರು ನಡ್ಕೊಂಡು ಹೋಗ್ತಾನೆ ನೋಡಪ್ಪ. ಲೈಕ್ ಗಾಡ್ ನೋಡಿ. ನಾನು ಅಷ್ಟೇ, ನನ್ನ ಮೈಂಡ್ ಏನಾದ್ರೂ ಸೈತಾನಿಗೆ ಗೂಡ ಕೊಟ್ಬಿಟ್ರೆ, ನಾನು ಭಾನುವಾರ ಬೆಳಿಗ್ಗೆ ಎದ್ದು ಪ್ರಸಂಗ, ಇವತ್ತು ನೋಡಿ, ಇವತ್ತು ಪ್ರಾಫಿಟ್ ಜಸ್ಸಿಯಾ ಲೀಸಾ ಬಂದು ಶ್ರೀಲಂಕಾದಲ್ಲಿ ಇದ್ದಾರೆ. ನಾನು ಆರಾಮಾಗಿ ಮೆಸೇಜ್ ಕೊಡಕ್ಕೆ ಬರ್ತಾ ಇದೆ.
ನಾನು ಕೂಡ ಅಯ್ಯೋ ಬಿಡು, ಯಾರೋ ಆಡ್ಕೊಂಡಾರಮ್ಮ, ಇವತ್ತು ಆಡೇ ಬೇಡ, ಪ್ರಸಂಗಕ್ಕೆ ಬರ್ತೀನಿ ಅಂದಿದ್ರೆ ಅದು ನನ್ನ ಆಲೋಚನೆ. ಇಲ್ಲ, ಕ್ರಿಸ್ತ ನನ್ನ ಆಲೋಚನೆ ಕಂಟ್ರೋಲ್ ಮಾಡಬೇಕು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮೈಂಡು, ನಿಮ್ಮ ಆಲೋಚನೆ ತುಂಬ ಸ್ಟ್ರಾಂಗ್. ಅದನ್ನು ಕರೆಕ್ಟಾಗಿ ನೀವು ನಿರ್ವಹಿಸಿಲ್ಲ, ಅಥವಾ ನಿರ್ವಹಿಸೋದಂದ್ರೆ ಮ್ಯಾನೇಜ್ ಮಾಡಿಲ್ಲ ಅಂದರೆ ನಾವು ಮಹಿಮೆ ಹೊರಪಡೋಕ್ಕಾಗೋದಿಲ್ಲ. ಫಸ್ಟ್ ನಿಮ್ಮ ಮೈಂಡನ್ನ ಮ್ಯಾನೇಜ್ ಮಾಡ್ರಿ. ಫ್ಯಾಮಿಲಿ ಮ್ಯಾನೇಜ್ ಮಾಡ್ತೀರಾ? ಹಾಂ, ಅದೆಲ್ಲ ಕರೆಕ್ಟಾಗಿ 20,000 ಸಂಬಳದಲ್ಲಿ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ? ಮಾತಾಡಿ, ಎಲ್ಲ ಸೈಲೆಂಟ್ ಆಗಿಬಿಟ್ರೆ. ಎಷ್ಟು ನೀಟಾಗಿ ಮ್ಯಾನೇಜ್ ಮಾಡ್ತೀವಲ್ವಾ? ನಿರ್ವಹಿಸ್ತೀವ ಇಲ್ವಾ? ನಿರ್ವಹಣೆ ಅಂದ್ರೆ ಏನು ಗೊತ್ತಾ? ಮ್ಯಾನೇಜ್ ಮಾಡೋದು. ಹಾಗಾದ್ರೆ ಬೈಬಲ್ ಹೇಳ್ತಿದೆ, ನಿನ್ನ ಮೈಂಡನ್ನು ಮ್ಯಾನೇಜ್ ಮಾಡಿಬಿಟ್ರೆ ನಿನ್ನ ಮಹಿಮೆ ಹೊರಪಡ್ತೈತಿ, ಗ್ಲೋರಿ ಹೊರಪಡ್ತೈತಿ. ಎಲ್ಲೋದು ನಿನ್ ಗೌರವ, ಏನು ಕೆಲಸ ಮಾಡಿದ್ರು ಸಕ್ಸಸ್. ಇವತ್ತು ಯಾಕೆ ಕ್ರೈಸ್ತರಿಗೆ ಸಕ್ಸಸ್ ಇಲ್ಲದೆ ಇದ್ದಾರೆ ಸಭೆಯಲ್ಲಿ? ಆ ಮಹಿಮೆ ಹೊರ ಪಡ್ತಾ ಇಲ್ಲ. ನಮ್ ನೋಡಿದ್ರೆ ಯಾರು ಕೊಡ್ತಾರೆ ಪಾಸ್ಟ್ರೆ? ನೋ. ಆ ಮಹಿಮೆ ಹೊರ ಪಡಬೇಕು. ಅದು ಹೇಗೆ ಹೊರ ಪಡ್ಬೇಕಂತ ಹೇಳ್ಕೊಡ್ತೀನಿ ನಿಮಗೆ. ಎಷ್ಟು ನಾನು ಹೇಳೋದು ಅರ್ಥ ಆಗ್ತಾ ಇದೆ ನೋಡಿ. ಅನೇಕರಿಗೆ ಗೊತ್ತಿಲ್ಲ, ನಮ್ಮ ಮನಸ್ಸು ತುಂಬಾ ಪವರ್ಫುಲ್. ಇವತ್ತು ಅನೇಕರ ಮೈಂಡ್ ಏನಾಗಿದೆ ಗೊತ್ತಾ? ಒಂಥರ ಸ್ಟ್ರೋಕ್ ಆದಂಗಿದೆ. ಮೈಂಡ್ ಏನಾಗಿದೆ? ಸ್ಟ್ರೋಕ್. ಯಾಕೆ? ನಮ್ಮ ಆಲೋಚನೆ ಹೊರಗಡೆ ಬನ್ನಿ. ಕ್ರಿಸ್ತನ ಆಲೋಚನೆ ತಗೊಳ್ಳಿ. ದೇವ್ರ ವಾಕ್ಯ ಏನ್ ಹೇಳ್ತದೆ ತಗೊಳ್ಳಿ. ಕರೆಕ್ಟಾ? ನಮ್ಮ ತೀರ್ಮಾನ ತಾನೆ, ನಮ್ಮ ಆಲೋಚನೆ ತಾನೆ. ಎಷ್ಟು ಜನ ದೇವರ ಆಲೋಚನೆ ಪ್ರಕಾರ ನಡೀತಾ ಇದ್ದೀರಾ? ಎಷ್ಟು ಜನ ತೈತ್ ಕೊಡ್ತಾ ಇದ್ದಾರೆ ಹೇಳಿ ನೋಡೋಣ. ಫಾಸ್ಟ್ ಏನಪ್ಪ, ಅಲ್ಲಿ ಕಾಸು ಕೇಳಕ್ಕಾಗಿದೆ ಹೇಳ್ತಾ ಇಲ್ಲ. ನಿಮ್ಮ ಆಲೋಚನೆ ಸ್ಟ್ರಾಂಗ್ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ನೋಡಿ. ನಮ್ಮ ಆಲೋಚನೆಯಿಂದನೇ ನಮಗೆ ಫೈನಾನ್ಷಿಯಲಿ ನಾವು ಬ್ಲೆಸ್ ಆಗ್ತಾ ಇಲ್ಲ. ನಾನು ಕೊಡಲ್ಲ. ಯಾರು? ದೇವರ ಆಲೋಚನೆ, ನಿಮ್ಮ ಆಲೋಚನೆ. ಆಗ ನಿಮ್ಮ ಆಲೋಚನೆ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ. ನಿಮ್ಮ ಆಲೋಚನೆ ಅದು ಕೆಟ್ಟ ದಾರಿಗೆ ಹೋಗಕ್ಕೆ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮನ್ನ ದರಿದ್ರದಲ್ಲಿ ಇಡ್ತಾ ಇದೆ. ಅದು ನೋ, ನಾನು ಇವತ್ತು ಪ್ರೇಯರ್ಗೆ ಹೋಗಲ್ಲ. ಯಾರು? ನಿನ್ನ ಆಲೋಚನೆ. ಅದನ್ನ ಹೊರಗಡೆ ಬರಕ್ಕೆ ಇಲ್ಲ, ನಾನು ಹೋಗ್ತೀನಿ. ನಿನ್ನ ಆಲೋಚನೆ ಮೀರ್ಬೇಕು. ನಿನ್ನ ಆಲೋಚನೆ ತುಂಬಾ ಸ್ಟ್ರಾಂಗ್, ನಿನ್ನ ಮನಸ್ಸು ತುಂಬಾ ಸ್ಟ್ರಾಂಗ್. ಅದನ್ನ ನಿನ್ನ ಕ್ರಿಸ್ತನ ಮನಸ್ಸಾಗಿ ಮಾಡುವ. ಅದು ಸ್ಟ್ರಾಂಗ್. ಅಲ್ಲಿ ಅವನ ಗೂಡನ್ನು ತೆಗೆದಾಗಬೇಕು. ಸೈತಾನ ಗೂಡು ಕಟ್ಟಿರ್ತಾನೆ. ಸೈತಾನ ಎಕ್ಸೆಸ್ ಪ್ಲೇಸ್ ಮೈಂಡು. ಪರಿಶುದ್ಧಾತ್ಮನ ಎಕ್ಸೆಸ್ ಪ್ಲೇಸ್ ಮೈಂಡು. ಇಲ್ಲಿ ಕೇಳುವಾಗ ಚೆನ್ನಾಗಿದೆ, ಹೊರಗಡೆ ಹೋಗೋಕೆ ಏನು ಯೋಚನೆ ಮಾಡ್ತೀವಿ? ಏನು ಮಾತಾಡ್ತೀವಿ? ನಮ್ಮ ಮನೆಗೆ ಹೋಗಿ ಮಕ್ಕಳ ಬಗ್ಗೆ, ಕುಟುಂಬದ ಬಗ್ಗೆ, ಸಭೆ ಬಗ್ಗೆ, ನಮ್ಮ ಲೈಫ್ ಬಗ್ಗೆ ಏನು ಮಾತಾಡ್ತೀವಿ? ಈಗ ಹೇಳ್ರಿ, ನಿಮ್ಮ ಮನಸ್ಸು ಸ್ಟ್ರಾಂಗಾ ವೀಕಾ? ಮಾತಾಡಿ. ನಾವು ಬರಲ್ಲ, ನಾನು ಚರ್ಚಿಗೆ ಬರಲ್ಲ. ಹಲೋ, ಬಂದು ನನಗೇನು ನಷ್ಟ ಆಗಲ್ಲ. ಹೇಳಿ ಕೇಳಿಸ್ಕೊಳ್ರಿ. ಯಾವನಾಗಲಿ ಯಾವಳಾಗಲಿ ಬಂದು ನನಗೇನು ನಷ್ಟ ಆಗಲ್ಲ. ಅವ್ರ ಮೈಂಡಲ್ಲಿ ಯಾರು ಕುತ್ಕೊಂಡಿದ್ದಾನೆ? ಅವ್ರ ಆಲೋಚನೆ ಕೆಟ್ಟದಾಗಿರ್ತೈತೆ. ಕೆಲವರು ಪ್ರಸಂಗ ಮಾಡುವಾಗ ಅವ್ರು ನನಗೆ ಮಾಡ್ತಾ ಇದಾರೇನೋ, ಯಾರು ಬಂದು ಹೇಳೋದು ಕುತ್ಕೊಳ್ಳಲ್ಲಿ. ಅದೇ ಪರಿಶುದ್ಧಾತ್ಮ ಹೇಳ್ತಾರೆ, ಹೌದು ನಿನಗೆ ಹೇಳ್ತಾ ಇದ್ದು, ಚೇಂಜ್ ಆಗು, ಬದಲಾಗು, ಚೇಂಜ್ ಯುವರ್ ಸೆಲ್ಫ್. ಹೇಳ್ರಮ್ಮ, ಯಾವ್ದಮ್ಮ? ಯಾವ ಆಲೋಚನೆ? ನಿಮ್ಮ ಆಲೋಚನೆ ತುಂಬಾ ಸ್ಟ್ರಾಂಗ್ ಗೊತ್ತಾ? ಇವತ್ತು ಬೇಳೆ ಸಾರು ಮಾಡ್ಬೇಕಂದ್ರೆ ಬೇಳೆ ಸಾರೇ ಮಾಡ್ತಾರ ಅವ್ರು. ಚಿಕನ್ ತಂದಿಕ್ಕಿದ್ರು ಕೂಡ ನಾಳೆನೆ ನೋಡು ಅಂತಿದ್ದಾರೆ. ಇವತ್ತು ಕೋಟ ಮುಗೀತು, ಇವತ್ತು ಆಗಲ್ಲ ಅಂದ್ರೆ ಆಗಲ್ಲ, ತೀರ್ಮಾನ ಆಗೋಯ್ತು. ಹಾಗಾದ್ರೆ ನಮ್ಮ ಸಕ್ಸಸ್ಗೆ ಆಗದಿರೋ ಕಾರಣ ಯಾವುದು? ನಮ್ಮ ಆಲೋಚನೆ. ನಾನು ಹೇಳ್ತೀನಿ, ನಮ್ಮ ಆಲೋಚನೆ ಪ್ರಕಾರ ನಡಿಬೇಡ್ರಿ. ದೇವರ ಆತ್ಮನ ಆಲೋಚನೆ ತಗೊಳ್ರಿ. ನೀವು ಲೋಕದಲ್ಲಿ ಪ್ರಕಾಶವುಳ್ಳವರು, ಸಕ್ಸಸ್ ಉಳ್ಳವರು. ನಿಮ್ಮ ನೋಡುವಾಗ ನಿಮ್ಮನ್ನು ಓಡಿ ಬಂದು ನಿಮಗೆಲ್ಲವನ್ನು ಕೊಡುವಂತೆ ಕರ್ತನ ಮಾಡುವ ದೇವನಾಗಿದೆ. ದೇವರಿಗೆ ನಾವು ಎಕ್ಸೆಸ್ ಆಗಿರ್ಬೇಕು. ನಾನು ಇವಾಗ ಯವನಸ್ಥರಿಗೆ ಹೇಳಿಬಿಡ್ತೀನಿ, ನಿಮ್ಮ ಮೈಂಡಲ್ಲಿ ಗೂಡು ಕಟ್ಟಿರ್ತಾನಲ್ಲ, ಆ ಗೂಡನ್ನ ಕಿತ್ತಾಕ್ರಿ. ಇವತ್ತು ಪರಿಶುದ್ಧ ಆತ್ಮನಿಗೆ ಎಕ್ಸೆಸ್ ಕೊಡಿ. ಅವ್ರು ಹೇಳ್ದಂಗೆ ಕೇಳ್ರಿ. ನಾನು ಹೇಳ್ತೀನಲ್ಲ, ನಿಮ್ಗೆ ಗೊತ್ತಿಲ್ಲ, ಅವರ ಆಲೋಚನೆ ತಗೊಳ್ಳುವಾಗ ನೀವು ಗ್ಲೋರಿ ಆಗಿರ್ತೀರ, ಮಹಿಮೆ ಆಗಿರ್ತೀರ. ಆಮೇನ್ ಹೇಳ್ರಿ ಒಂದು ಆಮೇನ್ ಅಂತ.
ಇದ್ದೀರಾ? ಸೈತನ್ ಹೆಂಗ್ ಗೊತ್ತಾ ಕೆಳಗೆ ಬಿದ್ದಿದ್ದು? ಸೈತನ್ ಹೆಂಗ್ ಕೆಳಗೆ ಬಿದ್ದಿದ್ದು? ಮೈಂಡು. ಪಕ್ಕದ ಹೇಳ್ರಿ, ಮೈಂಡು. ನೋಡಿ ಎಜೆಕೆಲ್ ತಗೊಳ್ರಿ. ಎಜೆಕೆಲ್ 28:7 ವಾಕ್ಯ ಓದ್ರಿ ನೋಡೋಣ. ಸರಿ, ಎಜೆಕೆಲ್ 28:17 ಮತ್ತು ಇನ್ನೊಬ್ರು ಯೆಶಾಯ 14 ತಗೊಳ್ರಿ, 14. ಎಜೆಕೆಲ್ 28:17. ಸೈತನ್ ಏನಕ್ಕೆ ಬಿದ್ದೋಗಿದ್ ಕೆಳಗಡೆ ನೋಡ್ರಿ. ಓ ಹಾಲೆಲೂಯ. ಇದ್ದೀರಾ? ಇದ್ರೆ ಓದ್ರಿ ನೋಡೋಣ. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ, ಉಬ್ಬಿದ, ಜ್ವರಗಿಡ್ರಿ, ಉಬ್ಬಿದ ಮನಸ್ಸುಳ್ಳವನಾಗಿ, ಜ್ವರಗಿಡ್ರಿ, ಉಬ್ಬಿದ ಮನಸ್ಸು. ಆ ಮನಸ್ಸು ಉಬ್ಕೊಂಡ್ಬಿಟ್ರೆ ಫಿನಿಶ್. ಸೈತನ ಏನಾಗಿದ್ದ ಪರಲೋಕದಲ್ಲಿ? ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಅವನ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡ್ಕೊಂಡ, ದಬಾರನ ಕೆಳಗೆ ಬಿದ್ದ. ಸೈತಾನನು ಕೂಡ ಎಲ್ಲಿ ಡಿಸ್ಟರ್ಬ್ ಆಗಿದ್ದೋ? ಮಾತಾಡ್ರಪ್ಪ. ನೋಡಿ, ಮೈಂಡ್ಗೆ ನಾವು ದೇವರಾತ್ಮ ಕೊಟ್ಟಿಲ್ಲ ಅಂದ್ರೆ ನಾವು ಕೆಳಗೆ ಬಿದ್ದಿರ್ತೀವಿ. ದೇವರಾತ್ಮ ಕೊಟ್ಟಾಗ ನಾವು ಹೈಗೆ ಹೋಗ್ತೀವಿ, ಗ್ಲೋರಿಗೆ ಹೋಗ್ತೀವಿ. ಮಹಿಮೆ ಅಂದ್ರೆ ಏನು ಗೊತ್ತಾ? ಬೆಳಕು, ಅದ್ಭುತ, ಪ್ರಕಾಶ. ಹೇಳ್ರಿ, ಮಹಿಮೆ ಅಂದ್ರೆ ಏನು? ನಿನ್ ಲೈಫಲ್ಲಿ ಮಹಿಮೆ ನೀನ್ ನೋಡುವಾಗ ವಾವ್ ಅಂತ ಹೇಳ್ಬೇಕು, ಸುಂದರ ಅಂತ ಹೇಳ್ಬೇಕು. ನೋಡ, ಅವನ ಮೈಂಡ್ ಎಲ್ಲಿ ಬಂದು ಬಿದ್ದ ಕೆಳಗಡೆ? ಅವನ ಮನಸ್ಸಲ್ಲಿ ಏನು ಅನ್ಕೊಂಡ? ನೋಡಿ, ನಿಮ್ಮ ಆಲೋಚನೆ ತುಂಬಾ ಸ್ಟ್ರಾಂಗು. ನಿಮ್ಮ ಆಲೋಚನೆ ತುಂಬಾ ಸ್ಟ್ರಾಂಗು. ನಿಮ್ಮನ್ನು ಬೇಕಾದ್ರೆ ನೆಲಕ್ಕೆ ಬೀಳಿಸ್ತೈತೆ, ನಿಮ್ಮನ್ನು ಬೇಕಾದ್ರೆ ಟಾಪಿಗೆ ಎತ್ಕೊಂಡು ಹೋಗ್ತೈತೆ. ಎರಡು ನಿಮ್ಮ ಮೈಂಡೇ. ಅದಕ್ಕೆ ದೇವರು ನಮ್ಮನ್ನು ನಾಯಿ ಥರ ಟ್ರೀಟ್ ಮಾಡಿಲ್ಲ, ನಮ್ಮನ್ನ ಸ್ವತಂತ್ರರಾಗಿ ಬಿಟ್ಟಿದ್ದಾರೆ. ನಮ್ಮ ಆಯ್ಕೆ. ನಾನು ಹಂಗೆ ಇರ್ತೀನ, ಹಂಗೆ ಇರೋ, ನೋ ಪ್ರಾಬ್ಲಮ್. ನಾನು ಚರ್ಚೆಗೆ ಬರಲ್ಲ, ಓಕೆ. ವಾಕ್ಯ ಕೇಳಲ್ಲ, ಓಕೆ. ನಾನು ತೈತ್ ಕೊಡಲ್ಲ, ಓಕೆ. ಓಕೆ, ನಿಮ್ಮ ಇಷ್ಟ ಪ್ರಕಾರ. ತೀರ್ಮಾನ ನಿಮ್ದು. ಯೋಚನೆ ಮಾಡಿ. ನಾನು ದೇವರಾಜ್ಯಕ್ಕೆ ಕೊಡಲ್ಲ, ತೀರ್ಮಾನ ನಿಮ್ಮ ಆಲೋಚನೆ. ಅದು ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಆಲೋಚನೆ ನಿಮ್ಮನ್ನು ತುಳಿತಾ ಇದೆ. ಇದ್ದೀರಾ? ಆಲ್ರೆಡಿ ನೀವು ಆಲೋಚನೆ ಮಾಡ್ಬಿಟ್ಟಿದ್ದೀರಾ, ನಾನೇನು ಕೊಡಲ್ಲ, ನನಗೇನು ಬೇಡ, ಅವ್ರು ಕಟ್ಕೊಂಡು ಹೋಗ್ಲಿ ಚರ್ಚನ. ನಿಮ್ಮ ಆಲೋಚನೆ ಅದು. ನೋ, ಇಲ್ಲ, ನಾನು ದೇವರಾಜ್ಯಕ್ಕೆ ಏನಾದ್ರು ಮಾಡ್ಬೇಕು. ನೀವು ದೇವರ ಆಲೋಚನೆ ಬಂದು ನೋಡಿ, ನಿಮ್ಮ ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರ್ತೈತೆ ನೋಡಿ. ಇಲ್ಲಾಂದ್ರೆ ಅಲ್ಲೇ ಇರ್ತೀರಾ, ಏನೋ ಒಂದು ಚಿಕ್ಕದಾಗಿ ಮಾಡ್ಕೊಂಡು, ಏನೋ ಒಂದು ಬೈಕ್ ತಗೊಂಡು ಅಲ್ಲೇ ನೋ, ಇಲ್ಲಲ್ಲ. ನಮ್ಮ ಮೈಂಡ್ ಚೇಂಜ್ ಆಗ್ಬೇಕು. ನಮ್ಮ ಮೈಂಡನ್ನು ಪರಿಶುದ್ಧಾತ್ಮ ಎಕ್ಸೈಸ್ ಕೊಡ್ಬೇಕು. ಇಲ್ಲ, ನಮ್ಮ ಮೈಂಡ್ ಸರಿ ಇಲ್ಲ ಅಂದ್ರೆ ನಮ್ಮನ್ನು ನಾವೇ ಹಾಳು ಮಾಡ್ಕೊಂತೀವಿ. ನಮ್ಮ ಮೈಂಡ್ ಸರಿ ನಮ್ಮನ್ನು ನಾವೇ ಹಾಳು ಮಾಡ್ಕೊಂತೀವಿ. ಅದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಸೈತಾನ್ ಯಾವ್ದ್ರಿಂದ ಬಿದ್ದಿದ್ದು? ಅದೇ ಯೆಶಾಯ ಓದಿ, ಯೆಶಾಯ 14:13 ಓದಿ. ಯೆಶಾಯ 14:13 ಓದಿ ಬೇಗ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಂದ ಮೇಲೆ ಏರಿಸಿ ಆಸೀನನಾಗುವೆನು. ಎಲ್ಲ ಅನ್ಕೊಂಡಂತೆ ಮನಸ್ಸಿನಲ್ಲಿ ಅನ್ಕೊಂಡದಕ್ಕೆ ಕೆಳಗೆ ಬಿದ್ದಿತ್ತು. ಮನಸ್ಸು ತುಂಬಾ ಸ್ಟ್ರಾಂಗ್. ಪಕ್ಕದ ಹೇಳ್ರಿ, ನಮ್ಮ ಆಲೋಚನೆ ತುಂಬಾ ಸ್ಟ್ರಾಂಗ್. ಇವತ್ತು ನಮ್ಮ ಸಕ್ಸಸ್ಗೆ ಆಗ್ತಿರೋದಕ್ಕೆ ಏನು ಕಾರಣ ದೇವರಾಜ್? ನಾವು ಆಲ್ರೆಡಿ ಆಲೋಚನೆ ಮಾಡ್ಬಿಟ್ಟಿದ್ದೀವಿ. ನಾವು ಹಿಂಗೆ ಇದೆ ನಮ್ಮ ತೀರ್ಮಾನ. ನೋ, ನಾವು ಜಾಬ್ಲೆಸ್ ಆಗಿರಬಾರ್ದು. ಕೈ ತುಂಬ ಕೆಲಸ ಇರ್ಬೇಕು. ನಮ್ಮ ಕೈ ಕೆಳಗೆ 10 ಜನ ಕೆಲಸ ಮಾಡ್ಬೇಕು. ಅದು ದೇವರ ಆಲೋಚನೆ. ಹಾಗಾದ್ರೆ ನೀ ದೇವರ ಆಲೋಚನೆಗೆ ಬಂದಾಗ ಮಾತ್ರನೇ ನಿಮ್ಮ ನೋಡಿ ವಾವ್ ಪ್ರಕಾಶ. ನೀನ್ ಎಲ್ಲೋದ್ರು, ಯಾವ ಕೆಲ್ಸಕ್ಕೆ ಹೋದ್ರೆ ಸಕ್ಸಸ್. ಇವತ್ತೇ ನಿಮ್ಮ ಆಲೋಚನೆ ತೆಗೆದು ತಿಪ್ಪೆಗೆ ಬಿಸಾಕ್ರಿ. ಅವರ ಆಲೋಚನೆ ಪ್ರಕಾರ ಬನ್ರಿ. ಇಲ್ಲಿ ಏನ್ ಸಭಾಪಕರು ಹೇಳ್ತಾರೋ ತಕೊಳ್ರಿ ಮೈಂಡಲ್ಲಿ, ಅದು ಮನಸ್ಸಿಗೆ ತಕೊಳ್ರಿ. ಅದ್ರ ಪ್ರಕಾರ ನಡೆಯಕ್ಕೆ ಇವತ್ತಿಂದ ಸ್ವಲ್ಪ ಹೊತ್ತು ಟ್ರೈ ಮಾಡ್ರಿ. ನೋಡ್ರಿ, ನೆಕ್ಸ್ಟ್ ವೀಕ್ ಬರುವಾಗ ಹೆಂಗಿರ್ತೀರ ನೀವು ಅಂತ. ನಿಮ್ಗೆ 90 days ನಾನು ಟೈಮ್ ಕೊಡ್ತೀನಿ. ಇವತ್ತು ನಿಮ್ಮ ಆಲೋಚನೆ ತೆಗೆದುಬಿಟ್ಟು ದೇವರ ವಾಕ್ಯದ ಆಲೋಚನೆ ಪ್ರಕಾರ ನೀವು ನಡೆಯಕ್ಕೆ ಶುರು ಮಾಡ್ರಿ. ನಾವು ತೀರ್ಮಾನ ಅಷ್ಟೇ ಬಿಡಿ, ಇವತ್ತು ಆಗಲ್ಲ. ಇವತ್ತು ನನಗೆ ಜ್ವರ, ಚರ್ಚಿಗೆ ಬರೋಕ್ಕೆ ಜ್ವರ, ಕೆಲ್ಸಕ್ಕೆ ಹೋಗೋಕ್ಕೆ ಮೈ ಕೈ ನೋವಿಲ್ಲ, ಜ್ವರ ಇಲ್ಲ. ಲೇ ಸೋಮವಾರ ಬೆಳಿಗ್ಗೆ ಕರೆಕ್ಟಾಗಿ ಅಟೆಂಡೆನ್ಸ್ ಅಲ್ಲಿ ಇರ್ತೀವಿ. ಯಾಕೆ? ಆಲೋಚನೆ. ನಮ್ಮ ಆಲೋಚನೆ ಹೆಂಗಂದ್ರೆ
ಕೇವಲವಾಗಿ ನೋಡೋದು ಸಂಡೇನ, ಆರಾಧನೆ ಕೇವಲವಾಗಿ ನೋಡೋದು ನಮ್ಮ ಆಲೋಚನೆ. ಅದಕ್ಕೆ ನಾವು ಕೇವಲವಾಗಿ ಇದ್ದೀವಿ, ಪ್ರಕಾಶನೇ ಆಗ್ತಾ ಇಲ್ಲ. ವಾಯ್? ಇಲ್ಲ, ದೇವರ ದಿನವನ್ನ ನೀನು ಆಲೋಚಿಸ್ಬೇಕು, ಗ್ರೇಟ್ ಅಂತ ಆಲೋಚಿಸ್ಬೇಕು. ದೇವರಿಗೆ ಕೊಡೋದನ್ನ ನೀನು ಗ್ರೇಟ್ ಅಂತ ಆಲೋಚನೆ ಮಾಡ್ಬೇಕು. ನಾನು ಹೇಳಿದ್ನಲ್ಲ, ಭೂಮಿನಲ್ಲಿ 100 ಮನೆ ಇದ್ರು ಕೂಡ ಪರಲೋಕದ ಲೆಕ್ಕ ಬರೆಯಲ್ಲ. ನಾ ದೇವರಾಜ್ಯಕ್ಕೆ ಏನು ಮಾಡ್ತೀನೋ ಅದೇ ಲೆಕ್ಕ. ಯಾವಾಗಲೂ ನಂದೇ ಕಮಿಟ್ಮೆಂಟ್, ನನಗೆ 26 ಇದೆ ಪಾಸ್ಟರ್, ನಾವೆಲ್ಲಿ ಪಾಸ್ಟರ್, ನಮಗೆ ಕಮಿಟ್ಮೆಂಟ್. ಅದನ್ನು ಬಿಡ್ರಿ. ಇಲ್ಲ, ನಾನು ದೇವರ ಆಲೋಚನೆ ಪ್ರಕಾರ, ದೇವರು ಏನು ಹೇಳಿದ್ದಾನೆ ಆ ಆಲೋಚನೆ ಪ್ರಕಾರ ನಾನು ನಡೀತೇನೆ, ದೇವರು ನಮಗೆ ಆಲೋಚನೆ ಕೊಡ್ತಾನೆ, ಅದರ ಪ್ರಕಾರ ನಾನು ನಡೀತೇನೆ ಅನ್ನುವಾಗಲೇ ಸಕ್ಸಸ್ ಆ್ಯಂಡ್ ಆ ಒಂದು ಮಹಿಮೆ ಹೊರ ಪಡೆದಿತ್ತು. ಯೇಸು ತಂದೆ ಚಿತ್ತವನ್ನ, ತಂದೆ ಆಲೋಚನೆ ಪ್ರಕಾರ ನಡೆದಿದ್ರಿಂದನೇ ಅವ್ರು ಹೋಗಿ ಪ್ರೇಯರ್ ಮಾಡೋಕೆ ಏನಾಯ್ತಂತೆ, ಆ ಮಹಿಮೆ ಹೊರ ಪಡ್ತಂತೆ. ಇದ್ರೆ ಬರ್ತಾ ಇದೆಯಾ? ಎಷ್ಟನಿಗೆ ಅರ್ಥ ಆಗಿ ನೋಡಿ. ನಿಮ್ಮ ಆಲೋಚನೆ ದಯವಿಟ್ಟು ಮಾಡಬೇಡ್ರಿ, ಅದು ಕಾಯಿಲೆಗೆ ಕಾರಣ ಆಗ್ತಿದೆ, ಅದು ದರಿದ್ರಕ್ಕೆ ಕಾರಣ ಆಗ್ತಿದೆ. ಇದ್ದಕ್ಕಿದ್ದಾಗಿ ನಿಮ್ಮ ಆಲೋಚನೆ ನಿಮ್ಮನ್ನ ಪಾತಾಳಕ್ಕೆ ಕರ್ಕೊಂಡು ಹೋಗ್ತಿದೆ, ಅವರ ಆಲೋಚನೆ ನಮ್ಮನ್ನು ಹೈಯರ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಿದೆ. ಅದಕ್ಕೆ ಪೌಲ ಏನು ಬರೀತಾನೆ, ಯೇಸು ಸ್ವಾಮಿ ಬಗ್ಗೆ ಏನು ಬರೀತಾನೆ, ಯೇಸು ಸ್ವಾಮಿ ಅವರ ಆಲೋಚನೆ ಪ್ರಕಾರ ಇಲ್ಲ. ಏನಾಯ್ತಂತೆ, ಅವರು ದೇವಾದಿ ದೇವರಾಗಿದ್ರು ಕೂಡ ಏನ್ ಮಾಡಿದ್ರಂತೆ, ತನ್ನನ್ನ ತಗ್ಗಿಸ್ಕೊಂಡ್ರಂತೆ. ಅದಕ್ಕೆ ಎಲ್ಲ ಪಾತಾಳ, ಎಲ್ಲ ಲೋಕಗಳು ಆತನ ಮುಂದೆ ಅಡ್ಡ ಬೀಳ್ತಾವಂತೆ. ನಾವ್ ಹೇಳೋದು, ನಮ್ಮ ನೋಡಿದ್ ಯಾರು ನಮಸ್ಕಾರ ಕೂಡ ಮಾಡಲ್ಲ ಪಾಸ್ಟ್ರೆ. ಫಸ್ಟ್ ನೀನು ದೇವ್ರ ವಾಕ್ಯಕ್ಕೆ ನಮಸ್ಕಾರ ಮಾಡು. ಫಸ್ಟ್ ಆಟೋಮೆಟಿಕ್ ಆ ನಮಸ್ಕಾರಗಳೆಲ್ಲ ಲಾಟಾಗಿ ಬರ್ತಿದೆ. ಸಾಕು ಅಂತೀನಿ, ಆಮೇಲೆ ಬಚ್ಚಿಟ್ಕೊಂತೀನಿ. ನೀನು ಹೋಗ್ಬಿಟ್ಟು ಅಪ್ಪ ಇವ್ರು ನಮಸ್ಕಾರ ಮಾಡಕ್ ಬರ್ತಾರೆ ಅಂದ್ರೆ ಬಚ್ಚಿಕೊಂತೀಯ. ಹೇಳ್ರಿ, ಯಾರ ಆಲೋಚನೆ ಸ್ಟ್ರಾಂಗ್? ಇನ್ನೊಂದ್ಸಲ ಹೇಳ್ಬಿಟ್ರಿ ಅದನ್ನ. ಯಾರ ಆಲೋಚನೆ ಹೇಳ್ರಿ, ಧೈರ್ಯವಾಗಿ ಹೇಳ್ರಿ. ಯಾರ ಆಲೋಚನೆ, ಯಾರ ತೀರ್ಮಾನ, ಯಾರ ಮನಸ್ಸು? ಅದು ಒಪ್ಕೊಂತೀರಾ? ಇಷ್ಟು ವರ್ಷ ನೀವು ಚರ್ಚಿಗೆ ಬಂದಿದ್ದೀರಾ, ಹೊರಗಡೆ ಹೋಗಿ ಯಾರ ಆಲೋಚನೆ ಪ್ರಕಾರ ನಡೆದಿದ್ದೀರಾ? ಹೇಳಪ್ಪ, ನೀವ್ ಹೇಳ್ರಿ, ಯಾರಾದ್ರೂ ಹೇಳ್ರಿ. ನೋ, ಇವತ್ತು ನಾನು ಹೇಳ್ತೀನಿ, ನಿಮ್ಮ ಮಹಿಮೆ ಹೊರಪಡಬೇಕಾ? ಪ್ಲೀಸ್ ಚೇಂಜ್ ಯುವರ್ ಮೈಂಡ್, ಗಿವ್ ಟು ಯುವರ್ ಮೈಂಡ್ ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್, ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಓದಮ್ಮ, ಏನದ ಸೈತಾನ ಯಾಕೆ ಬಿದ್ದಿದ್ದು? ಮೈಂಡ್ ಪ್ರಾಬ್ಲಮ್ ಪಕ್ಕದ ಹೇಳ್ರಿ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಎಲ್ಲರ ಮೈಂಡನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ. ನಾನು ಬಿದ್ದೋದೆ, ನನ್ನ ಜೊತೆನಲ್ಲಿ ಎಲ್ಲರೂ ಕೂಡ ಚರ್ಚ್ಗೆ ಹೋಗ್ತೀಯ, ನೀನು ಚರ್ಚ್ಗೆ ಹೋಗಿ ಪರವಾಗಿಲ್ಲ, ಆದರೆ ನಿಮ್ಮ ಪಾಸ್ಟ್ ಹೇಳ್ದಂಗೆಲ್ಲ ಕೇಳಬೇಡ. ಅವ್ರ ಚರ್ಚನ ಕಟ್ಕೊಳ್ಳಿ, ಮನೆನ ಕಟ್ಕೊಳ್ಳಿ, ನೀನು ತೈತ್ ಕೊಡಬೇಡ. ನೀನು ಒಂದು ಸಂಡೇ ಬಂದ್ರೆ ಇನ್ನೊಂದು ಸಂಡೇ ಬರಬೇಡ, ಸಂಡೇ ಬಂದರೆ ಬುಧವಾರ ಬರಬೇಡ, ಬುಧವಾರ ಬಂದರೆ ಸಂಡೇ ಬರಬೇಡ. ಮಲ್ಕೋ ಸ್ವಲ್ಪ ಹೊತ್ತು. ಯಾರಿದೆಲ್ಲ ನಮ್ಮನ್ನ ಇದು ಮಾಡಿಸ್ತಾ ಇರೋದು? ನೋಡಿ, ಮೈಂಡ್ ಕೆಟ್ಟೋದ್ರೆ ಏನಾಗ್ತಿದೆ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ಪೌಲ ಏನು ಬರೀತಾನೆ, ರೋಮ 12 ಏನು ಬರೀತಾನೆ ನೋಡಿ. ಇದ್ದೀರಾ ಇಲ್ವಾ? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದಾರಾಗಿರಿ. ಪರಲೋಕ ಭಾವದಾರ ಬಂದ್ರಿ. ಇನ್ನೊಂದು ಭಾಷಣದಲ್ಲಿ ಓದ್ತೀನಿ ನೋಡಿ, ರೂಪಾಂತರವಾಗ್ರಿ ಏನು ಬರೀತಿದ್ದೆ. ಕಂಬಳಿ ಹುಳದಿಂದ ಏನಾಗಬೇಕು, ಚಿಟ್ಟೆಗೆ ರೂಪಾಂತರ ಆಗ್ಬೇಕು. ಚರ್ಚೆಗೆ ಕಂಬಳಿ ಹುಳ ಥರನೇ ಬರಬಾರ್ದು. ನಮ್ ನೋಡಿದ್ರೆ ಥೂಚಿ ಅನ್ಬಾರ್ದು. ನಮ್ ನೋಡುವಾಗ ವಾವ್, ಏನ್ ಚಿಟ್ಟೆ ನೋಡಿ ಏನಂತೀರಿ ನೀವು, ಎಷ್ಟು ಚೆನ್ನಾಗಿ ಕಲರ್ ಆಗಿದೆ. ಹಂಗೆ ನಮ್ಮ ನೋಡುವಾಗ ಒಬ್ಬೊಬ್ಬರು ಚರ್ಚ್ ಮಕ್ಕಳು ನೋಡುವಾಗ ಕಲರಾ ಕಾಣಿಸ್ಬೇಕು, ಬಣ್ಣದಲ್ಲ. ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಎಲ್ಲವೂ ಕೂಡ ನಿಮ್ಮ ನೋಡುವಾಗಲೇ ಮಹಿಮೆ ಆಗಿರ್ಬೇಕು. ಆಲ್ ಯುವರ್ ಮೈಂಡ್. ಇಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರಿ. ನೋಡಿ, ಮೈಂಡ್ ಅನ್ನೋದು ಒಂದು ಜಂಕ್ಷನ್, ರೂಪಾಂತರವಾಗುವ ಜಂಕ್ಷನ್. ಇವಾಗ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ನಿಮ್ಮನ್ನೇನು ಏನ್ ಮಾಡ್ತಾರೆ, ಎಂತ ಕರೇ ಕಪ್ಪಗಿರ್ಲಿ ರೂಪಾಂತರ ಆಗೋಗ್ತಾರೆ ಹೊರಗಡೆ ಬರುವಾಗ. ನೀವು ನೋಡಿದ್ರ? ಆಮೇಲೆ ನೆಕ್ಸ್ಟ್ ಟೈಮ್ ಮದುವೆ ಆದ್ಮೇಲೆ ಆ ಹುಡುಗಿನ ನೋಡ್ರಿ, ಇದೇ ಹುಡುಗಿನೇ, ಇಲ್ಲ ನಿನ್ನೆ ಬೇರೆ ತರ ಇದ್ರು, ಬೇರೆ ತರ ಮಾಡಿ ರೂಪಾಂತರ ಜಂಕ್ಷನ್, ಬ್ಯೂಟಿಫುಲ್ ಜಂಕ್ಷನ್. ಹಾಗೆ ನಿಮ್ಮ ಮೈಂಡು ನಿಮ್ಮ ಲೈಫ್ ಅನ್ನು ರೂಪಾಂತರ ಪಡಿಸೋ ಒಂದು ಜಂಕ್ಷನ್.
ನಿಮ್ಮ ಬ್ಯೂಟಿ ಚೇಂಜ್ ಆಗೋಗ್ತಿದೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋಗ್ತಿದೆ, ನಿಮ್ಮ ಬಿಸ್ನೆಸ್ ಸ್ಟೈಲ್ ಚೇಂಜ್ ಆಗೋಗ್ತಿದೆ. ನೀವು ಇಲ್ಲ ಅಂತ ಹೇಳೋದೇ ಇಲ್ಲ, ನೋ ಬಿಸ್ನೆಸ್ ಅಂತ ಹೇಳೋದಿಲ್ಲ. ಅಯ್ಯೋ ಪಾಸ್ಟರ್ ನನಗಂತೂ ಸಾಕಾಗ್ಬಿಟ್ಟಿದೆ. ಯಾಕೆ? ಅವರ ಆಲೋಚನೆ ಪ್ರಕಾರ ನಡೆಯುವಾಗ ಸಾಕಾಗಿದೆ ಅಂತೀರ. ಮನಿ ಇಸ್ ಎ ನಾಟ್ ಮನಿ ಅನ್ನೋದು ಮ್ಯಾಟ್ರ್ ಅಲ್ಲ, ಪಕ್ಕದ ಹೇಳ್ರಿ. ನಮ್ಮ ಮೈಂಡೇ ಮ್ಯಾಟ್ರ್. ನಮ್ಮ ಮೈಂಡ್ ಕರೆಕ್ಟ್ ಆಗಿ ಕ್ರಿಸ್ತ ಯೇಸುವಿನ ಮನಸ್ಸನ್ನು ಬಂದ್ಬಿಟ್ರೆ ಮನಿ ನಮ್ಮನ್ನು ಹುಡ್ಕೊಂಡ್ ಬರ್ತಿತ್ತು. ನಾನು ಇಷ್ಟು ಧೈರ್ಯವಾಗುವ ಆ ಸ್ಥಳದಲ್ಲಿ ಹೋಗಿ ಕಾಲಿಟ್ಟಿದ್ದೀನಿ ಅಂದ್ರೆ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ನಾನು ಮೈಂಡಲ್ಲಿ ಆಲೋಚನೆ ಮಾಡಿದ್ರೆ ಭಯನೇ. ಅದು ನನ್ನ ಮೈಂಡನ್ನ ಸೈತಾನ ಗೂಡಾಕ್ ಕೊಟ್ಟಿಲ್ಲ, ಪರಿಶುದ್ಧಾತ್ಮನ ಗೂಡಾಕ್ ಕೊಟ್ಬಿಟ್ಟಿದೆ. ಅವ್ರು ಅಟ್ರಾಕ್ಟ್ ಮಾಡ್ತಾರೆ, ಎಲ್ಲವನ್ನ ಅಟ್ರಾಕ್ಟ್ ಮಾಡ್ತಾರೆ, ಅವ್ರು ಅಟ್ರಾಕ್ಟ್ ಮಾಡ್ತಾರೆ. ಇನ್ ದ ನೇಮ್ ಆಫ್ ಜೀಸಸ್. ನನ್ನ ಮನೆ ನಮ್ಮ ಇವರ ಹತ್ರ ಆರ್ಕಿಟೆಕ್ಟ್ ಬರ್ತಾರಲ್ಲ, ನೀವು ನೋಡಿದಿರಲ್ಲ, ಮೊನ್ನೆ ಕೂಡ ಬಂದಿದ್ರು ಅವರು. ಅವ್ರ ಆರ್ಕಿಟೆಕ್ಟ್ ಹೇಳ್ತಾ ಇದ್ರು, ಪಾಸ್ಟರ್ ಜನ ಏನು ಎನ್ಸ್ಕೊತಾರೆ, ಅದು ಒಂದು ಡಿಸೈನ್ ಎಲ್ಲ ಮಾಡೋಕ್ಕೆ ಏನು ಎನ್ಸ್ಕೊತಾರೆ, ಒಂದು 50,000 ಕೊಟ್ಟರೆ ಮಾಡ್ಕೊಟ್ಬಿಡ್ತಾರೆ ಅಂತ. ಆದರೆ ನಾವು ಒಂದು ಬಿಲ್ಡಿಂಗ್ ನಾವು 50 ಲಕ್ಷ ಚಾರ್ಜ್ ಮಾಡ್ತೀವಿ ಅಂತಾರೆ. ಆದರೆ ನಿಮಗಲ್ಲ, ನನ್ನ ಅಪಾಯಿಂಟ್ಮೆಂಟ್ಗೆ 6 ತಿಂಗಳು ಕಾಯ್ತಾರೆ, ನಂದು ಒಂದು ಪ್ಲಾನ್ಗೋಸ್ಕರ. ಎಷ್ಟು ತಿಂಗಳು? 6 ತಿಂಗಳು ವೆಯ್ಟ್ ಮಾಡ್ತದೆ. ನಾನು ಕೇಳಿದೆ ವಿನೋದ್ ಹಿಂಗಿದೆಯಾ ಅಂತ. ಇದೇ ಪಾಸ್ಟರ್, ದೊಡ್ಡ ಅವರೆಲ್ಲ ಆರ್ಕಿಟೆಕ್ಟ್ ಎಲ್ಲ ಅಷ್ಟೇ ಚಾರ್ಜ್ ಮಾಡ್ತಾರೆ. ಹಾಗಾದ್ರೆ ಯೋಚನೆ ಮಾಡ್ರಿ, ಇವಾಗ ನನ್ನ ಆಲೋಚನೆ ಪ್ರಕಾರ ನಡೆದಿದ್ರೆ ನಾನು ಯಾವುದೋ 20,000 ಐಡಿಯಾ ಇಲ್ಲ, ನನ್ನ ಐಡಿಯಾನೇ ಇದೆಲ್ಲ ನಮ್ಮ ಐಡಿಯಾ. ಆದ್ರೆ ಇವಾಗ ಬರೋದು ಒಂದು ಎಕ್ಸ್ಪರ್ಟ್, ಒಂದು ಆರ್ಕಿಟೆಕ್ಟ್ ಐಡಿಯಾ ಕೊಡ್ತಾರೆ. ಇವಾಗ ನೆಕ್ಸ್ಟ್ 3D ನಲ್ಲಿ ಡಿಸೈನ್ ಮಾಡಿ ನಿಮ್ಮ ಮನೆಗೆ, ನಿಮ್ಮ ವಾಟ್ಸಪ್ಪಲ್ಲಿ ಬರ್ತಿದೆ, ನಮ್ಮ ಚರ್ಚ್ ಹೆಂಗಿರುತ್ತೆ ಅಂತ 3D ನಲ್ಲಿ ಡಿಸೈನ್ ಮಾಡಿ ಕೊಟ್ಬಿಡ್ತಾರೆ. ರೆಡಿ ಆಗ್ತಾ ಇದೆ. ಇದ್ದೀರಾ? ಮೈಂಡೇ ಹೌದಾ ಹೇಳ್ರಿ. ಅದಕ್ಕೆ ನಮ್ಮ ಮೈಂಡ್ ಏನಾಗಬೇಕಂತೆ? ರೂಪಾಂತರ. ಮೈಂಡ್ ರೂಪಾಂತರ ಅಂದರೆ ನಾವೆಲ್ಲ ನಮ್ಮ ಲೈಫೇ ರೂಪಾಂತರ. ನೋಡಿ, ಒಂದು ವಾಕ್ಯ ನೋಡಿ. ಯೇಸು ಸ್ವಾಮಿ ಆ ಶಿಷ್ಯರಿಗೆ ಅವ್ರ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿತ್ತು. ಅವ್ರ ಮೈಂಡ್ ಏನಾಗಿತ್ತು? ಯೇಸು ಸತ್ತಿದ ತಕ್ಷಣ ಅವ್ರ ಮೈಂಡ್ ಬ್ಲಾಕ್ ಆಗಿ ಎಲ್ಲ ಯಮಾವ್ ಗ್ರಾಮದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯೇಸ್ವಾಮಿ ಜೊತೆಲೇ ಇದ್ದಾರೆ. ಸ್ವಾಮಿ ನಿಮ್ಗೆ ಗೊತ್ತಾ ವಿಷಯ? ಯೇಸು ಒಂದು ಒಬ್ಬರಿದ್ರು, ಅವ್ರನ್ನ ಏನ್ ಮಾಡ್ಬಿಟ್ರು? ಸಾಯಿಸ್ಬಿಟ್ರು, ಶಿಲುಬೆಗೆ ಹಾಕ್ಬಿಟ್ರು ಅಂತ ಯೇಸು ಹತ್ರ ಹೇಳ್ತಾ ಇದ್ದಾರೆ ಕಥೆನ. ಯಾರು? ಅದಕ್ಕೆ ಯೇಸು ಏನಂತ ನೋಡಿ, ಲೂಕ 24:45 ನೋಡಿ ಹೆಂಗೆ ಅವ್ರ ಮೈಂಡ್ ಓಪನ್ ಮಾಡ್ತಾರೆ. ಇಂಗ್ಲೀಷ್ ತುಂಬಾ ಚೆನ್ನಾಗಿದೆ ಆ ವಾಕ್ಯ. ಇಂಗ್ಲೀಷಲ್ಲಿ ಹೋದ್ರಿ, ಕನ್ನಡದಲ್ಲಿ ಹೋದ್ರಿ, ಅವ್ರ ಮೈಂಡ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಇವಾಗ ಅನೇಕರ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದಿರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವವರೆಂತಲೂ ಬರೆದಿದೆ. ಏನ್ ತೆರೆದ್ರಂತೆ? ಅವರಿಗೆ ಬುದ್ಧಿ ತೆರೆದ್ರಂತೆ. ಬುದ್ಧಿಯನ್ನು ತೆರೆದು, ಬುದ್ಧಿ ತೆರೆದ್ರೆ ಮಾತ್ರನೇ, ಮೈಂಡ್ ಓಪನ್ ಆದ್ರೆ ಮಾತ್ರನೇ ದೇವರ ವಾಕ್ಯ ನಾವು ಕೇಳಲು, ಅದರ ಪ್ರಕಾರ ನಡೆಯಲು ಸಾಧ್ಯ. ನೋಡಿ ಇಂಗ್ಲಿಷಲ್ಲಿ ಹೋದ್ರೆ ವಾಕ್ಯವನ್ನ, come on read in English. Jesus. Then he thoroughly opened up their minds. ಏನಂದ್ರೆ thoroughly opened up. ಮೈಂಡ್ ಬ್ಲಾಕ್ ಆಗಿದ್ರೆ ಎಷ್ಟು ಪ್ರಸಂಗ ಇಲ್ಲಿ ಕೇಳಿದ್ರೆ ಕೂಡ ನಮ್ಮ ಆಲೋಚನೆ ಪ್ರಕಾರನೇ ನಡೆಯೋದು. ನೋ, ಪ್ಲೀಸ್ ಲಿಸನ್ ಟುಡೇ. ನಿಮ್ಮ ಮೈಂಡ್ ಅನ್ನ ದೇವರಿಗೆ ಎಕ್ಸೆಸ್ ಪ್ಲೇಸ್ ಕೊಡಿ. ಎಕ್ಸೆಸ್ ಅಂದ್ರೆ ಏನ್ ಹೇಳಿ? ಪ್ರವೇಶವಾಗಿ ಕೊಡ್ರಿ, ನೀವು ಸಕ್ಸಸ್ ಆಗ್ತೀರ. ಸಕ್ಸಸ್ ಹೇಳ್ರಿ. ಇಲ್ಲಾಂದ್ರೆ ಗೋತಾನೆ. ನಾನು ಹಿಂಗೆ ಇರೋದು, ಕೆಲವು ಹೇಳ್ತಾನೆ ನಾನು ಹಿಂಗೆ ಇರೋದು, ಇರೋಕೋ ನಾನೇನು ಮಾಡೋಕ್ಕಾಗ್ತದೆ? ದೇವ್ರು ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ಅನಿಲ್ ಗೌಡ ಏನು ಮಾಡೋಕ್ಕಾಗಲ್ಲ. ಇಲ್ಲ, ನಾನು ಆಲೋಚನೆ ಬದಲಾಯಿಸ್ತೇನೆ. ಐ ವಾಂಟ್ ಟು ಚೇಂಜ್ ಮೈ ಮೈಂಡ್. ಒಂದು ಗೇಮ್ ಆಡ್ತಾ ಇರ್ತಾರೆ, 4 ಬೇಕಾ 5 ಬೇಕಾ ಅಂತ ಹೇಳ್ತಾರೆ. ಇವನ್ ಮೈಂಡಲ್ಲಿ ಏನು ಕೂತ್ಕೊಂಡಿರುತ್ತೆ? 4 4 4 4.
ಸಡನ್ ಆಗಿ ಹೇಳ್ತೇನೆ, ನನ್ನ ಮೈಂಡ್ ಚೇಂಜ್ ಮಾಡ್ತೀನಿ, ಇವಾಗ ನಾನು 5ಗೆ ಹೋಗ್ತೀನಿ ಅಂತ. ಈಗ ನಾನು ಹೇಳ್ತೇನಲ್ಲ, ನಿಮ್ಮ ಮೈಂಡನ್ನು ಚೇಂಜ್ ಮಾಡಿ. ಯೇಸು ಫಸ್ಟ್ ಅವ್ರ ಮೈಂಡ್ ಏನು ಮಾಡ್ದಂತೆ, ಅವ್ರ ಮೈಂಡನ್ನು ಓಪನ್ ಮಾಡಿದ್ರಂತೆ. ಯಾಕಂದರೆ ಮೇನ್ ಮೈಂಡೇ ರೀ, ನಿಮ್ಮ ಆಲೋಚನೆನೇ. ಇವಾಗ ಕಿರಣ್ ಇಲ್ಲಿ ಸಿಂಗಲ್ ಆಗಿ ಬಂದಿದ್ದಾನೆ, ಯಾರ ಆಲೋಚನೆ ಪ್ರಕಾರ ಬಂದನೆ ಕಿರಣ್? ಯಾರ ಆಲೋಚನೆ? ಕಿರಣ್ ಆಲೋಚನೆ. ಕರೆಕ್ಟಪ್ಪ? ಓಪನ್ ಆಗಿ ಹೇಳ್ತೀನಿ, ಯಾಕಂದ್ರೆ ನೀವು ಚೆನ್ನಾಗಿ ಆಗ್ಬೇಕಂತಾನೆ ಹೇಳ್ತಾರೆ. ನಿಮ್ಮ ಆಲೋಚನೆ ಇಲ್ಲ, ದೇವರ ಆಲೋಚನೆಗೆ ಬನ್ನಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು, ಯೇಸುವನ್ನೇ ಆರಾಧಿಸುವೆವು, ಯೇಸುವನ್ನೇ. ಇದ್ದೀರಾ? ಹಲ್ಲೆಲೂಯ. ಎಷ್ಟು ನನಗೆ ಅರ್ಥ ಆಗ್ತದೆ. ಇವಾಗ ನಮ್ಮ ಸಕ್ಸಸ್ ಆಗದಿರೋದು ಏನು ಕಾರಣ ಹೇಳ್ರಿ ಬೇಗ. ಹೇಳ್ತೀವಲ್ಲ ಟೀಚರ್ಸು, ಅಯ್ಯೋ ನಿನ್ನ ಮಗನಿಗೆ ಬುದ್ಧಿನೇ ಇಲ್ಲ ಅಂತ ಹೇಳ್ತೀವಲ್ಲ. ದೇವರು ಕೂಡ ನಮ್ಮ ನೋಡಿ ಹೇಳ್ತಾರೆ, ಅಯ್ಯೋ ಬುದ್ಧಿ ಬರಲಿ ಇವರಿಗೆ ಅಂತ. ಯಾವ ಬುದ್ಧಿ ಬರ್ತಿದೆ? ಹೋಲಿ ಸ್ಪಿರಿಟ್ ಇಸ್ ಅವರ್ ಟೀಚರ್. ಆ ಟೀಚರ್ಗೆ ನಮ್ಮ ಮೈಂಡ್ ಎಂಬ ಪ್ಲೇಸನ್ನು ಕೊಡುವಾಗ ನಾನು ಹೇಳ್ತೀನಲ್ಲ, ಸೂಪರಾಗಿ ನಾವು ಮಾರ್ಪಡ್ತೇವೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಅನೇಕರ ಮನಸ್ಸು ಸೈತಾನ ಕೈಲಿ ಸಿಗಾಕೊಂಡ್ಬಿಟ್ಟಿದೆ. ಯಾರ ಕೈಲಿ? ಅವನ ಕೈಲಿ ಸಿಗಾಕೊಂಡ್ಬಿಟ್ಟಿದೆ. ಅಲ್ಲಿಂದ ಬಿಡಿಸ್ಬೇಕು. ಅದಕ್ಕೆ ನಿಮ್ಮನ್ನು ಚರ್ಚೆಗೆ ಕರ್ಕೊಂಬರೋದು ನಾವು. ಪ್ರತಿದಿನ, ಪ್ರತಿ ಕ್ಷಣ ಅನೇಕರ ಮೈಂಡ್ ಯಾಕೆ ಸೈತಾನ ಅವನು ಕೊಡೋ ಆಲೋಚನೆ ಪ್ರಕಾರ ನಾವು ನಡೀತೇವೆ? ನೋ, ದೇವರ ಆತ್ಮನ ಕೊಡುವ ಆಲೋಚನೆ ಪ್ರಕಾರ ನಡೀತೀವಿ. ಯಾಕಂದ್ರೆ ನಮಗೆ ಕೊಟ್ಟಿರುವ ಆತ್ಮ ಯಾವ್ದು ಗೊತ್ತಾ? 1 ತಿಮೋಥಿ 2:7 ಹೇಳ್ತೈತೆ, ಬಲ ಶಿಕ್ಷಣಗಳ ಆತ್ಮ. ಆಮೇನ್. ಇವ್ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮೈಂಡ್ ಕೆಟ್ಟಿದ್ರೆ ನಾವೇನು ಮಾಡ್ತೀವಂತ. ಎಷ್ಟು ನಮ್ಮ ಮಾರ್ಕ್ 5ನೇ ಅಧ್ಯಾಯ ಸ್ಟೋರಿ ಗೊತ್ತು ನಿಮಗೆ? ಮಾರ್ಕ್ 5ನೇ ಅಧ್ಯಾಯ ಎಷ್ಟು ಜನಕ್ಕೆ ಸ್ಟೋರಿ ಗೊತ್ತು? ಹಂಗೆ ಹೇಳ್ಬೇಕು ಟಕ್ ಅಂತ. ನೀವು ಬೈಬಲ್ ಡೈಲಿ ಓದೋರಾಗಿದ್ರೆ ಏನು ಸ್ಟೋರಿ ಅದು? ಮಾರ್ಕ್ 5ನೇ ಅಧ್ಯಾಯ ಸ್ಟೋರಿ ಗೊತ್ತಿಲ್ವಾ? ಕರೆಕ್ಟು. ಸಿಸ್ಟರ್ ಒಬ್ಬರು ಮಾತ್ರ ಗೊತ್ತ ದೆವ್ವಗಳ ಕತೆ. ಎಷ್ಟು ದವ ಹಿಡಿದಿಂದ ಅವನಿಗೆ? ದೊಡ್ಡ ದಂಡು. ನೀವು ನೋಡಿ, ಅಲ್ಲಿ ಒಂದು ವಾಕ್ಯ ತೋರಿಸ್ತೀನಿ, ಓದ್ರಿ. ಮಾರ್ಕ್ 5ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಸೈತಾನ ಎಲ್ಲಿ ಹಿಡಿದಿದ್ದಂತೆ ನೋಡಿ, ಓದಿ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಏನ್ ಮಾಡ್ದಂತೆ? ತನ್ನನ್ನು ಏನ್ ಮಾಡ್ದಂತೆ? ಕಲ್ಲುಗಳಿಂದ ಕಡಿದುಕೊಳ್ಳುತ್ತಾ ಇದ್ದ. ಯಾರಿಗಾದ್ರೂ ನಿಮ್ಮ ಕಲ್ಲೆತ್ಕೊಂಡು ನೀವು ಹೊಡ್ಕೊಳಕ್ ಇಷ್ಟನಾ? ಹಾಗಾದ್ರೆ ಅವನ ಮೈಂಡ್ ಯಾರ ಕೈಲಿ ಸಿಗಾಕೊಂಡಿದೆ? ಮಾತಾಡ್ರಿ. ಅವನ ಮೈಂಡ್ ಯಾರ ಕೈಲಿದೆ ಈಗ? ಅವನೇನು ಕರೀತಾರೆ? ಹುಚ್ಚ ಅಂತ ಕರೀತಾರೆ. ದೆವ್ವ ಹಿಡಿದಿದೆ. ಜೋರಾಗಿ ಹೇಳ್ರಿ. ದೆವ್ವ ಎಲ್ಲಿ ಹಿಡಿತು? ಮೈಂಡಲ್ಲಿ ಹಿಡಿತು. ದೆವ್ವ ಮೈಂಡಲ್ಲಿ ಹಿಡಿದಕ್ಕೆ ಇಡೀ ಬಾಡಿ ಆಕ್ಸೆಸ್ ಮಾಡ್ತಾ ಇದೆ. ಅದು ಆ ಮೈಂಡನ್ನ ದೇವರ ವಾಕ್ಯ ಹಿಡಿದ್ರೆ ನಿಮ್ಮ ಬಾಡಿ ಪ್ರಕಾಶವಾಗ್ತಾ ಇದೆ, ಎಲ್ಲವನ್ನ ಆಕ್ಸೆಸ್ ಮಾಡ್ತಿದೆ. ಕೆಲವರು ನೋಡಿ ಗೊತ್ತಾ ನಿಮಗೆ, ಕೆಲವು ಮನೆಗಳಲ್ಲಿ ಕೆಲವರು ಅವ್ರನ್ನವರೇ ಹೊಡ್ಕೊಂತಾರೆ, ಕಿರ್ಚಾಡ್ತಾರೆ ಜೋರಾಗಿ. ಓಹೋ, ಅವ್ರು ಬಿಲೀವರ್ ನೆನೆಸ್ಕೊಂಡಿದ್ದೀರಾ? ಬಿಲೀವರ್ ಅಷ್ಟೇ. ಅವ್ರ ಮೈಂಡ್ ಸೈತಾನ ಕಂಟ್ರೋಲ್ ಇದೆ. ಅವನು ಮಾನಸಾಂತರ ಆಗ್ಬೇಕು. ಅವನು ಕ್ರಿಸ್ತ ಯೇಸುವಿನ ಮನಸ್ಸನ್ನು ಬರಬೇಕು. ಮತ್ತೆ ಅವನು ಇನ್ನು ಕಿರ್ಚಾಡ್ತಾ ಇದ್ದಾನೆ ಮನೆಯಲ್ಲಿ, ಗಲಾಟೆ ಮಾಡ್ತಾನೆ ಅಂದ್ರೆ ಸೇಮ್ ಪ್ರಾಬ್ಲಮ್ ಇದೆ. ಅವನ ಆಲೋಚನೆ ಪ್ರಕಾರ ನಡೀತಾ ಇದ್ದಾನೆ. ಸೈತಾನ ಒಂದು ಅವನ ಆಲೋಚನೆ ಪ್ರಕಾರ, ಎರಡನೇದು ಸೈತಾನ ಆಲೋಚನೆ ಪ್ರಕಾರ ನಡೀತಾ ಇದ್ದಾನೆ. ಎಷ್ಟನಿಗೆ ಅರ್ಥ ಆಯ್ತು ಗೊತ್ತಿಲ್ಲ. ಇವಾಗ ಇವನ್ ಏನಾಗಿದೆ? ಮೈಂಡ್ ಪ್ರಾಬ್ಲಮ್. ಯಾರಿಗೆ? ಇವನ್ ಏನಕ್ಕೆ ಕಲ್ಲಲ್ಲಿ ಹೊಡ್ಕೊಂತ ಇದ್ದಾನೆ? ಆ ಮೈಂಡನ್ನು ಯಾರು ಎಕ್ಸೆಸ್ ಮಾಡಿದ್ದಾರೆ? ಮಾತಾಡಿ ಜೋರಾಗಿ. ಅವನು ಮೈಂಡನ್ನ ಸೈತಾನ ಎಕ್ಸೆಸ್ ಮಾಡಿದ್ದಕ್ಕೆ ಅವನು ತನ್ನ ಶರೀರನ ಹೊಡ್ಕೊಂತಾನೆ, ನೀರಲ್ಲಿ ಧುಮುಕ್ತಾನೆ, ಬೆಂಕಿಯಲ್ಲಿ ಧುಮುಕ್ತಾನೆ, ಏನೇನೋ ಮಾಡ್ತಾ ಇದ್ದಾನೆ. ಯಾಕೆ? ಅವನ ಮೈಂಡ್ ಪ್ರಾಬ್ಲಮ್. ಆದ್ರೆ ಕ್ರಿಸ್ತನ ಬಂದ ತಕ್ಷಣವೇ ಅವನ ಯಾರ ಜೊತೆ? ಅವನ ಜೊತೆ ಮಾತಾಡ್ತಲ್ಲ, ಅವನ ಮೈಂಡನ್ನು ಹಿಡಿದಿರುವ ಸೈತಾನ ಜೊತೆ ಮಾತಾಡ್ತಾ ಇದ್ದಾರೆ. ನಿನ್ನ ಹೆಸರು ಏನು ಅಂತ ಕೇಳ್ತಾರೆ. ಅವನು ನನ್ನ ಹೆಸರು ದಂಡು. ಏನಂತೆ? ನನ್ನ ಹೆಸರು ದಂಡು.
ಅದು ಹೊರಗಡೆ ಬಂದ ತಕ್ಷಣ ಏನಾಯ್ತಂತೆ, ಓದಿ ನೆಕ್ಸ್ಟ್ ಓದಿ ನೋಡಿ ಏನಾಗ್ತದೆ ನೋಡ್ರಿ, ಹಂಗೆ ನೋಡಿ. ಆತನಿಗೆ ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಪಡಿಸಿ, ಯೇಸುವೆ, ಪರಾತ್ಮನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ಎಲಾ ದೆವ್ವ, ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದಕ್ಕೆ ಅವನು, ನನ್ನ ಹೆಸರು ದಂಡು, ಯಾಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರುಕಟ್ಟು ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಅವುಗಳನ್ನು ಮೇಯಿಸುವವನು ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ಅವನೇನಾದಂತೆ, ಅದು ಬಿಡಿ, ನೆಕ್ಸ್ಟ್ ಓದಿ. ಅದಾದ್ಮೇಲೆ ಅವನೇನಾದಂತೆ, ಆತನ ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದವನು, ನಾನು ನಿನ್ನ ಬಳಿಯಲ್ಲಿ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಹಿರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ, ಸ್ವಾಮಿ ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನೇನಂದ, ಬಟ್ಟೆ ಅದೋದಮ್ಮ. ಆದರೆ ದೆವ್ವಗಳ ದಂಡಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ, ಸ್ವಸ್ಥ ಬುದ್ಧಿಯಿಂದ, ಏನ್ ಮೈಂಡು? ಸ್ವಸ್ಥ ಬುದ್ಧಿ, ಇಂಗ್ಲಿಷ್ ಅಲ್ಲಿ ಮೈಂಡೇ. ಬೈಬಲ್ ಇಸ್ ಕ್ಲಿಯರ್. ಇಂಗ್ಲಿಷ್ ಅಲ್ಲಿ ಸ್ವಸ್ಥ ಬುದ್ಧಿ ಅಂದ್ರೆ ಏನು ಹೇಳ್ತೇವಲ್ಲ, ಇವನು ಬುದ್ಧಿ ಬಿಡಲ್ಲ, ಇವಳು ಬುದ್ಧಿ ಬಿಡಲ್ಲ. ಎಲ್ಲಿ ಬುದ್ಧಿ? ಯಾವ್ದು ಮೈಂಡು? ಯಾರು ಕೊಟ್ಟಿದ ಮೈಂಡು? ನಮ್ಮ ಸಕ್ಸಸ್ ಆಗದಿರೋದಕ್ಕೆ ಕಾರಣ ಏನು ಗೊತ್ತಾ? ಸೈತಾನ ಬಂದು ನಮ್ಮ ಮೈಂಡಲ್ಲಿ ಕೂತ್ಕೊಂಡಿದ್ದಾನೆ. ನಮ್ಮ ತೀರ್ಮಾನ ಕ್ಯಾನ್ಸಲ್ ಮಾಡ್ರಿ, ದೇವರ ತೀರ್ಮಾನಕ್ಕೆ ಬಂದು ನೋಡ್ರಿ. 90 days ನಿಮ್ಗೆ ಟೈಮ್ ಕೊಡ್ತೀನಿ. 90 days ಅಲ್ಲಿ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದರೆ ಚರ್ಚ್ಗೆ ಬರಬೇಡ್ರಿ. ನಾನೇ ಹೇಳ್ತೀನಿ ನಿಮಗೆ, ಆಲ್ ಓವರ್ ಮೈಂಡ್ ಪ್ರಾಬ್ಲಮ್. ಅವನು ತನ್ನನ್ನು ಹೊಡ್ಕೊಂತ ಇದ್ದಾನೆ, ಬೆಂಕಿಯಲ್ಲಿ ಬೀಳ್ತಾ ಇದ್ದಾನೆ, ಅವನ ಲೈಫ್ನ ಹಾಳು ಮಾಡ್ಕೊಂತ ಇದ್ದಾನೆ. ಕಾರಣ ಅವನಲ್ಲ, ಅವನ ಮೈಂಡ್ ಅನ್ನ ಸೈತಾನ ಕ್ಯಾಪ್ಚರ್ ಮಾಡಿದ್ದ. ಬೈಬಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ ವರ್ಡ್. ಎಷ್ಟು ವಾಕ್ಯ ಅದು? 15 ಓದಿ. When they came to Jesus, they saw the man who had been possessed by the legion of demons sitting there, dressed and in his right mind. And dressed and his right mind. ಇವತ್ತು ಏನಕ್ಕೆ ಬಟ್ಟೆನೇ ಇಲ್ದ್ರೆ ಓಡಾಡ್ತಾರೆ ಕೊಳ್ಳಿ? ಯಾವ ಪಿಕ್ಚರ್ ಅಲ್ಲಿ ನೋಡಿ, ಹುಡುಗಿರ ಮೈ ಮೇಲೆ ಬಟ್ಟೆ ಇರ್ತಿತ್ತಾ? ಹಲೋ, ಇವತ್ತು ನೋಡಿ ಬಟ್ಟೆ ನೋಡ್ತೀರ ಮೈ ಮೇಲೆ ಎಷ್ಟೋ ಜನ ಟೈಟ್ ಆಗಿ ಹಾಕೊಳ್ಳೋದು, ಅಥವಾ ಇಲ್ಲಿ ಹಾಕೊಳ್ಳೋದು, ಇಲ್ಲ ಅಂಡರ್ವೇರ್ ಎಲ್ಲ ಓಡಾಡ್ತಾ ಇರ್ತಾರೆ. ಈ ಫಾರಿನರ್ ಇಲ್ಲ, ಇವಾಗ ಇಂಡಿಯಾದಲ್ಲಿ ಅದು ಆಗ್ಬಿಟ್ಟಿದೆ. ಯಾಕೆ? ವೈ? ಅವರ ಮೈಂಡ್ ಅನ್ನ ಸೈತಾನ ಪೊಸೆಸ್ ಮಾಡಿದ್ದಾನೆ. ಅವ್ರು ಯಾವಾಗ ಅದರಿಂದ ರಿಲೀಸ್ ಆಗ್ತಾರೋ ಅವ್ರು ನಾರ್ಮಲ್ ಬಂದು ಮೈ ತುಂಬ ಬಟ್ಟೆ ಹಾಕೊಂಡು ಓಡಾಡ್ತಾರೆ. நம்ம இல்ல நிறைய பேருக்கு தான தர்மல பண்றாங்க, பண்ணுவாங்கோ இல்லன்னு சொல்லலே. ஆனா அவங்க மைண்டு யாரை பிடிச்சிருக்குது? அத்த உடம்பேல துணியே வேண்டாம். ಹೌದು, ಐ ಆಮ್ ನಾಟ್ ಜೋಕಿಂಗ್. ನೀವು ಬಟ್ಟೆ ಇಲ್ದ್ರು ನೀವು ಗಮನಿಸಿ, ಅವ್ರು ತುಂಬ ಒಳ್ಳೆಯವರೆಲ್ಲ ಮಾಡೋದ್ರಲ್ಲಿ ಬಿಹೇವ್ ಚೆನ್ನಾಗಿದೆ. ಆದರೆ ಅವ್ರ ಮೈಂಡ್ ಅನ್ನ ಸೈತಾನ ಕ್ಯಾಪ್ಚರ್ ಮಾಡಿರ್ತಾನೆ. ಅದಕ್ಕೆ ಅವ್ರ ಮೈ ಮೇಲೆ ಬಟ್ಟೆ ಇಲ್ದ್ರೆ ಓಡಾಡ್ತಾ ಇರ್ತಾರೆ. ಇವನು ಮೈ ಮೇಲೆ ಬಟ್ಟೆ ಐತಾ? ಹೇಳ್ರಪ್ಪ ಜೋರಾಗಿ. ಅದಕ್ಕೆ ನೀಟಾಗಿ ಡ್ರೆಸ್ ಮಾಡ್ರಿ ನೀವು. ಆ ಫಿಲಮ್ ಅಲ್ಲಿ ಅವಳು ಹಂಗೆ ಬರ್ತಾಳೆ, ನೀನು ಹಂಗೆ ಬರೋಕೆ ಹೋಗ್ಬೇಡ. ಅದು ಪೊಸೆಸ್ ಆಗಿದೆ. ಅದು ನೀನು ಪರಿಶುದ್ಧಾತ್ಮನ ಪೊಸೆಸ್ ಆಗ್ಬೇಕು. ಪರಿಶುದ್ಧಾತ್ಮನ ನೀನು ಹಿಡಿಬೇಕು, ನಿನ್ನ ಮೈಂಡ್ ಅನ್ನು ಹಿಡಿಬೇಕು. ಸಿನಿಮಾದವ್ರು ಫ್ಯಾಷನ್ ಶೋ ತೋರಿಸ್ತಾರೆ, ನೋಡಿದ್ದೀರಾ? ಬರಲ್ಲ, ನೋಡ್ದಿರೋದೇ ಒಳ್ಳೇದು ಬಿಡಿ. ಆ ಕಡೆ ಹೋಗ್ಬೇಡ್ರಿ ನೈಟಲ್ಲಿ, ಬ್ರಿಗೇಡ್ ರೋಡ್ ಕಡೆ, MG ರೋಡ್ ಕಡೆ ಎಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗ್ರಿ. ಯಾಕೆ ಹೇಳಿ? ಅವ್ರು ಒಳ್ಳೊಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾರೆ. ದೇ ಆರ್ ವೆರಿ ರಿಚ್, ಬಟ್ ದೇ ಡೋಂಟ್ ವೇರ್ ಡ್ರೆಸ್ಸಸ್. ವೈ? ಬಿಕಾಸ್ ಆಫ್ ಸೈತಾನ್ ಮೈಂಡ್ ಹಿಡಿದು ಕ್ಯಾಪ್ಚರ್ ಮಾಡಿದೆ ಅವ್ರನ್ನ.
ನಾವು ಕೂಡ ನಾನು ಹಂಗೆ ಅಂದರೆ ಚೆನ್ನಾಗಿರ್ತೈತಲ್ಲ ಅಂತ ಕನ್ನಡದಲ್ಲಿ ಮನೆಯಲ್ಲ ಟ್ರೈ ಮಾಡಿರ್ತಾರೆ ಕೆಲವರೆಲ್ಲ. ಅಪ್ಪಿ ತಪ್ಪಿ ನಿಮ್ಮ ಮೈಂಡನ್ನ ಸೈತಾನ ಕೊಡ್ಬೇಡ್ರಮ್ಮ ತಾಯಂದ್ರ ಅಣ್ಣಂದ್ರ. ನಮ್ಮೂರಲ್ಲಿ ಒಬ್ಬರಿದ್ರು, ಅವ್ರು ಏನು ಮಾಡಿದ್ರು, ಆಗಾಗ ನೈಟಲ್ಲಿ ಅಂಡರ್ವೇರ್ ಬಂದು ನಿಂತ್ಕೊಂಡ್ರು ರೋಡಲ್ಲಿ. ಏನೇ ಮನುಷ್ಯ ಏನು ಅಂಡರ್ವೇರ್ ನಿಂತಿದ್ದಾನೆ ಅಂತ. ಯಾಕೆ ಹೇಳಿ, ಅವ್ರ ಮೈಂಡನ್ನ ಪೊಸೆಸ್ ಮಾಡಿದ್ದಾನೆ ಸೈತಾನ. ಅಂದ್ರೆ ಅವನೇನಂದ್ರೆ ನಾನು ಅಂಡರ್ವೇರ್ ನೋಡಿದ್ರೆ ಎಲ್ಲ ನಾನು ನೋಡ್ಲಿ ಬಾಡಿ ಹುಡುಗಿರಲ್ಲ ಅಂತ. ಯಾವ ಹುಡುಗಿ ನೋಡಿದ್ರೆ ಎಲ್ಲ ಎಕಡ ಪರಕೆ ತಗೊಂಬರ್ತಾರೆ ಅಷ್ಟೇ. ಇದ್ದೀರಾ ನೀವು? ಎಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿ, ಬಟ್ಟೆಲ್ಲ ಕಿತ್ತೋಗ್ತೈತಂತೆ. ಅವಳು ವಾಸನೆ ಇಡ್ತಾಳೆ ಸೆಂಟದು. ನೋಡಿದ್ದೀರಾ? ಇದು ಬೇಕಾ? ಒಂದೊಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂಡ ಸೈತಾನ ಅವ್ರ ಮೈಂಡ್ ಅನ್ನು ಆಕ್ರಮಿಸ್ಕೊಂಡಿದ್ದಾನೆ. ಆಲ್ಮೋಸ್ಟ್ ಲೋಕ ಅನೇಕ ಜನರೆಲ್ಲ ಅವ್ರ ಮೈಂಡ್ ನೋಡಿ, ಅವ್ರು ದೇ ಆರ್ ಆಲ್ ಎಜುಕೇಟೆಡ್ಸ್, ತುಂಬ ಓದಿದ್ದಾರೆ. ಬಟ್ ಅವ್ರು ನೋಡಿ, ನೀವು ನೋಡಿ, ಪ್ರತಿಯೊಂದು ಹಬ್ಬಕ್ಕೆ ನಮ್ಮ ಇಂಡಿಯಾ ಎಷ್ಟು ಶುದ್ಧವಾಗಿರ್ತಿದ್ದ. ಮೊನ್ನೆ ಒಂದು ಹಬ್ಬ ನಡೀತು, ಏನಾಯ್ತು? ಇಲ್ಲ ರೋಡಲ್ಲೂ ಮಾತಾಡಿ. ಅದಕ್ಕೆ ಮುಂಚೆ ಇನ್ನೊಂದು ಹಬ್ಬ ನಡೀತು, ಎಲ್ಲ ರೋಡಲ್ಲೂ ಎಲ್ಲ ನೋಡಿದ್ರು ಬೂದ್ರ ಗುಂಬಳಕಾಯ. ಕ್ಲೀನ್ ಪರ್ಸನ್ ಯಾರು ಗೊತ್ತಾ? ದೇವರ ಮಕ್ಕಳು ಮಾತ್ರನೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇವಾಗ ಕ್ಲೀನ್ ಪರ್ಸನ್. ಕ್ರಿಸ್ಮಸ್ ಹಬ್ಬದಲ್ಲಿ ನಮ್ಮ ರಸ್ತೆಯಲ್ಲಿ ತಿಪ್ಪೆ ಆಯ್ತಂತ ಬರ್ತಿದೆ ಎಲ್ಲಾದ್ರೂ? ನೋ, ವಿ ಆರ್ ದಿ ಕ್ಲೀನ್ ಪರ್ಸನ್ಸ್. ಎಲ್ಲದರಲ್ಲಿ ಕೂಡ ನಮ್ಮ ಹಬ್ಬ ಕ್ಲೀನ್ ಆಗಿದೆ, ನಮ್ಮ ದೇವರು ಕ್ಲೀನ್ ಆಗಿದ್ದಾನೆ. ನಾವು ಕ್ಲೀನ್ ಆಗಿರ್ಬೇಕಂದ್ರೆ ದೇವರು ನಮ್ಮನ್ನ ಕರೆದಿರುವ ದೇವನಾಗಿದ್ದಾನೆ. ನೋ ಪೊಲ್ಯೂಷನ್. ದೇವರು ಸೃಷ್ಟಿ ಮಾಡಿದನ್ನ ನಾವು ಕ್ರೈಸ್ತರು ಪಟಾಕಿ ಕೊಂಡು ಓಡಾಡ್ತಾ ಇರ್ತೇವೆ. ಪಟಾಕಿ ಹಬ್ಬ. ನಿಮ್ಗೆ ಗೊತ್ತಾ, ನಿಮ್ಮ ಲೈಫ್ನ ಅರ್ಧ ಕಳೀತಾ ಇದ್ದಾರೆ ಅದರಲ್ಲಿ, ಆ ಕೆಟ್ಟ ಗಾಳಿಯಿಂದ. ನೋ ನೋ, ಬೇಡ. ಸುರ್ಬತ್ತಿನ ಬೇಡ, ಉಬತ್ತಿನ ಬೇಡ. ಯಾಕೆ ಹೇಳಿ? ದೇವರ ಸೃಷ್ಟಿನ ನಾವು ಹಾಳು ಮಾಡ್ತಾ ಇದ್ದೇವೆ. ಅವ್ರ ಮೈಂಡಲ್ಲಿ ಏನಿದೆ? ಪಟಾಕಿ ಹೊಡೆದ್ರೇನೆ ಹಬ್ಬ. ಯಾರು ಬಂದು ಪೊಸೆಸ್ ಆಗಿರೋದು? ನೋ. ಅವ್ರ ಜೊತೆ ನಾವು ಸೇರಕ್ಕೆ ಹೋಗ್ಬಾರ್ದು. ಕರೀತಾರೆ ನಿಮ್ಮನ್ನು ಹಬ್ಬಕ್ಕೆ, ಬನ್ರಿ. ನೀವು ಹೇಳ್ರಿ ಇವಾಗ ಬರಲ್ಲ, ನಾವು ಕ್ರಿಸ್ತನ ಮನಸ್ಸಿರೋರು, ಬರ್ತೀವಿ, ನಾಳೆ ಬರ್ತೀವಿ, ವಿ ಆರ್ ಕಮಿಂಗ್ ಟುಮಾರೋ. ನಮ್ಮ ಮೈಂಡಲ್ಲಿ ಸಹಿತ ಪೊಸೆಸ್ ಆಗಿದ್ರೆ ಏನು ಮಾಡ್ತೀವಿ? ಎಲ್ಲ ಒಂದೇ ತಂದೆಯ ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಅಲ್ಲಿ ಓಟ್ ಬಂದ್ಮೇಲೆ ನೋಡಿ, ಕೆಲವರಿಗೆ ಪ್ರೇಯರ್ ಮಾಡೋಕ್ಕಾಗಲ್ಲ, ಬೈಬಲ್ ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಯಾವಾಗಲೂ ಮಲ್ಕೊಂಡಿರೋದು, ಯಾವಾಗಲೂ ಮೊಬೈಲ್ ನೋಡ್ತಾ ಇರೋದು, ಮರ್ಯಾದೆ ಕೊಡಲ್ಲ. ಇದೆಲ್ಲ ಎಲ್ಲಿ, ಯಾರು ಇದೆಲ್ಲ ಮಾಡೋದು? ಮೈಂಡ್ ಪ್ರಾಬ್ಲಮ್. ಮೈಂಡನ್ನು ಪರಿಶುದ್ಧಾತ್ಮನ ಎಕ್ಸಸ್ ಮಾಡಬೇಕು ಹೊರತು ಸೈತಾನ ಅಲ್ಲ. ಯಶನಿಗಿದ್ದೀರ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಎಲ್ಲಿ ಗೊತ್ತಾ ಯುದ್ಧ ನಡೆಯೋದು? ನಮ್ಮ ಮೈಂಡಲ್ಲಿ. ಏಮೇನ್ ಹೇಳ್ರಿ, ಏಮೇನ್ ಅಂತ. ಥ್ಯಾಂಕ್ ಯು ಜೀಸಸ್. ನೋಡ್ರಿ, 3 ರೀತಿಯಲ್ಲಿ ನಮ್ಮ ಮೈಂಡನ್ನು ಅಟ್ಯಾಕ್ ಮಾಡೋದನ್ನು ನಾವು ನೋಡ್ತೇವೆ. ಒಂದು, ನಿಮ್ಮ ಸ್ವಂತ ಆಲೋಚನೆ ಅಥವಾ ನಿಮ್ಮ ಸ್ವಂತ ಮನಸಾಕ್ಷಿ ಅಂತಾರೆ ಗೊತ್ತಾ? ಆತ್ಮಸಾಕ್ಷಿ. ಎರಡನೇದು ಸೈತಾನ ಕಡೆಯಿಂದ ಬರ್ತಿತ್ತು. ಮೂರನೇದು ದೇವರ ಕಡೆಯಿಂದ ಬರ್ತಿತ್ತು. ಈ ಎರಡು ಬಿಟ್ಬಿಟ್ಟು, ನಮ್ಮ ಸ್ವಂತ ಮತ್ತು ಸೈತಾನ ಬರೋದು ಎರಡು ಬಿಟ್ಬಿಟ್ರೆ, ದೇವರ ಆಲೋಚನೆ ತಗೊಂಡ್ರೆ ನಾವು ಪ್ರಕಾಶ ಉಳ್ಳವರಾಗ್ತೇವೆ. ಮಹಿಮೆ, ಜೋರಾಗಿ ಹೇಳ್ರಿ, ಮಹಿಮೆ, ಜೋರಾಗಿ ಹೇಳ್ರಿ. ಹಾಗಾದರೆ ಹೇಗೆ ನಮ್ಮ ಮನಸ್ಸನ್ನು ಕ್ರಿಸ್ತನಲ್ಲಿ ಸೆರೆ ಹಿಡಿಯೋದು? ನಮ್ಮ ಮೈಂಡನ್ನು ಯೇಸುವಲ್ಲಿ ಹೆಂಗೆ ಸೆರೆ ಹಿಡಿಯೋದು? ಕೇಳಿಸ್ಕೊಳ್ರಿ. ಬೆಳಿಗ್ಗೆ ಎದ್ದೇಳ್ರಿ. ಬೆಳಿಗ್ಗೆ ನಿಮ್ಗೆ ಗೊತ್ತಾ, ಏಂಜಲ್ಸ್ ಬಂದ್ಬಿಟ್ಟು ಬೆಳಕಲ್ಲಿ ಕಾಣಿಸಲ್ಲ, ಕತ್ಲಲ್ಲೇ ಚೆನ್ನಾಗಿ ಕಾಣಿಸ್ತಾರೆ. ಬೆಳಿಗ್ಗೆ ಎದ್ದೇಳಿ, ಏನು ಮಾಡಬೇಡ್ರಿ.
ಒಂದು 5 ಮಿನಿಟ್ಸು ಸೈಲೆಂಟಾಗಿ ಕೂತ್ಕೊಳ್ಳಿ, ನೋಡೋಣ. 5 ಮಿನಿಟ್ಸ್ ಸೈಲೆಂಟಾಗಿ ಕೂತ್ಕೊಳ್ಳಿ. ಹಂಗೆ 10 ಮಿನಿಟ್ಸ್ ಮಾಡಿ, ಹಂಗೆ ಒಂದು 30 ಮಿನಿಟ್ಸು ಸೈಲೆಂಟಾಗಿ ಕೂತ್ಕೊಳ್ಳಿ. ಅವ್ರನ್ನೇ ನೋಡ್ತಾ ಇರಿ. ನೋಡೋಣ ನಿಮ್ಮ ಕೈ ಕಾಲು ಏನಾಗ್ತದೆ ನೋಡೋಣ. 10 ಮಿನಿಟ್ಸ್ ಸ್ಟಾರ್ಟ್ ಮಾಡಿ. ಏನು ಬೈಬಲ್ ಏನು ಓದ್ಬೇಡ್ರಿ, ಸುಮ್ಮನೆ ಕುತ್ಕೊಂಡಿರಷ್ಟೇ. ನಿಮ್ಮ ಮೈಂಡ್ ಹಂಗೆ ರಿಫ್ರೆಶ್ ಆಗ್ತದೆ ನೋಡಿ. ಅದಾದ್ಮೇಲೆ ನೀವೇನು ಮಾಡ್ರಿ, ವಾಕ್ಯವನ್ನು ಅವ್ರು ನಿಮ್ಮ ಜೊತೆ ಮಾತಾಡಲಿ. ಯಾವಾಗಲೂ ನಾವು ಮಾತಾಡಿದೆ, ಬೆಳಗ್ಗೆ ಸೋತ್ರಪ್ಪ ಇದು ಹೇಳ ಕಾಪಾಡಪ್ಪ, ಕಾಪಾಡಿದ್ರೆ ಬಿಟ್ಟಿದ್ರೆ ನೀವು ಬರ್ತಾ ಇದ್ರಿ ಇಲ್ಲಿಗೆ ಹೇಳ್ರಿ. ಅಪ್ಪ ಕಿತ್ತ 91 ಟೊಬಡ ನಾವೇ ಮಾತಾಡ್ಬಿಡೋದು, ಅವ್ರು ಮಾತಾಡೋಕೆ ಬಿಡಲ್ಲ. ಯಾರನ್ನ ಹೇಳ್ರಿ, ಅವ್ರನ್ನ ಮಾತಾಡಕ್ ಬಿಡ್ರಿ. ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಡ್ರಿ. ಒಂದು 30 ಮಿನಿಟ್ಸ್ ಸೈಲೆಂಟಾಗಿ ಕೂತ್ ಫಸ್ಟ್ ಒಂದು 50 ಮಿನಿಟ್ಸ್ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ಹಂಗೆ ಬೈಬಲ್ ತೆಗೀರಿ. ಅಪ್ಪ ನನ್ನ ಜೊತೆ ಮಾತಾಡಂತ ಓದಿರಿ ಬೈಬಲ್ನ. ಆಗ ನಿಮ್ಮ ಮೈಂಡ್ ರಿನ್ಯೂ ಆಗ್ತದೆ ನೋಡಿ. ನಿಮ್ಮ ಮೈಂಡು ಸೈತನ ಪೊಸಿಷನ್ ಅವನೆಲ್ಲ ಹಿಡಿತದಿಂದ ಹೊರಗಡೆ ಬಂದ್ಬಿಡ್ತೀರ. ಕರೆಕ್ಟಾಗಿ ಒಂದು 30 ಡೇಸ್ ಇದನ್ನು ಮಾಡಿ ನೋಡ್ರಿ. 30 ಡೇಸ್ ಇದನ್ನು ಮಾಡಿ ನೋಡ್ರಿ. ಆಮೇಲೆ ನೋಡ್ರಿ ಬಂದ ರಿಸಲ್ಟ್ ಹೇಳ್ರಿ. ನಾನು 30 ಡೇಸ್ ನಾನು ಹೇಳ್ತೇನೆ, ನಿಮ್ಮನ್ನ ಕೆಲಸ ಹುಡ್ಕೊಂಬರ್ತೈತೆ, ನಿಮ್ಮನ್ನ ಬಿಸ್ನೆಸ್ ಹುಡ್ಕೊಂಬರ್ತೈತೆ. ನೀವು ಎಲ್ಲಿದ್ರೆ ಅಲ್ಲಿ ನೀವು ಪ್ರಕಾಶವಾಗಿರ್ತೀರ. ಜೋಸೆಫ್ ನೋಡ್ಬಿಟ್ಟು ತನ್ನನ್ನು ಪರಿಚಯ ಮಾಡ್ಕೊಂಡ ಇಲ್ಲ, ಅವನು ಕರ್ಕೊಂಬಂಡ್ರಿ ಅಂದ್ರು. ನಿಮ್ಮ ಬೆಳಕು ನಿಮ್ಮನ್ನ ಊರೆಲ್ಲ, ನಿಮ್ಮ ಮನೆಯಲ್ಲೇ ಇದ್ರೆ ನೀವು ಪ್ರಕಾಶವಾಗಿ ಕಾಣದ ದೇವ್ರು ಮಾಡ್ತಾರೆ. ನೀವು ಬೇಕು ನೀವು ನೋಡಿ, ಬೆಳಗ್ಗೆ ಎದ್ದು ಅನೇಕರು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ, ಪಕ್ಕದಲ್ಲಿ ಏನಿದೆ ಏನು ಹೇಳ್ರಿ, ಏನೋ ಗೊತ್ತಿಲ್ಲಂಗಿದ್ದೀರಾ? ಏನಿದೆ ಪಕ್ಕದಲ್ಲಿ? ಏನು ಜಾಬಲ್ಲಿ ಏನಿದೆ ನೋಡಿ. ಮೊಬೈಲ್ ಇದ್ರೆ ಯಾರನ್ನ ಚರ್ಚಿಗೆ ಬಂದಿರಾ? ಮೊಬೈಲ್ ಇದ್ರೆ ಯಾರನ್ನ ಚರ್ಚಿಗೆ ಬಂದಿದ್ದೀರಾ ನೋಡೋಣ, ಒಬ್ಬರು ತೋರಿಸಿ. ಪರವಾಗಿಲ್ಲ, ನಿಮ್ಮ ಯಜಮಾನ್ ನಿಮ್ಮ ಮೊಬೈಲ್ ತಗೊಡ್ರಿ, ಪರವಾಗಿಲ್ಲ, ಅವ್ರಿಗೇನು ತೊಂದರೆ ಇಲ್ಲ. ಬೇಡವಾ? ತರಲ್ಲ ನೋಡ್ದ ಅಂತ ಏನು ಗಂಡ ಹೆಂಡತಿ ಎಲ್ಲ ಬಂದ್ಬಿಟ್ಟಿದ್ದೀರಾ? ಮೊಬೈಲ್ ಅವಶ್ಯಕತೆ ಇಲ್ಲ, ಮನೆಗಳು ಬರ್ಬೋದು. ನಮಗೆ ದೇವ್ರ ವಾಕ್ಯ ತುಂಬ ಮುಖ್ಯ. ನಾನು ಹೇಳ್ತೀನಿ 30 ಡೇಸ್ ಬೆಳಿಗ್ಗೆ ಎದ್ದೇಳ್ರಿ ಒಂದು 5:15 ಒಂದು 5 ಗಂಟೆಗೆ ನೋಡಿ. ಬೆಳಿಗ್ಗೆ ಹೊತ್ತು ಕೂಡ ಪ್ರೇಯರ್ ಇರ್ತೈತಿ. ಇಲ್ಲಿ ನಮ್ಮ ಯೂತ್ ಎಲ್ಲ ಪ್ರೇಯರ್ ಮಾಡ್ತಾ ಇರ್ತಾರೆ. ಅನೇಕರು ನಮ್ಮವರೆಲ್ಲ ಮಲಗಿರ್ತಾರೆ ಬಿಡಿ, ನಮ್ಮನ್ನು ನೋಡ್ತೀನಿ, ಅದಕ್ಕೆ ನಾನು ಎದ್ಬಿಟ್ಟು ಚೆಕ್ ಮಾಡ್ತಾ ಇರ್ತೀನಿ. ಎಲ್ಲ ದೊಡ್ಡ ಮನುಷ್ಯರಾಗ್ಬಿಟ್ಟಿದ್ದಾರೆ ಇವಾಗ, ನಿದ್ರೆಯಲ್ಲಿರ್ತಾರೆ. ಯಾಕೆ ಮೈಂಡ್ ಪ್ರಾಬ್ಲಮ್. ಮೈಂಡ್ ನಾವು ಯಾರು ಕೊಟ್ಬಿಟ್ಟಿದ್ದೆ ಬಾಡಿಗೆಗೆ? ಯಾರು ಬಾಡಿಗೆಗೆ? ಸೈತಾನ್ ಬಾಡಿಗೆ ಕೊಟ್ಟಾಗ ನಾವು ಯಾರ ಮಾತು ಕೇಳಲ್ಲ. ಪಾಸ್ಟರ್ ಮಾತು ಕೇಳಲ್ಲ, ಪಾಸ್ಟರ್ಮ್ಮ ಮಾತು ಕೇಳಲ್ಲ, ಸ್ಪಿರಿಚುವಲ್ ಲೀಡರ್ಸ್ ಮಾತು ಕೇಳಲ್ಲ. ಯಾಕೆ ಸೈತಾನ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಇವಾಗ ಆ ಒಂದು ದೆವ್ವಡದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದು? ಯಾರು ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಹೇಳ್ರಿ? ನಿಮ್ಮ ಆಲೋಚನೆ ತುಂಬ ಸ್ಟ್ರಾಂಗ್. ಇವಾಗ ಇಲ್ಲಿ ಹೊರಗಡೆ ಹೋದಾಗ ನಿಮ್ಮ ಆಲೋಚನೆ ಪ್ರಕಾರ ನಡೀತೀರ, ದೇವರ ಆಲೋಚನೆ ಪ್ರಕಾರ ನೀವು ತೀರ್ಮಾನ ಮಾಡ್ರಿ. ಚೇಂಜ್ ಮಾಡ್ಕೊಳ್ರಿ ಇವತ್ತಿನ. ಇಲ್ಲ, ನಾನು ದೇವರ ಆಲೋಚನೆ ಪ್ರಕಾರ ನಡೀತೇನೆ. ಐ ವಾಂಟ್ ಟು ಪ್ರೇ ಅರ್ಲಿ ಮಾರ್ನಿಂಗ್. ಎದ್ದನ್ನು ಕುತ್ಕೊಂತೇನೆ ಸೈಲೆಂಟಾಗಿ ಒಂದು 30 ಮಿನಿಟ್ಸ್ ಪಾಸ್ಟ್ ಹೇಳ್ದಂಗೆ. ಅದಾದ್ಮೇಲೆ ನಾನು ಬೈಬಲ್ ಓದ್ತೇನೆ. ನೀವು ಆಮೇಲೆ ಬೈಬಲ್ ಓದಿ ಆಟೋಮೆಟಿಕ್ಕಾಗಿ ಒಳಗೋಗ್ತಿದ್ದು. ಅದು ಆಟೋಮೆಟಿಕ್ ನಿಮ್ಮ ಪ್ರೇಯರ್ ಬರ್ತಿದ್ದು ಬಾಯಿನಲ್ಲಿ. 1 ಮಂತ್ ನೀವು ಇದನ್ನು ರೆಗ್ಯುಲರ್ ಆಗಿ ಮಾಡ್ರಿ. ಯಾವ್ಯಾವ್ದು ನಡಿಲಿಲ್ವೋ ಅದನ್ನ ನಡಿಲಿಲ್ಲ ಅಂದ್ರೆ ಬಂದು ನನ್ನ ಹತ್ರ ಹೇಳ್ರಿ. ಬಿಸ್ನೆಸ್ ಆಗಿರ್ಬೋದು, ಏನೇ ಆಗಿಲ್ಲ, ಹೆಂಗ ಇರ್ತದೆ ನೋಡಿ, ಹೆಂಗೆ ನೀವು ಮಹಿಮೆ ಆಗಿ ಪಳನ ಒಳಿತೀರ ನೋಡ್ರಿ. ಹೇಳ್ರಿ, ಮಹಿಮೆ ಅಂದ್ರೆ ಏನು? ಅದ್ಭುತ, ಪ್ರಕಾಶ, ಆಮೇಲೆ ಬ್ಯೂಟಿ. ಹೇಳ್ರಿ, ಸುಂದರ. ಅದೇ ಮಹಿಮೆ. ಯೇಸುನ ಮಕ ನೋಡಕ್ಕಾಯ್ತಂತ? ಯಾಕೆ? ಅಷ್ಟು ಬ್ಯೂಟಿಯಾಗಿ ಕಾಣಿಸ್ತಂತೆ. ಯಾಕೆ? ಮೋಶ ಮೇಲೆ ಹೋಗಿ ಬಂದ, ಅವನ ಮಕ ನೋಡಕ್ಕಾಯ್ತಾ? ಯಾಕೆ? ಮಹಿಮೆ, ದೇವರ ಮಹಿಮೆ. ಅದಕ್ಕೆ ಪೌಲ ಏನು ಬರೀತಾನೆ? ಇನ್ನೊಂದ್ಸಲ ಓದ್ಬಿಡ್ರೆ ವಾಕ್ಯನ. ಪೌಲ ಏನು ಬರೀತಾನೆ? ಕ್ರಿಸ್ತನಿಂದ ಮಹಿಮೆ ನಮ್ಗೆ ಬರ್ಬೇಕಂತೆ. ಅದಕ್ಕೆ ನಮ್ಮ ಮೈಂಡನ್ನ ಪರಿಶುದ್ಧಾತ್ಮನಿಗೆ ಆಕ್ಸೆಸ್ ಪ್ಲೇಸ್ ಆಗಿ ಕೊಡುವಾಗ ನಾವು ಸಕ್ಸಸ್ ಆಗ್ತೀವಂತ. ಹೇಳ್ರಿ, ಆಕ್ಸೆಸ್ ಆ್ಯಂಡ್ ಸಕ್ಸಸ್.
ಜೋರಾಗಿ ಹೇಳ್ರಿ. ಆಕ್ಸೆಸ್ ಸಕ್ಸಸ್. ಪಿಶಾಚಿ ಕೊಟ್ಬಿಟ್ಟಿದ್ದೀರಾ, ಇವತ್ತು ಓಡಿಸ್ರಿ ಅವನ್ನ. ನಿಮ್ಮ ಆಲೋಚನೆ ತುಂಬಾ ಸ್ಟ್ರಾಂಗ್ ಇದೆ, ಅದನ್ನು ಬೀಳಿಸ್ರಿ ಇವತ್ತು ಕೆಳಗಡೆಗೆ. ಪರಿಶುದ್ಧಾತ್ಮನ ನಿಮ್ಮ ಮೈಂಡನ್ನು ಕಂಟ್ರೋಲ್ ತಗೊಳ್ಳಿ. ಅವ್ರು ಹೇಳ್ದಂಗೆ ಕೇಳಕ್ಕೆ ಶುರು ಮಾಡ್ರಿ. ಓದ್ರಿ ವಾಕ್ಯ ಎಲ್ಲರೂ ಕೂಡ. 2 ಕೊರಿಂಥಿಯರ್ 3:18 ಓದ್ರಿ, ಬೇಗ ಓದ್ರಿ. ನಮ್ಮ ಮುಖಗಳು ಮುಸುಕಿನಿಂದ ಮುಚ್ಚಲ್ಪಟ್ಟಿಲ್ಲ, ನಾವೆಲ್ಲರೂ ಮುಸುಕು ತೆರೆದ ಮುಖವುಳ್ಳವರಾಗಿದ್ದು ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತಿದ್ದೇವೆ. ಯಾರನ್ನ ನಾವು ಪ್ರತಿಬಿಂಬಿಸ್ತೇವೆ? ಕ್ರಿಸ್ತನ ಮಹಿಮೆಯನ್ನು, ಕ್ರಿಸ್ತನ ಮಹಿಮೆ ನಾವು ಪ್ರತಿಬಿಂಬಿಸ್ತೇವೆ ಅಂತ ಕನ್ನಡಿಯಂತಿದ್ದೇವೆ. ಆಮೇಲೆ ಕ್ರಿಸ್ತನಿಂದ ಹೊರಹೊಮ್ಮುವ ಮಹಿಮೆಯು, ಕ್ರಿಸ್ತನಿಂದ ಎಲ್ಲ ಹೇಳ್ರಿ, ಕ್ರಿಸ್ತನಿಂದ ಹೊರಹೊಮ್ಮುವ ಮಹಿಮೆಯು ನಮಗೆ ಅಧಿಕವಾಗಿ ಮಾರ್ಪಡಿಸಿ ಯೇಸುವನ್ನೇ ಹೋಲುವಂತೆ ಮಾಡುತ್ತದೆ. ಕ್ರಿಸ್ತನನ್ನೇ ಹೋಲುವಂತೆ ಇಲ್ಲ, ಕ್ರಿಸ್ತನಿಂದ ಹೊರಡುವ ದೇವರ ವಾಕ್ಯ. ಕ್ರಿಸ್ತನಿಂದ ಹೊರಹೊಮ್ಮುವ ಮಹಿಮೆಯು ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಆತನನ್ನೇ ಹೋಲುವಂತೆ ಮಾಡುತ್ತದೆ. ಲೈಕ್ ನಿಮ್ಮ ನೋಡುವಾಗ ಕ್ರೈಸ್ತ ನೋಡ್ದಂಗೆ ಆಗ್ತಿದೆ. ಯಾವಾಗ ಇದು ನಮ್ಮ ಮೇಲೆ ಬಂದು ಬೀಳುವಾಗ. ಇದೆಲ್ಲ ದೇವರಾತ್ಮನಾಗಿರುವ ಕ್ರಿಸ್ತನ ಕಾರ್ಯವೇ. ಹಾಗಾದ್ರೆ ನಮ್ಮ ಮೈಂಡ್ ಯಾರಿಗೆ ಎಕ್ಸೆಸ್ ಪ್ಲೇಸ್ ಕೊಡ್ಬೇಕು? ಜೋರಾಗಿ ಹೇಳ್ರಿ. ದೇವರ ಪರಿಶುದ್ಧಾತ್ಮ ನಿಮ್ಮ ಮೈಂಡ್ ವಾಸಸ್ಥಳವಾದಾಗ ಆಗ ನೀವು ದೇವ್ರ ವಾಕ್ಯ ಓದೋಕೆ ಶುರು ಮಾಡ್ತೀರಾ. ದೇವ್ರ ವಾಕ್ಯ ನಿಮ್ಮ ಮೇಲೆ ಬೀಳ್ತಾ ಏನಾಗ್ತಿದೆ? ನಿಮ್ಮ ಲೈಫೇ ಬ್ರೈಟ್ ಆಗಿ ಮಾರ್ಪಡ್ತೈತೆ. ಆಮೆನ್. ಎಲ್ಲರೂ ಎದ್ದು ನಿಂತವರಾಗಿ ನಮ್ಮೆರಡು ಕರಗಳನ್ನು ಮೇಲೆತ್ತಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತೀರ್ಮಾನ ಮಾಡ್ರಿ, ನನ್ನ ಆಲೋಚನೆ ಪ್ರಕಾರ ಇನ್ಮೇಲೆ ನಡೆಯೋದಿಲ್ಲ ಸ್ವಾಮಿ. ನಿನ್ನ ವಾಕ್ಯ ಏನು ಹೇಳ್ತೈತೋ ಆ ವಾಕ್ಯದ ಪ್ರಕಾರ ನಾನು ನಡೀತೇನೆ ಸ್ವಾಮಿ. ನಮ್ಮ ಆಲೋಚನೆ ನಮ್ಮನ್ನು ಕಂಬಳಿ ಹುಳ ಥರನೇ ಇಡ್ತೈತೆ. ದೇವರ ಆಲೋಚನೆ ಕ್ರಿಸ್ತನ ಹಾಗೆ ನಮ್ಮನ್ನು ಮಾರ್ಪಡಿಸಿ. ಕ್ರಿಸ್ತನ್ ಎಂಥವನಾಗಿದ್ದಾನೋ ನಾವು ಈ ಲೋಕದಲ್ಲಿ ಅಂಥವರೇ ಆಗಿದ್ದೇವಂತೆ. ಎಲ್ಲ ದೇವರನ್ನ ಸ್ತೋತ್ರ ಮಾಡ್ರಿ, ಎಲ್ಲ ದೇವರನ್ನ ಸ್ತೋತ್ರ ಮಾಡ್ರಿ. ಇಲ್ಲ ನಿಮ್ಮ ಆಲೋಚನೆ ಹೋಗೋಂಗಿದ್ರೆ ಹೋಗ್ರಿ, ನಾನು ಹಂಗೆ ಇರ್ತೀನಿ ಪಾಸ್ಟ್, ನಿಮ್ಮ ಆಲೋಚನೆ ಹೋಗ್ರಿ. ಇಲ್ಲ ನಾನು ದೇವರ ಆಲೋಚನೆ ನಡೀತೇನೆ ಅಂದರೆ ಇವತ್ತು ಎಕ್ಸೆಸ್ ಮಾಡಿಕೊಡಿ, ದೇವರಿಗೆ ಎಕ್ಸೆಸ್ ಪ್ಲೇಸ್ ಕೊಡಿ ಬೇಗ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Jesus. Amen. Shalom. ಕೂತ್ಕೊಳ್ಳಿ. Thank you, Jesus. So, ಇವತ್ತು ಮೆಸೇಜ್ ಯೂಸ್ಫುಲ್ ಆಗಿತ್ತಾ? ಎಸ್, ಲೆಟ್ಸ್ ಗಿವ್ ಅವರ್ ಮೈಂಡ್ ಟು ಗಾಡ್, ಕ್ರೈಸ್ಟ್. ಎಸ್, ಆಮೆನ್. ಪಕ್ಕದಲ್ಲಿ ನೋಡಿ, ಅಲ್ಲಿ ನಾವು ಮಹಿಮೆಯಾಗಿ ಇರೋಣ. ಎಸ್, ಆಮೆನ್. ಓಕೆ, ಲೆಟ್ ಮಿ ಗೋ ಟು ದ ಅನೌನ್ಸ್ಮೆಂಟ್ಸ್. 2 ವಾರದಿಂದ ಅನೌನ್ಸ್ ಮಾಡ್ತಾ ಇದ್ದೀವಿ. ಮಂಡೆಯಿಂದ, ಅದು ನಾಳೆಯಿಂದ ಮಂಡೇ ಟು ಫ್ರೈಡೇ 5 days ಪ್ರೇಯರ್ ಇದೆ. ಜ್ಞಾಪಕ ಇದೆಯಾ? ಎಸ್. ಸೊ ಲೆಟ್ಸ್ ಗಿವ್ ಅವರ್ ಮೈಂಡ್ ಟು ಕ್ರೈಸ್ಟ್. ಡಿಸೈಡ್ ಮಾಡಿ ನಾವು 5 days ಪ್ರೇಯರಿಗೆ ಬರ್ಬೇಕು ಅಂದ್ಬಿಟ್ಟು. ಎಸ್, 5 days ಪ್ರೇಯರ್, ಅದು ನಾವು ವರ್ಷದ ಕೊನೆ 3ನೇ ತಿಂಗಳಲ್ಲಿದ್ದೀವಿ. ಎಸ್, ಕೊನೆಯ 3ನೇ ತಿಂಗಳಲ್ಲಿದ್ದೀವಿ. ಸೊ ಲೆಟ್ಸ್ ಫಿಲ್ ವಿತ್ ದ ಹೋಲಿ ಸ್ಪಿರಿಟ್ ಫೈರಲ್ಲಿ ನಾವು ಹೆಂಗೆ ಇಷ್ಟು ತಿಂಗಳುಗಳು ನಾವು ಪ್ರೇಯರ್ ಮಾಡಿ 5 days ಪ್ರೇಯರ್ ಹೆಂಗೆ ಹೋಲಿ ಸ್ಪಿರಿಟ್ ನಮ್ಮನ್ನು ಲೀಡ್ ಮಾಡಿದಾರೋ ಅದೇ ರೀತಿ ಫೈರಲ್ಲಿ ನಾವು ವಿಲ್ ಲೀಡ್ ದಿಸ್ 5 days ಪ್ರೇಯರ್. ಆಮೆನ್. ಅದೇ ರೀತಿಯಾಗಿ ಕಂಟಿನ್ಯೂಸ್ ನೆಕ್ಸ್ಟ್ ಭಾನುವಾರ ಫಸ್ಟ್ ಸರ್ವಿಸ್ 7 ಗಂಟೆಗೆ, 2ನೇ ಸರ್ವಿಸ್ 9 ಶನಿವಾರ 1ನೇ ತಾರೀಕಿದೆ. ಕರೆಕ್ಟ್, ಐ ಫರ್ಗಾಟ್. ಮಾರ್ನಿಂಗ್ 5 o'clock ಪ್ರೇಯರ್ ಇರುತ್ತದೆ. November 1st ನಮ್ಮ ಕನ್ನಡ ರಾಜ್ಯೋತ್ಸವ ಇರುತ್ತದೆ. ಲೆಟ್ಸ್ ಕಮ್, ಲೆಟ್ಸ್ ಬ್ಲೆಸ್ ಆರ್ ಸ್ಟೇಟ್. ಗಾಡ್ ಹಸ್ ಗಿವನ್ ಅಸ್ ಅನ್ ಅಮೇಸಿಂಗ್ ಸ್ಟೇಟ್ ಕರ್ನಾಟಕ. ಸೊ ನಾವೆಲ್ಲರೂ ಬಂದು 1ನೇ ತಾರೀಕು ನಾವೆಲ್ಲರೂ ಸೇರಿ ಕಮಾನ್. ಇದು ಕೂಡ ನಾವು ಮೈಂಡ್ ಡಿಸೈಡ್ ಮಾಡಬೇಕು. ಇವತ್ತು ಮೆಸೇಜ್ ಈ ವಾರ ಪೂರ ನಮಗೆ ಪ್ರೇಯರ್ ಇರುತ್ತದೆ, ಮತ್ತು ಶನಿವಾರ 1ನೇ ತಾರೀಕು ನಾವು ಮೈಂಡ್ನ ಡಿಸೈಡ್ ಮಾಡಿ ಎಲ್ಲರೂ ಕುಟುಂಬ ಸಮೇತ 1ನೇ ತಾರೀಕು ನಾವು ಬಂದು ಸೇರೋಣ. ಆಮೆನ್. ಸೊ ಸಂಡೇ ಸೇಮ್ 7 ಗಂಟೆ ಫಸ್ಟ್ ಸರ್ವಿಸ್, ಮತ್ತು 2ನೇ ಸರ್ವಿಸ್ 9 ಸ್ಟಾರ್ಟ್ ಆಗುತ್ತದೆ. ಕುಟುಂಬವಾಗಿ ಬನ್ನಿ, ಆರಾಧನೆ ಟೈಮಿಗೆ ಕರೆಕ್ಟಾಗಿ ಬನ್ನಿ. ಎಸ್, ಆಮೆನ್. ಸೊ ಐ ಹ್ಯಾವ್ ಅನದರ್ ಸ್ಪೆಷಲ್ ಅನೌನ್ಸ್ಮೆಂಟ್. ಶಾರೋನು ಪುಷ್ಪವು 100K 100K ಆಗಿದೆ. 1 ಲಕ್ಷ ಜನ ನೋಡಿದ್ದಾರೆ.
ಇದು ಜಸ್ಟ್ ಬಿಗಿನಿಂಗ್. ಇನ್ನು ಕೋಟಿ ನೋಡ್ತಾರೆ. ಆ ಹಾಡುಗಳನ್ನ ಕೇಳಿ ನಾವು ಆಶೀರ್ವದಿಸಲ್ಪಡ್ತಾರೆ. ಆಮೆನ್, ಆಮೆನ್. ಹಾಗೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾಸ್ಟರ್ ಲೀಸಾ ಮತ್ತು ಪ್ರಾಫೆಟ್ ಜೆಸ್ಸಿ ಅವರು ಶ್ರೀಲಂಕಾದಲ್ಲಿ ಮೀಟಿಂಗ್ ಕಾನ್ಫರೆನ್ಸ್ಗೆ ಹೋಗಿದ್ದಾರೆ. ಎಸ್, ಇಟ್ ಇಸ್ ಸಚ್ ಅ ಪ್ರಿವಿಲೇಜ್ ಫಾರ್ ಅಸ್. ತುಂಬ ಪ್ರೌಡ್ ನಮಗೆ. ಇಂಡಿಯಾನ ಅವರು ರೆಪ್ರೆಸೆಂಟ್ ಮಾಡಿ ಹೋಗಿದ್ದಾರೆ, ನಮ್ಮ ಸಭೆನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಆಮೆನ್. PJICನ ಶ್ರೀಲಂಕಾದಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಅವ್ರು ಅಲ್ಲಿಂದ ಮಹಿಮೆನ ಹೊಂದ್ಕೊಂಡು ಅವ್ರು ಎಷ್ಟೊಂದು ಕಲ್ತ್ಕೊಂಡು ನಮಗೂ ಅದನ್ನು ಹೇಳ್ಕೊಡುತ್ತಾರೆ. ಎಸ್, ಅದನ್ನು ನಾವು ಕಲ್ತ್ಕೊಳಕ್ಕೆ ರೆಡಿಯಾಗಿರೋಣ. ಇನ್ನು 5 days ಪ್ರೇಯರಲ್ಲಿ ಅವರು ಇನ್ನೂ ಬಲವಾಗಿ ಅವ್ರು ನಮ್ಮನ್ನ ನಡೆಸ್ತಾರೆ ಅಂತ ನಾವು ನಂಬ್ತೇವೆ. ಆಮೆನ್, ಆಮೆನ್. ಸೊ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. 5 ದಿವಸ ಪ್ರೇಯರ್ ಇದೆ, ಶನಿವಾರದಿಂದ ಮಂಡೇ ಟು ಫ್ರೈಡೇ 5 days ಪ್ರೇಯರ್. ಮರಿಬೇಡಿ, ಜ್ಞಾಪಕ ಇಟ್ಕೊಳ್ಳಿ. ಕಮಾನ್, let us set our mind to attend this prayer. Amen. ಎಲ್ಲರೂ ಪ್ಲೀಸ್ ಬನ್ನಿ. ಸಂಡೇ ಸರ್ವಿಸ್ ಮತ್ತು ಈ 5 days ಪ್ರೇಯರ್ ಎಲ್ಲ ನಾವು ಅಟೆಂಡ್ ಮಾಡೋಣ. ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು. ಯಾಕಂದರೆ ನಿಮ್ಮ ಆಲೋಚನೆ ತುಂಬ ಸ್ಟ್ರಾಂಗ್ ಇದೆ. ಅದೇ ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸು. ಯಾವಾಗ ನಮ್ಮ ಆಲೋಚನೆ, ನಮ್ಮ ಮನಸ್ಸು ಪರಿಶುದ್ಧಾತ್ಮನಿಗೆ ಅಧೀನವಾಗ್ತಿತ್ತು, ಆಗ ನಾನು ಹೇಳ್ತೇನಲ್ಲ, ಖಂಡಿತ ನಾವು ಲೋಕದಲ್ಲಿ ಪ್ರಕಾಶವಾಗ್ತೇವೆ. ಎಲ್ಲಿ ಹೋದ್ರೂ ಕೂಡ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಇನ್ನು ನೋಡಿ ಬೇಕಾದ್ರೆ ಅದು ನಿಮ್ಮ ಆಲೋಚನೆ ಪ್ರಕಾರ ಹೋಗ್ಬೇಡ್ರಿ, ದೇವರ ಆಲೋಚನೆ ಪ್ರಕಾರ ಹೋಗ್ರಿ. ಮತ್ತು ಯಾರ್ಯಾರು ಲೇಟಾಗಿ ಬಂದರೋ ವರ್ಷಿಪ್ಗೆ ಇದ್ದಿಲ್ಲ ಅಂದರೆ ವರ್ಷಿಪ್ ಮಾಡಿಬಿಟ್ಟು ಹೋಗ್ರಿ. ಯಾಕಂದರೆ ನಾವು ಯಾವಾಗ ದೇವರನ್ನ ಘನಪಡಿಸ್ತೀವೋ ಆಗ ಮಾತ್ರನೇ ದೊಡ್ಡ ಕಾರ್ಯಗಳು ನಮ್ಮ ಲೈಫಲ್ಲಿ ನಡೆಯಲು ಸಾಧ್ಯ. ಆಮೇಲೆ ಹಾಲೆಲೂಯ. ಎಲ್ಲ ಹೇಳಿ ನನ್ನ ಮನವೇ ಕರ್ತನ ಕೊಂಡಾಡ, ನನ್ನ ಸರ್ವೇಂದ್ರಿಯಗಳಾದ ಪರಿಶುದ್ಧ ನಾಮನ ಕೀರ್ತಿಸಲಿ. ಓಣ ಮನವೇ ಕರ್ತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯೋಣ. ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯಾದ ದೇವರ ಅಳಿದಂಥ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆನ್ಲೈನಲ್ಲಿ ಬಂದಂಥ ಎಲ್ಲ ಕುಟುಂಬಗಳಲ್ಲಿ, ಇವತ್ತು ನಮ್ಮೊಂದಿಗೆ ಬಂದಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದಿಗೂ ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್ ಯು. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಕಮ್ ಆನ್ ಸೇ ಶಲೋಮ್. ಯು ಆರ್ ಬ್ಲೆಸ್ಡ್. ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರೇ. ಈ ವಾರವೆಲ್ಲವೂ ನಿಮಗೆ ಆಶೀರ್ವಾದವಾಗಿರಲಿ. ನಾಳೆ ಬೆಳಗ್ಗೆಯಿಂದ ಮತ್ತು ನಾಳೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಪ್ರೇಯರ್ ಇರ್ತೈತೆ. ಎಲ್ಲರೂ ಬಂದು ಭಾಗವಹಿಸಿ ಆ ಮಹಿಮೆಯನ್ನು ನಾವು ಹೆಚ್ಚು ಮಾಡ್ಕೊಳ್ಳೋಣ ನಮ್ಮ ಲೈಫಲ್ಲಿ. ಆಮೆನ್. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.